ಗುಡ್ ಮಾರ್ನಿಂಗ್. ಸೊ ಎಲ್ರು ಹೇಗಿದ್ದೀರಾ? ಸೊ ಸ್ಪೆಷಲ್ ಡೇಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಸೊ ಬಹಳ ಜನಗಳು ಡೆಫಿನೆಟ್ ಆಗಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ. ತುಂಬಾ ಜನಗಳಿಗೆ ವರ್ಕ್ಶಾಪ್ ಅಟೆಂಡ್ ಮಾಡಿದವರಿಗೆ ಒಂದಷ್ಟು ವಿಷಯಗಳೆಲ್ಲ ರಿವೀಲ್ ಆಗಿದೆ. ಬಟ್ ಇನ್ನು ತುಂಬಾ ಜನಗಳಿಗೆ, ಬಹಳಷ್ಟು ಜನಗಳಿಗೆ, ನೂರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಈ ವಿಷಯ ರೀಚ್ ಆಗ್ಬೇಕಾಗಿದೆ. ಸೊ ಹಾಗಾಗಿ ನಮ್ಮ ಒಂದು ಟೀಮಿಗೆ ಆನ್ಲೈನ್ ಮುಖಾಂತರ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಡೋದಕ್ಕೆ ಅಂತ ನಾವು ರೆಡಿ ಆಗಿದ್ದೀವಿ. ಏನು ಹೊಸದಾಗಿ ನಮ್ಮ ಕಂಪನಿಯ ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಲಾಂಚ್ ಆಗಿದೆ. ಆ ಲಾಂಚ್ ಅನ್ನ ನಾವಿಲ್ಲಿ ಲಾಂಚ್ ಮಾಡ್ಬೇಕಾಗಿದೆ ಪ್ಲಾನ್ ಅನ್ನ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ. ರೈಟ್, ಈಗ ನಾವು ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಐ ಥಿಂಕ್ ನೀವೆಲ್ಲರೂ ಕೂಡ ಈಗಲ್ಲಿ ವೇಟ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ಆಲ್ರೆಡಿ ಶೇರಿಂಗ್ಸ್ ಎಲ್ಲ ಬರ್ತಾ ಇತ್ತು. ನಿನ್ನೆ ಏನೆಲ್ಲ ಮೀಟಿಂಗ್ ಆಯ್ತು, ಟ್ರೈನಿಂಗ್ ಆಯ್ತು ಅದ್ರ ಬಗ್ಗೆ. ಸೊ ಅಷ್ಟೇ ಈ ಪ್ಲಾನ್ ನ ಕೇಳಕ್ಕೆ, ಪ್ಲಾನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಸ್ಕ್ರೀನ್ ನ ಶೇರ್ ಮಾಡಿ ನಾವು ಪ್ಲಾನ್ಗೆ ಹೋಗೋಣ. ಸೊ ಸಾಕಷ್ಟು ಗುಡ್ ನ್ಯೂಸ್ ಇದೆ. ಅವಾಗಲೇ ಚಂದ್ರು ಸರ್ ಹೇಳಿದಂಗೆ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ ಅಂತ ಇದಾವೆ. ಬೇರೆ 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 ತರದ ಗುಡ್ ನ್ಯೂಸ್ ಎಲ್ಲ ಇದಾವೆ. ಸೊ ಅದ್ರ ಜೊತೆಗೆ ಪ್ಲಾನ್ ಜೊತೆಗೆ ಅವನ್ನೆಲ್ಲರೂ ಕೂಡ ಶೇರ್ ಮಾಡ್ತಾ ಬರೋಣ. ಐ ಥಿಂಕ್ ಸ್ಕ್ರೀನ್ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ರೈಟ್, ಸೊ ಎಲ್ರು ಅಲರ್ಟ್ ಆಗಿರಿ, ಆಕ್ಟಿವ್ ಆಗಿರಿ. ಕೆಲವು ಬಹಳ ತುಂಬಾ ಮುಖ್ಯವಾದಂತ ವಿಚಾರಗಳು ಸಿಗ್ತದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಮೀಟಿಂಗು ಸ್ವಲ್ಪ ಒಂದು ಹಾಫ್ ಅನ್ ಅವರ್ 40 ಮಿನಿಟ್ಸ್ ತನಕ ತಗೊಳುತ್ತೆ ಈ ಒಂದು ಪ್ಲಾನ್ ಪ್ರೆಸೆಂಟೇಷನ್. ಅಟ್ಲೀಸ್ಟ್ ನಿಮಗೆ ಕೆಲವೊಂದು ಬ್ರೀಫ್ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮ ಒಂದು ಸಕ್ಸಸ್ ಅನ್ನ ನೋಡೋದಕ್ಕೆ ಬಹಳ ಸಪೋರ್ಟ್ ಆಗುವಂತದ್ದು. ಅಗೇನ್ ಮೊನ್ನೆ ಮಾತಾಡಿದಾಗ ನಾನು ಮೋದಿವೇ ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್ ಇನ್ಸ್ಪೈರ್ಡ್ ಬೈ ವಿಷನ್ ಡ್ರಿವನ್ ಬೈ ಯು ಅಂತ ಹೇಳ್ಬಿಟ್ಟು, ಸೊ ಒಂದು ದೂರದೃಷ್ಟಿನ ಸ್ಫೂರ್ತಿಯಾಗಿ ಇಟ್ಕೊಂಡು ತಯಾರು ಮಾಡಿರುವಂತ, ಕ್ರಿಯೇಟ್ ಮಾಡಿರುವಂತ, ಡಿಸೈನ್ ಮಾಡಿರುವಂತ ಒಂದು ಪ್ಲಾನ್ ಇದು. ಸೊ ಜೊತೆಗೇನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸೇರಿ ಇದನ್ನ ಮುಂದೆ ತಗೊಂಡು ಹೋಗೋಕೆ ಸಾಧ್ಯ ಆಗುವಂತ ಒಂದು ಪ್ಲಾನು. ಅಷ್ಟೇ ಅಲ್ಲದೆ, ಸೊ ಸಮೀರ್ ಸರ್ ನಮ್ಗೆ ಮೆಸೇಜ್ ಕೊಡ್ತಿದ್ದಾರೆ, ಇಟ್ಸ್ ಮೈ ಕಮಿಟ್ಮೆಂಟ್ ಟು ಯುವರ್ ಲಿಮಿಟ್ಲೆಸ್ ಸಕ್ಸಸ್ ಅಂತ ಹೇಳಿ. ನಿಮ್ಮ ಒಂದು ಲಿಮಿಟ್ಲೆಸ್ ಸಕ್ಸಸ್ ಗೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ನಮ್ಮ ಸಮೀರ್ ಮೋದಿ ಸರ್ ಮೆಸೇಜ್ ಕೊಡ್ತಿದ್ದಾರೆ. ಇಟ್ಸ್ ಟ್ರೂ ಆಕ್ಚುಲಿ. ಸೊ ಎಷ್ಟು ಹತ್ರ ಓದೋದು ಕೂಡ ಸಮೀರ್ ಸರ್ಗೆ ಇನ್ನಷ್ಟು ಅರ್ಥ ಆಗ್ತಾ ಬರುತ್ತೆ. ದೂರ ಇದ್ದವ್ರಿಗೆ ಗೊತ್ತಿಲ್ಲ, ಹತ್ರ ಇದ್ದವ್ರಿಗೆ ಗೊತ್ತಾಗ್ತಿದೆ ಅವರ ಉದ್ದೇಶ ಏನಿದೆ, ಅವರ ಕಂಪ್ಲೀಟ್ಲಿ ಅವರ ಒಂದು ಮೈಂಡ್ ಸೆಟ್ ಹೆಂಗಿದೆ, ಮೆಂಟಾಲಿಟಿ ಹೆಂಗಿದೆ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ತುಂಬಾ ಸಲ ಇದು ಹೇಳಿದೀನಿ, ಇದೊಂದು ಕಾಮನ್ ವರ್ಡ್ ನನಗೆ. ಏನಂತ ಹೇಳಿದ್ರೆ, ಸೊ ನಮಗೆ ಓನರ್ ಗಳು ಯಾವ ತರ ಇರ್ಬೋದು ಅಂತ ಹೇಳಿ, ಐ ಥಿಂಕ್ ನನ್ನ ಪ್ರಕಾರ 2 ತರ ಓನರ್ ಗಳು ಇರ್ತಾರೆ. ಸೊ ಒಂದು ಕಂಪನಿ ಓಪನ್ ಮಾಡಿ ನಾನ್ ಹಣ ಮಾಡ್ಬೇಕು ಅಂತ ಹೇಳಿ. ಇನ್ನೊಂದ್ ತರ ಓನರ್ ಇರ್ತಾರೆ, ನನ್ನ ಹತ್ರ ಆಲ್ರೆಡಿ ಹಣ ಇದೆ, ಅದರಿಂದ ಒಂದು ಕಂಪನಿ ಕ್ರಿಯೇಟ್ ಮಾಡ್ತೀನಿ, ಆ ಕಂಪನಿ ಕ್ರಿಯೇಟ್ ಮಾಡಿ ಜನ ಇನ್ಕಮ್ ತಗೊಳ್ಳೋದಕ್ಕೆ ನಾನು ಸಪೋರ್ಟ್ ಕೊಡ್ತೀನಿ, ಅಥವಾ ಅದಕ್ಕೊಂದು ಪ್ಲಾನ್ ನ ಡಿಸೈನ್ ಮಾಡ್ತೀನಿ ಅಂತ ಹೇಳಿ. ಅದರಲ್ಲಿ ಸಮೀರ್ ಸರ್ ಇವತ್ತು ನಾವುಗಳು, ನಮ್ಮಂತ ತುಂಬಾ ಜನ ಭಾರತೀಯರು ಇನ್ಕಮ್ ತಗೊಳ್ಳೋದಕ್ಕೆ, ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಲೈಫ್ ಅನ್ನ ಬಹಳ ಸ್ಮೂತ್ ಆಗಿ ತಗೊಂಡೋಗೋದಕ್ಕೆ, ಆಜಾದಿನ ಪಡೆಯೋದಕ್ಕೆ, ಫ್ರೀಡಮ್, ನಿಜವಾದ ಫ್ರೀಡಮ್ ನ ಪಡ್ಕೊಳ್ಳೋದಕ್ಕೆ, ಅವರೆಲ್ಲ ಕನಸುಗಳನ್ನು ನನ್ಸು ಮಾಡ್ಕೊಳ್ಳೋದಕ್ಕೆ ಅಂತಾನೆ ಈ ಒಂದು ಕಂಪನಿನ ಕನೆಕ್ಟ್ ಮಾಡಿದ್ದಾರೆ. ಸೊ ಮೋದಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಇವತ್ತು ನಾವು ಬೆಳೆಯೋದಕ್ಕೆ ಕಾಲಕ್ಕೆ ತಕ್ಕಂತೆ ಯಾವ ತರದ ಒಂದು ಪ್ಲಾನ್ ನ ಡಿಸೈನ್ ಮಾಡಿ ಕೊಟ್ರೆ, ಮತ್ತೆ ಯಾವ ರೀತಿಯ ಕ್ಯಾಟಗರಿ ಪ್ರಾಡಕ್ಟ್ಸ್ ಗಳನ್ನ ಕನೆಕ್ಟ್ ಮಾಡಿಕೊಟ್ರೆ ಸೊ ನಾವು ಬೆಳಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಸೊ ನಮ್ಮ ನಾಡಿ ಮಿಡಿತನ ಅರ್ಥ ಮಾಡ್ಕೊಂಡು, ನಮ್ಮೆಲ್ರಿಗೂ ಬೇಕಿರೋ ತರ, ಇವತ್ತು ಸೊಸೈಟಿಗೆ ಬೇಕಿರೋ ತರ ಪ್ಲಾನ್ ಮತ್ತೆ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ನಾವು ಈ ಇನ್ಫಿನಿಟಿ ಪ್ಲಾನ್ ಇದೆ, ಅದನ್ನ ಕಲ್ತ್ಕೊಳ್ಳೋಣ, ತಿಳ್ಕೊಳ್ಳೋಣ. ಸೊ ಬನ್ನಿ. ಸೊ ಎಲ್ರು ಕೂಡ ಎಕ್ಸೈಟ್ ಆಗಿದ್ದೀರಾ, ಬಹಳಷ್ಟು ಜನಕ್ಕೆ ಎಕ್ಸೈಟ್ಮೆಂಟ್ ಇದೆ. ಇನ್ ಕೆಲವರಿಗೆ ನಿನ್ನೆ ಎಕ್ಸೈಟ್ಮೆಂಟ್ ಇತ್ತು, ಅದು ತಿಳ್ಕೊಂಡು ಇನ್ನೂ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಸೊ ಹಾಗಾಗಿ ತುಂಬಾ ಜನಗಳನ್ನ ಇವತ್ತು ಮೀಟಿಂಗ್ ಕರೀಲಿಕ್ಕೆ ಅದೇ ಕಾರಣ. ನಮ್ಮೆಲ್ಲರ ಹತ್ರನು ಕೂಡ ಕನ್ಸಿದೆ. ಸೊ ಆಕ್ಚುಲಿ ಇದೆಯಾ ಅಂತ ಕೇಳ್ತಿದೀವಿ, ಬಟ್ ಖಂಡಿತ ಇದೆ. ಕನ್ಸಿರೋದಕ್ಕೆ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಇದೀವಿ. ಸೊ ನಾವು ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಹೇಳದಂಗೆ ಎಲ್ರು ಕೂಡ ನಮ್ಮ ಬಿಸ್ನೆಸ್ ಕನೆಕ್ಟ್ ಆಗಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿ ಯಾರು ಏನಾದ್ರು ಯೋಚನೆ ಮಾಡ್ತಿರ್ತಾರೆ, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಕನ್ಸಿರುತ್ತೆ, ಅಥವಾ ಏನಾದ್ರು ಪಡ್ಕೋಬೇಕು, ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಅಂತ ಕಾಯ್ತಿರ್ತಾರೆ. ಆ ತರ ಒಂದು ಕನ್ಸಿರುವಂತವ್ರು, ಆ ತರ ಉದ್ದೇಶ ಇರುವಂತವ್ರು, ಅಥವಾ ಆ ತರ ಆಲೋಚನೆ ಇರುವಂತವ್ರು ಮಾತ್ರ ನಮ್ಮ ಬಿಸ್ನೆಸ್ ಕನೆಕ್ಟ್ ಆಗ್ತಾರೆ. ಹಾಗಾಗಿ ಡ್ರೀಮ್ ಇದೆ ಅಂತ ಕೇಳುವಂತ ಕ್ವಶನ್ಸೇ ಇಲ್ಲ. ಅದಾದ್ಮೇಲೆ ಆ ಕನ್ಸು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ಗೊತ್ತು ನಮಗೆ, ಸಾಕಷ್ಟು ಪೇಷನ್ಸ್ ಇಂದ ನಿಂತ್ಕೊಂಡು ಇವತ್ತು ಫೀಲ್ಡ್ ಅಲ್ಲಿ ಕೂಡ ಸಾಕಷ್ಟು ನೆಗೆಟಿವ್ಸ್ ಗಳು ಬರ್ತಿರುತ್ತೆ, ಅಬ್ಜೆಕ್ಷನ್ಸ್ ಬರ್ತಿರುತ್ತೆ. ಅದೆಲ್ಲ ಫೇಸ್ ಮಾಡಿ ನಿಲ್ತಿದೀವಿ ಅಂದ್ರೆ ಬಿಕಾಸ್ ಆಫ್ ನಮ್ಗಿರುವಂತ ದೊಡ್ಡ ಕನ್ಸುಗಳೇ. ಎಲ್ಲರ ಜೀವನಕ್ಕೂ ಅಡಿಪಾಯ ಏನು ಅಂತ ಹೇಳಿದ್ರೆ, ಮೂಲ ಏನು ಅಂತ ಹೇಳಿದ್ರೆ ಎಲ್ಲರ ದೊಡ್ಡ ಕನ್ಸುಗಳೇ. ಸೊ ಆ ತರದ ಒಂದು ದೊಡ್ಡ ಕನ್ಸುಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಸಾಗ್ಬೇಕಾಗಿದೆ. ಎಸ್ಪೆಷಲಿ ದೊಡ್ಡ ಕನ್ಸು ಅಂತ ಹೇಳಿದ್ರೆ ಎಲ್ಲಾ ಕನ್ಸುಗಳನ್ನ ಈಡೇರಿಸ್ಕೊಳ್ಳೋಕೆ ಸೊ ಅವಶ್ಯಕತೆ ಇರೋದು ಏನು ಅಂತ ಹೇಳಿದ್ರೆ ಮನಿ. ಇವತ್ತು ಹಣದ ಅವಶ್ಯಕತೆ ತುಂಬಾ ಇದೆ. ಹಣನ ಸಂಪಾದನೆ ಮಾಡುವಂತದ್ದು ಕೂಡ
ತುಂಬಾ ನೀಡ್ ಇದೆ, ಹಣ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ, ಹಣದ ಅವಶ್ಯಕತೆ ಎಷ್ಟಿದೆ ಅಂತೇಳಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮನೇಲೂ 2 ವರ್ಷ 3 ವರ್ಷದ ಮಕ್ಳಿಗೂ ಕೂಡ ಗೊತ್ತು. ಯಾಕಂತ ಹೇಳಿದ್ರೆ ದುಡ್ಡು ಕೊಟ್ರೇನೆ ಅಂಗಡಿ ಚಾಕ್ಲೇಟ್ ಕೊಡ್ತಾರೆ, ದುಡ್ಡು ಕೊಟ್ರೆ ಒಂದು ಬಲೂನ್ ಕೊಡ್ತಾರೆ, ದುಡ್ಡು ಕೊಟ್ರೆ ಒಂದು ಸ್ವೀಟ್ ಕೊಡ್ತಾರೆ. ಆ ಮಗು ಗೊತ್ತಾಗಿದೆ, ಕರೆಕ್ಟ್ ಅಲ್ಲ? ಖಾಲಿ ಪೇಪರ್ ಕೊಟ್ರೆ ಹೋಗಲ್ಲ ಮಗು. ಅದೇ ಕಾಯಿನ್ ಕೊಡಿ, ಹಣ ಕೊಡಿ, ಬೇಕಾದ್ರೆ ಅಂಗಡಿಗೆ ಓಡೋಗುತ್ತೆ. ಆದ್ರೆ ಅಭ್ಯಾಸ ಆಗಿದ್ರೆ ನೋಡಿದ್ರೆ ಅದ್ರ ಅರ್ಥ ಹಣದಿಂದ ನಾನು ಏನು ಕೊಂಡ್ಕೊಂಡ್ ಹಣದಿಂದ ನನಗ್ ಬೇಕಿದ್ ಸಿಗತ್ತೆ ಅನ್ನುವಂಥದ್ದು ಇವತ್ತಿನ ಮಗು ಕೂಡ ಅರ್ಥ ಆಗಿದೆ. ಅಲ್ಲದೆ ಇನ್ನೊಂದೊಂದು ವಿಷಯ ಇದೆ, ಹಣ ಅಂತ ಹೇಳಿದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಷಯ ಎಲ್ಲ ಕೇಳಿದೀವಿ. ಸೊ ಹಂಗಾಗಿ ಹಣದ ಅವಶ್ಯಕತೆ ಜಗತ್ತಿನಲ್ಲಿರುವ ಪ್ರತಿ ಕುಟುಂಬಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾ ಅವಶ್ಯಕತೆ ಇದೆ. ಹಣ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸೌಕರ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಅನುಕೂಲ ಆಗತ್ತೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಫೈಟ್ ಮಾಡ್ತಾ ಇರುವಂತದ್ದು, ಜೀವನದಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಏನಕ್ಕೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹೋರಾಟ ಹಣ ಸಂಪಾದನೆಗಾಗಿದೆ. ಹಾಗಾಗಿ ಹಣದ ಅವಶ್ಯಕತೆ ಇವತ್ತು ತುಂಬಾ ಇದೆ, ಹಣ ಕೂಡ ಬೇಕಾಗಿದೆ. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಣ ಸಂಪಾದನೆ ಮಾಡೋಣ ಅಂತ ಹೇಳಿ ಮೆಸೇಜ್ ಕೊಡ್ತಿದ್ದಾರೆ. ಸೊ ಇಲ್ಲೇನಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಏನು, ವಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಬಿಸ್ನೆಸ್, ಈ ಬಿಸ್ನೆಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ, ಬಹಳ ಮುಖ್ಯವಾದ ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮನ್ನ ಮಿಲಿಯನೇರ್ ಆಗಿ ಮಾಡೋದು, ವಾಟ್ ಮೇಕ್ಸ್ ಎ ಒನ್ ಮಿಲಿಯನಿಯರ್, ಯಾವುದು ನಮ್ಮನ್ನ ಮಿಲಿಯನರ್ ಆಗಿ ಮಾಡುತ್ತೆ ಅಂತ ನೋಡೋಣ. ಸೊ ಏನಂತ ಹೇಳಿದ್ರೆ ಪ್ಲಾನ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಸೊ ಆಕ್ಚುಲಿ ನಮ್ಗೆ ಹೊರಗಡೆ ನೋಡಿರ್ಬೋದು, ಏನೇನೋ ಪ್ಲಾನ್ ಗಳು ಕೇಳಿರ್ತೀವಿ, ಏನೆಲ್ಲ ಪ್ಲಾನ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ. ಸೊ ಎಷ್ಟೊಂದೆಲ್ಲ ಪ್ಲಾನ್ ಗಳು ಮಾಡಿ ಏನೇನೋ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ, ಮಾಡ್ತಾ ಇರ್ತಾರೆ ಬಹಳಷ್ಟು ಜನಗಳು. ಅದಷ್ಟೇ ಅಲ್ಲದೆ ಎಷ್ಟೊಂದ್ ತರದ ಪ್ರಾಡಕ್ಟ್ಸ್ ಗಳಿದಾವೆ ಹೊರಗಡೆ, ಎಷ್ಟೊಂದ್ ತರ ಪ್ರಾಡಕ್ಟ್ಸ್ ಗಳಿದಾವೆ, ಯಾವ್ದು ನಮ್ಮನ್ನ ಮಿಲಿಯನ್ ಮಾಡುತ್ತಿಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಬಿಸ್ನೆಸ್ ಅಲ್ಲಿ ಪ್ಲಾನ್ ಮತ್ತೆ ಪ್ರಾಡಕ್ಟ್ ಎರಡೂ ಕೂಡ ಸೊ ನಮ್ಗೆ ಇಲ್ಲಿ ತುಂಬಾ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಪ್ಲಾನು ಸೊ ಒಂಥರ ರೋಡ್ ಮ್ಯಾಪ್ ಇದ್ದಂಗೆ. ಸೊ ಆ ರೋಡ್ ಇದ್ರು ಮಾತ್ರ ನಾವು ಜರ್ನಿ ಮಾಡಕ್ ಸಾಧ್ಯ ಆಗುತ್ತೆ. ಆದ್ರೆ ನಮ್ಗೆ ಹಣ ಕೊಡುವಂತದ್ದು ಪ್ರಾಡಕ್ಟ್. ಸೊ ಹೆಂಗೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮತ್ತೆ ಪ್ಲಾನ್ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಹಾಗಾಗಿ ನಾವು ಮಿಲಿಯನೇರ್ ಆಗಕ್ಕೆ ಪ್ಲಾನ್ ಕೂಡ ಬಹಳ ಮುಖ್ಯ ಆಗುತ್ತೆ, ಪ್ರಾಡಕ್ಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಸಲಹೆ ಮತ್ತೆ ಇನ್ಫಾರ್ಮೇಶನ್ಸ್. ಸೊ ಇದ್ ನಂತರ ನೋಡ್ಬೇಕು ಅಂತ ಹೇಳಿದ್ರೆ ವಾಟ್ ಯು ವಾಂಟ್, ವಾಟ್ ಯು ಗೆಟ್, ನಿಮ್ಗೆ ಏನ್ ಬೇಕು ಏನ್ ತಗೋತೀರಾ ಅಂತ ಹೇಳಿ ಯೋಚನೆ ಮಾಡಿ. ಇವೆರಡರಲ್ಲಿ ನಿಮ್ ಆಯ್ಕೆ ಯಾವ್ದಿರುತ್ತೆ ಗಮನಿಸಿದ್ರೆ, ನೀವು ನಿಮ್ ಲೈಫ್ ಅನ್ನ ಈ ಏಣಿ ತರ ಮೇಲ್ ಹತ್ಕೊಂಡ್ ಮುಂದಕ್ಕೆ ಹೋಗಕ್ ಇಷ್ಟ ಪಡ್ತೀರಾ, ಅಥವಾ ಈ ತರ ಬ್ಯಾಲೆನ್ಸ್ ಅಲ್ಲೇ ಇರ್ತೀರಾ, ರೈಟ್ ಸೈಡ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು, ಇನ್ನೊಂದು ಏಣಿ ಹತ್ತಿ ಮುಂದೆ ಹೋಗುವಂತದ್ದು. ನನ್ ಪ್ರಕಾರ ಎಲ್ರಿಗೂ ಯಾವ್ದು ಇಷ್ಟ ಆಗತ್ತೆ ಅಂದ್ರೆ ಏಣಿ ಹತ್ತಿ ಮುಂದಕ್ಕೆ ಹೋಗುವಂತದ್ದು. ಯಾಕಂದ್ರೆ ಮೇಲೆ ಹೋಗ್ಬೇಕು, ಇನ್ನು ಮುಂದೆ ಮುಂದೆ ಹೋಗ್ಬೇಕು. ಈ ಕಳೆದ ವರ್ಷಗಳಿಗಿಂತ ಈ ವರ್ಷ ನಾನ್ ಚೆನ್ನಾಗಿರ್ಬೇಕು, ಈ ವರ್ಷಕ್ಕಿಂತ ನೆಕ್ಸ್ಟ್ ಇಯರ್ ನಾನ್ ಚೆನ್ನಾಗಿರ್ಬೇಕು, ಅಥವಾ ಕಳೆದ ವರ್ಷ ನನ್ನ ಫ್ಯಾಮಿಲಿ ಹೆಂಗಿದ್ವಿ ಅದಕ್ಕಿಂತ ಈ ವರ್ಷ ನನ್ನ ಫ್ಯಾಮಿಲಿ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು, ಈ ತರ ಎಲ್ರಿಗೂ ಕನ್ಸಿರುತ್ತೆ. ಸೊ ಅದೇ ತರ ಬ್ಯಾಲೆನ್ಸ್ಡ್ ಆಗಿ ಇರ್ತೀರಾ ಅಂತ ಹೇಳಿದ್ರೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಅದು ಇಷ್ಟ ಆಗಲ್ಲ, ಮುಂದೆ ಹೋಗ್ಬೇಕು ಅಂತಾನೆ ಇಷ್ಟ ಆಗತ್ತೆ. ಸೊ ಇದು ನನ್ ಪ್ರಕಾರ ಹೇಗೆ. ಸೊ ನಂತರ ನೋಡಕ್ ಬಂದ್ರೆ, ಸೊ ಆಲ್ಮೋಸ್ಟ್ ಎವ್ರಿ ಒನ್ ಇಸ್ ದಿ ಸೇಮ್ ಸಿಚುವೇಶನ್. ಇಲ್ಲ ಮುಂದೆ ಹೋಗೋದ, ಇಲ್ಲ ಬ್ಯಾಲೆನ್ಸ್ ಮಾಡೋದ, ಇಲ್ಲ ಮುಂದೆ ಹೋಗೋದ, ಇಲ್ಲ ಬ್ಯಾಲೆನ್ಸ್ ಮಾಡೋದ. ಮುಂದೆ ಹೋಗ್ಬೇಕು ಅನ್ನೋ ಆಸೆ, ಬಟ್ ಆದ್ರೆ ಪರಿಸ್ಥಿತಿ ಬ್ಯಾಲೆನ್ಸ್ ಅಲ್ಲಿ ಇದೆ. ಸೊ ಈ ತರ ಒಂದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ನಲ್ಲೇ ಸಿಚುವೇಶನ್ ಅಲ್ಲೇ ತುಂಬಾ ಜನಗಳಿದಾವೆ. ಬಟ್ ಸೊ ನಾವ್ ಇವಾಗ ಒಂದು ಒಳ್ಳೆ ರೈಟ್ ಡೋರ್ನ ಸರಿಯಾದಂತ ಒಂದು ಬಾಗ್ಲನ್ನ ತೆಗಿಬೇಕಾಗಿದೆ. ಸೊ ಸೊ ಇಫ್ ಯು ಡೋಂಟ್ ನೋ ದ ರೈಟ್ ಡೋರ್, ದೆನ್ ವಾಟ್ ವುಡ್ ಯು ಡೂ? ನಿಮಗೆ ಸರಿಯಾದ ದಾರಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸಿಂಪಲ್ ಎಕ್ಸ್ಪರ್ಟ್ ಗಳನ್ನ ನಾವು ಕೇಳ್ತೀವಿ, ಯಾರು ಆಲ್ರೆಡಿ ಒಂದು ರಂಗದಲ್ಲಿ ಬೆಳೆದ್ ನಿಂತಿದ್ದಾರೆ, ಯಾರು ಒಂದು ಜಾಗದಲ್ಲಿ, ಒಂದು ಕ್ಷೇತ್ರದಲ್ಲಿ, ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಮುಂದೆ ಹೋಗಿದ್ದಾರೆ, ಅವ್ರನ್ನ ಸಂಪರ್ಕಿಸಿದಾಗ ಅಥವಾ ಎಕ್ಸ್ಪರ್ಟ್ ಗಳನ್ನ ಕೇಳಿದಾಗ ನಮ್ಗೆ ಈಸಿಯಾಗಿ ದಾರಿ ಗೊತ್ತಾಗ್ಬಿಡುತ್ತೆ. ಸ್ನೇಹಿತರೆ, ನಮ್ಮ ಲೀಡರ್ಸ್ ಗಳು ಎಷ್ಟೊಂದ್ ಸರಿ ಕೇಳಿದೀರಾ, ನೀವು ಟ್ರೈನಿಂಗ್ ಕೇಳಿದೀರಾ, ಎಲ್ಲಾ ತರದ ಅನುಭವ ನಾನೇ ಪಡ್ಕೊಂಡು ಆ ಸ್ಟೇಜ್ ಆದ್ಮೇಲೆ ಅಚೀವ್ ಆಗಲ್ಲ. ಆಲ್ರೆಡಿ ನಮ್ ಸುತ್ತಮುತ್ತ ಸಾಕಷ್ಟು ಅನುಭವ ಪಡ್ಕೊಂಡು ಒಳ್ಳೇದು ಕೆಟ್ಟದ್ದು ಅರ್ಥ ಮಾಡ್ಕೊಂಡಿರುವಂತ ಎಕ್ಸ್ಪರ್ಟ್ಸ್ ಗಳಿರ್ತಾರೆ. ಅವರಿಂದ ಆ ಸಲಹೆ ತಗೊಂಡಾಗ ನಾನು ಕಮ್ಮಿ ಸಮಯದಲ್ಲಿ ಬೇಗ ಅಚೀವ್ ಮಾಡ್ಬೋದು. ಯಾರೋ ಒಬ್ರಿಗೆ 10 ವರ್ಷದ ಅನುಭವ ಇದೆ ಅಂದ್ರೆ ಆ 10 ವರ್ಷದ ಅನುಭವನ ನನಗ್ ಟ್ರೈನ್ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಟ್ರೈನಿಂಗ್ ಅನ್ನ ನಾನ್ ಕೇಳಿಸ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡಿ, ಕಾಪಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ವರ್ಕ್ ಮಾಡಿದ್ರೆ ಅವರು 10 ವರ್ಷದ ಅನುಭವ ತಗೊಂಡು ಏನ್ ಅಚೀವ್ ಮಾಡಿದಾರೋ ಅದನ್ನ ನಾನು 2-3 ವರ್ಷದೊಳಗಡೆ ಮಾಡ್ಬೋಡ್ಬೋದು. ಯಾಕೆ? ನನ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ, ಎಕ್ಸ್ಪರ್ಟ್ ಅನ್ನ ಗೈಡ್ ಮಾಡ್ತಿದ್ದಾರೆ. ಸೊ ಆ ತರ ನಾವೇ ಹುಡುಕಾಡೋದ್ಕಿಂತ ಇಲ್ಲಿ ಆಲ್ರೆಡಿ ಯಾರು ಎಕ್ಸ್ಪರ್ಟ್ ಆಗಿದ್ದಾರೆ ಅವ್ರನ್ನ ಕೇಳೋದ್ರಿಂದ ಈಸಿ ಆಗತ್ತೆ ಅನ್ನುವಂಥದ್ದು ಒಂದ್ ವಿಷಯ. ಸೊ ನೌ ವಿ ಹ್ಯಾವ್ ಎ ಕ್ರಿಯೇಟೆಡ್ ಎ ಯುನಿಕ್ ಬಿಸ್ನೆಸ್ ಪ್ಲಾನ್ ಟು ಹೆಲ್ಪ್ ಯು ಗೆಟ್ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇವತ್ತು ನಮ್ಮ ಹತ್ರ ಒಂದು ಪ್ಲಾನ್ ಸೃಷ್ಟಿಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ, ಆರ್ಥಿಕವಾದಂತ ಒಂದು ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ಒಂದು ಯುನಿಕ್, ಬಹಳ ವಿಶೇಷವಾದದ್ದು ಸೊ ಪ್ಲಾನು, ವಿಭಿನ್ನವಾಗಿರುವಂತ, ವಿಶಿಷ್ಟವಾಗಿರುವಂತ ಒಂದು ಪ್ಲಾನ್ ಅನ್ನ, ಯೋಜನೆನ ರೆಡಿ ಮಾಡಿದ್ದಾರೆ ಸೊ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ. ಸೊ ಅದ್ರ ಮುಖಾಂತರ ನಾವು ಬ್ಯಾಲೆನ್ಸಿಂಗ್ ಲೈಫ್ ಅಲ್ಲ, ಮುಂದಿನ ಲೈಫಿಗೆ, ಕನಸಿನ ಜೀವನಕ್ಕೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಹೋಗ್ಬೋದು. ಆ ತರದೊಂದು ಪ್ಲಾನ್ ನ ಡಿಸೈನ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಅದ್ಯಾವ್ದಪ್ಪ ಅಂತ ಹೇಳಿದ್ರೆ
ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್. ಸುಮಾರು 9 ಹೈಲೈಟ್ಸ್ ಗಳಿರುವಂತ ಒಂದು ಪ್ಲಾನ್ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಸಮೀರ್ ಸರ್ ಮೆಸೇಜ್ ಕೊಡ್ತಾರೆ, ದಿಸ್ ಈಸ್ ಮೋರ್ ದೆನ್ ಎ ಪ್ಲಾನ್ ಅಂತ ಹೇಳಿ. ಇದು ಪ್ಲಾನ್ ಗಿಂತ ಜಾಸ್ತಿ ನಾನು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಮೈ ಪ್ರಾಮಿಸ್ ಟು ಫ್ಯೂಲ್ ಯುವರ್ ಗ್ರೋತ್. ಸೊ ನಾನ್ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಪ್ರಾಮಿಸ್ ನಿಮ್ಮ ಒಂದು ಗ್ರೋತ್ ಗೆ ಫ್ಯೂಲ್ ಆಗಿರುತ್ತೆ. ಅನ್ಲಾಕ್ ಯುವರ್ ಪೊಟೆನ್ಶಿಯಲ್, ನಿಮ್ಮ ಇಡೀ ಸಾಮರ್ಥ್ಯನ ಸೊ ತೆಗೆದು ಬಿಡು, ಹೊರಗಡೆ ಬಿಡಿ ಅಂತ ಹೇಳ್ತಿದ್ದಾರೆ. ಅಂಡ್ ಸ್ಟ್ಯಾಂಡ್ ಬೈ ಯು, ಸೊ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಎವ್ರಿ ಸ್ಟೆಪ್ ಆಫ್ ದ ವೇ. ಸೊ ನಾನು ಜೊತೆಗಿರ್ತೀನಿ, ನಿಮ್ ಪೊಟೆನ್ಶಿಯಲ್ ತೆಗೆದು ಬಿಡಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಮೈ ಕಮಿಟ್ಮೆಂಟ್ ಟು ಯುವರ್ ಲಿಮಿಟ್ಲೆಸ್ ಸಕ್ಸಸ್. ನಿಮ್ಮ ಸೊ ಏನ್ ಹೇಳ್ತಾರೆ, ಲಿಮಿಟ್ ನ ಮೀರಿದ ಒಂದು ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ನಾನ್ ಕಮಿಟ್ ಆಗ್ತಾ ಇದ್ದೀನಿ. ಸೊ ನೀವು ನಿಮ್ಮ ಒಂದು ಸಾಮರ್ಥ್ಯನ ಹೊರಗ್ ತೆಗೀರಿ, ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನ್ ಫ್ಯೂಯಲ್ ಆಗಿರ್ತೀನಿ ನಿಮ್ಮ ಬೆಳವಣಿಗೆಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ ತರದ ಒಂದು ಮೆಸೇಜ್ ನಿಜವಾಗ್ಲೂ ಕೂಡ ಹಾರ್ಟ್ಲಿ ಸಮೀರ್ ಸರ್ ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ, ನಿಜವಾದ ಆಜಾದಿ ಪಡೀರಿ ನೀವು, ಅದಕ್ಕೋಸ್ಕರ ಸೊ ನಾನು ವೇಟ್ ಮಾಡ್ತಿದ್ದೀನಿ. ಏನ್ ಬೇಕಾದ್ರೂ ಚೇಂಜ್ ಮಾಡ್ತೀನಿ, ಎಷ್ಟು ಸರಿ ಬೇಕಾದ್ರೂ ಚೇಂಜ್ ಮಾಡ್ತೀನಿ, ಬಟ್ ಆದ್ರೆ ಸೊ ಎಲ್ರಿಗೂ ಆಜಾದಿ ಸಿಗ್ಬೇಕು ಅಂತ ಹೇಳ್ತಿರ್ತಾರೆ. ಟುಗೆದರ್ ವಿ ವಿಲ್ ಬಿಲ್ಡ್ ಎ ಫ್ಯೂಚರ್ ವೇರ್ ನಥಿಂಗ್ ಹೋಲ್ಡ್ ಯು ಬ್ಯಾಕ್. ಯಾವ್ದು ನಿಮ್ಮನ್ನ ಯಾವತ್ತೂ ವಾಪಸ್ ತಗೊಂಡೋಕ್ ಆಗದೆ ಇರುವಂತ ಒಂದು ಭವಿಷ್ಯನ ನಾವು ಸೃಷ್ಟಿ ಮಾಡೋಣ ಒಗ್ಗಟ್ಟಾಗಿ ಅಂತ ಹೇಳ್ತಿದ್ದಾರೆ. ಸೊ ಇದು ನನಗೆ ಏನ್ ಅರ್ಥ ಆಯ್ತು ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸಮೀರ್ ಸರ್ ಕೊಡ್ತಾ ಇರುವಂತ ಮೆಸೇಜ್, ಆಕ್ಚುಲಿ ಅವ್ರು ಏನ್ ಮೆಸೇಜ್ ಕೊಟ್ರು ಏನ್ ಮೆಸೇಜ್ ಕೊಡದೇ ಇದ್ರು, ಯಾರಿಗೆ ಸಮೀರ್ ಸರ್ ಹೃದಯ ಅರ್ಥ ಆಗಿರುತ್ತೋ ಅವ್ರಿಗೆ ಜಸ್ಟ್ ಸಮೀರ್ ಸರ್ ಫೋಟೋ ನೋಡ್ರೆ ಸಾಕು, ಅವ್ರ ನೆನ್ಸ್ಕೊಂಡ್ರೆ ಸಾಕು, ಇನ್ನೇನು ಯೋಚನೆ ಮಾಡಲ್ಲ. ಸೊ ನನ್ನ ಪ್ರಕಾರ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಆಧಾರ ಸ್ತಂಭ ಸಮೀರ್ ಸರ್. ಸೊ ಅವ್ರಿದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಇವತ್ತು ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡ್ಬಂದು ಅದ್ಭುತವಾದ ಜೀವನ ಸೃಷ್ಟಿ ಮಾಡ್ಕೊಟ್ಟಿದೆ. ಸೊ ಅದೇ ನಂಬಿಕೆ ವಿಶ್ವಾಸ ಮುಂದಕ್ಕೂ ಕೂಡ ಇದ್ದೇ ಇರುತ್ತೆ. ಸೊ ಈಗ ಪ್ಲಾನ್ ನ ಹೈಲೈಟ್ಸ್ ನೋಡಿದ್ರೆ 72% ಪೇಔಟ್ ನ ಕೊಡ್ತಾ ಇದ್ದಾರೆ ಇವಾಗ ಎಂದಿನಂತೆ. ಸೊ ನಾವು ಮಾಡುವಂತ ವರ್ಕಿಗೆ 72% ಪೇಔಟ್ ಸಿಗ್ತಾ ಇದೆ. ಅದಾದ್ಮೇಲೆ ಅಲ್ಟಿಮೇಟ್ ಕಾಂಪನ್ಸೇಷನ್ ಪ್ಲಾನ್ ನಮಗೆ ಕೊಡ್ತಾ ಇದ್ದಾರೆ ಕಂಪನಿಯವರು, ಡಿಸೈನ್ ಬೈ ಟ್ರೂ ಅಚೀವರ್ಸ್. ಯಾರು ನಿಜವಾಗ್ಲೂ ಕೆಲಸ ಮಾಡಕ್ ರೆಡಿ ಇದ್ದಾರೆ, ಸಾಧನೆ ಮಾಡಕ್ ರೆಡಿ ಇದ್ದಾರೆ, ಅವರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂತ ಒಂದು ಅಲ್ಟಿಮೇಟ್ ಕಾಂಪನ್ಸೇಷನ್ ಪ್ಲಾನ್ ನಮ್ಗೆ ಸಿಗ್ತಾ ಇದೆ. ಜೊತೆಗೇನಪ್ಪಾ ಅಂತ ಹೇಳಿದ್ರೆ ನಮ್ಗೆ 14-16 ಲೆಗ್ಗಳು ಅವಶ್ಯಕತೆ ಇಲ್ಲ, ಅಷ್ಟು ಲೋಡ್ ನಾವು ತಗೊಂಡೋಗೋ ಅವಶ್ಯಕತೆ ಇಲ್ಲ, ಅಷ್ಟು ವೆಯ್ಟ್ ನಾವು ತಗೊಂಡೋಗೋ ಅವಶ್ಯಕತೆ ಇಲ್ಲ, ಅಷ್ಟು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ, ಅಷ್ಟು ಲೆಗ್ಗಳನ್ನ ಬ್ಯಾಲೆನ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಕೇವಲ ಇವತ್ತು ಕ್ರೇಜಿ ಆಗಿ ಹೋಗ್ತಿರುವಂತದ್ದು ಸೊ 4 ಲೆಗ್ ಒನ್ಲಿ. ಸೊ ಹಂಗಾಗಿ ಆ 4 ಲೆಗ್ಗಳ ಮುಖಾಂತರ ಎಲ್ಲಾ ಅಚೀವ್ಮೆಂಟ್ ಗಳನ್ನ ಮಾಡಬಹುದು. ಅದಾದ್ಮೇಲೆ ಸರ್ ಹೇಳ್ತಿದ್ದಾರೆ ಅನ್ಲಾಕ್ ರ್ಯಾಪಿಡ್ ಗ್ರೋತ್ ಅನ್ನ ಅನ್ಲಾಕ್ ಮಾಡಿ ಯಾವ್ದ್ರ ಮುಖಾಂತರ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಪವರ್ ಆಫ್ 4 ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಒಂದು ಕಲ್ಚರ್, ಪವರ್ ಆಫ್ 4 ಅನ್ನುವಂತ ಕಲ್ಚರ್, ಆ ಒಂದು ಬಿಹೇವಿಯರ್ ಸೊ ಎಂಟೈರ್ ನೆಟ್ವರ್ಕ್ ಅನ್ನ ಸೊ ದೊಡ್ಡ ಮಟ್ಟ ಕರ್ಕೊಂಡು ಹೋಗುತ್ತೆ. ಒನ್ ಆಫ್ ದ ಬೆಸ್ಟ್ ಬಿಹೇವಿಯರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ, ಸೂಪರ್ ಡೂಪರ್ ಎಕ್ಸ್ಟ್ರಾರ್ಡಿನರಿ ಡೂಪ್ಲಿಕೇಶನ್ ಬಿಹೇವಿಯರ್ ಇದು. ಇದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಎಲ್ರು ಕೂಡ ಅನ್ಕೊಂಡಂತ ಇನ್ಕಮ್, ಅನ್ಕೊಂಡಂತ ಕನ್ಸನ್ನ ಫುಲ್ಫಿಲ್ ಮಾಡ್ಕೋಬಹುದು. ಸೊ ಆ ತರದೊಂದು ರ್ಯಾಪಿಡ್ ಗ್ರೋತ್ ಗೋಸ್ಕರ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಅನಾನ್ಸ್ಡ್ ಇನ್ಸೆಂಟಿವ್, ಎಲ್ಲಾ ಕಡೆ ಎಲ್ಲಾ ಟೈಟಲ್ ಕೂಡ ನಿಮಗೆ ಇನ್ಸೆಂಟಿವ್ ಗಳ ಉತ್ತೇಜನ ಕೊಡ್ತಾ ಬರುತ್ತದೆ, ಅದೇ ನಿಮಗೆ ಮುಂದೆ ಕರ್ಕೊಂಡು ಹೋಗ್ತಾ ಬರುತ್ತೆ. ಸೊ ಆ ರೀತಿ ಒಂದು ಪ್ರೋಗ್ರೆಷನ್ ಇದೆ. ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇನ್ಫಿನಿಟಿ ಡೆಪ್ತ್ ಇಂದ ನಮಗೆ ಇನ್ಕಮ್ ಆಗ್ತಾ ಇದೆ, ಮತ್ತೆ ಮಲ್ಟಿಪಲ್ ಬಿಸ್ನೆಸ್ ಸೆಂಟರ್ಸ್ ಗಳನ್ನ ಓಪನ್ ಮಾಡ್ಕೋಬಹುದು. ಅದಾದ್ಮೇಲೆ ಇನ್ಸ್ಟೆಂಟ್ ರಿವಾರ್ಡ್ಸ್ ನೌ ಮಂತ್ಲಿ. ಇವಾಗ ತಿಂಗಳನೇ ಇನ್ಸ್ಟೆಂಟ್ ರಿವಾರ್ಡ್ಸ್ ಗಳು ಸಿಗುತ್ತೆ. ನೀವು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡಿ, ಇಷ್ಟು ತಿಂಗಳು ವೆಯ್ಟ್ ಮಾಡಿ, ಅಷ್ಟು ತಿಂಗಳು ವೆಯ್ಟ್ ಮಾಡಿ ಅನ್ನೋದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇನ್ಸ್ಟೆಂಟ್ ಆಗಿ ಸಿಗ್ತಾ ಬರುತ್ತೆ. ಮೋಸ್ಟ್ ರಿವಾರ್ಡಿಂಗ್ ಲಾಯಲ್ಟಿ ಪ್ರೋಗ್ರಾಮ್ ವಿತ್ 3x ಬೆನಿಫಿಟ್ ಅಂತ ಹೇಳಿ ರಾಯಲ್ಟಿ ಬೆನಿಫಿಟ್ ಅನ್ನು ಕೂಡ ಒಂದಷ್ಟು ಇನ್ಕ್ರೀಸ್ ಮಾಡ್ತಾ, ಒಂದಷ್ಟು ಚೇಂಜಸ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. 7,000 ಇದ್ದರೆ 10,000 ಮಾಡಿದ್ದಾರೆ. ಸೊ ಅದ್ರ ಬೆನಿಫಿಟ್ ಕೂಡ ಜಾಸ್ತಿ ಆಗಿದೆ. ಅದಾದ್ಮೇಲೆ ಸೊ ಇವಾಗ ದಿಸ್ ಪ್ಲಾನ್ ಈಸ್ ನೌ ದ ಮೋಸ್ಟ್ ಅಡ್ವಾನ್ಸ್ಡ್ ಅಂಡ್ ರಿವಾರ್ಡಿಂಗ್ ಪ್ಲಾನ್ ಇನ್ ದಿ ಇಂಡಸ್ಟ್ರಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಾ ಅಡ್ವಾನ್ಸ್ ಆಗಿರುವಂತ, ತುಂಬಾ ರಿವಾರ್ಡ್ಸ್ ಗಳು ಸಿಗುವಂತ ಒಂದು ಪ್ಲಾನ್ ಅಥವಾ ಪ್ಲಾನ್ ಡಿಸೈನ್ ಇದಾಗಿದೆ. ಸೊ ಹಾಗಾಗಿ 9 ಹೈಲೈಟ್ಸ್ ಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಕಂಪನಿ 12 ರೀತಿಯ ಇನ್ಕಮ್ ಅನ್ನ 72% ಪೇಔಟ್ ನಲ್ಲಿ ಕೊಡ್ತಾ ಇದೆ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ 12 ರೀತಿಯ ಇನ್ಕಮ್. ನಾವು ಆಲ್ರೆಡಿ ಮೊನ್ನೆ ಕೂಡ ಮಾತಾಡಿದೆ, ನಾವೆಲ್ಲರೂ ಕೂಡ ಒಂದು ಭಾವನಾತ್ಮಕ ಜೀವಿಗಳು, ನಾವೆಲ್ಲರೂ ಕೂಡ ಎಸ್ಪೆಷಲಿ ನಾವ್ ಇಂಡಿಯನ್ಸ್. ಏನೋ ಒಂದು ಕರೆಕ್ಟ್ ಆದ್ರೂ ಕೂಡ ಒಂಥರ ಏನ್ ಕೇಳ್ತಿರುತ್ತೆ, ಅದು ಬೇಕಿತ್ತು ಅಂತ ಹೇಳಿ. ಸೊ ಈಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಟ್ರಾವೆಲ್ ಫಂಡ್ ಇರ್ಬೋದು, ಫಾರಿನ್ ಟ್ರಿಪ್ ಫಂಡ್ ಗಳಿರ್ಬೋದು, ಅದಾದ್ಮೇಲೆ ಕಾರ್ ಫಂಡ್ ಇರ್ಬೋದು, ಮನೆ ಕಟ್ಟೋ ಫಂಡ್ ಗಳಿರ್ಬೋದು, ಈ ತರ ಹೌಸ್ ಬೋನಸ್, ಇಂಥವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಕನೆಕ್ಟ್ ಆಗಿದ್ರಿಂದ ಅದ್ ಬೇಕು, ಅದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದೆ. ಸೊ ನಾವು ಅದ್ರ ಮೇಲೆ ಒಂದಷ್ಟು ಕನ್ಸುಗಳು ಕಟ್ಕೊಂಡಿದೀವಿ. ಹಾಗಾಗಿ ಅದನ್ನೆಲ್ಲಾನು ಕೂಡ ಇವತ್ತು 12 ರೀತಿಯ ಇನ್ಕಮ್ ನಲ್ಲಿ ಡಿಸೈನ್ ಮಾಡಿ ನಮ್ಗೆ ಇವತ್ತು 12 ಇನ್ಕಮ್ ನ 72% ಪೇ ಔಟ್ ಅಲ್ಲಿ ನಮ್ಗೆ ಕಂಪನಿ ಕೊಡ್ತಾ ಇದೆ. ಸೊ ಈಗ ಅದನ್ನ ಒಂದೊಂದೇ ನೋಡ್ತಾ ಹೋಗೋಣ.
ಸೊ ಆಕ್ಚುಲಿ ಈ ಪ್ಲಾನ್ ಡಿಸೈನ್ ಮಾಡಿರ್ಬೇಕಾದ್ರೆ 4 ಪಿಲ್ಲರ್ ಗಳ ಮೇಲೆ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಡಿಸೈನ್ ಟು ರಿವಾರ್ಡ್ ಅಟ್ ಆಲ್ ದೀಸ್ 4 ಪಿಲ್ಲರ್ಸ್ ಆಫ್ ಬಿಸ್ನೆಸ್. ಈ ಬಿಸ್ನೆಸ್ ಗೆ ಇವತ್ತು ಇದು 4 ಪಿಲ್ಲರ್ ಗಳಾಗಿ ನಿಲ್ಲುತ್ತೆ. ಈ 4 ಪಿಲ್ಲರ್ ಅನುಗುಣವಾಗಿ ಸೊ ಕಾನ್ಸೆಪ್ಟ್ ಅನ್ನ ಮತ್ತೆ ಪ್ಲಾನ್ ನ ಡಿಸೈನ್ ಮಾಡಿದ್ರೆ, ಅದ್ರ ಮೊದಲನೇನಪ್ಪಾ ಅಂತ ಹೇಳಿದ್ರೆ ಫೌಂಡೇಶನ್. ಈ ಬಿಸ್ನೆಸ್ ಗೆ ಫೌಂಡೇಶನ್ ಏನು ಅಂತ ಹೇಳಿದ್ರೆ ಕನ್ಸ್ಯೂಮರ್, ಬಳಕೆದಾರರು, ಕಸ್ಟಮರ್. ನಾವು ಬಳಕೆದಾರರು ಹೌದು, ಬಿಸ್ನೆಸ್ ಪೀಪಲ್ ಹೌದು, ಬಟ್ ಆದ್ರೆ ಮೂಲ ಯಾರು ಅಂತ ಹೇಳಿದ್ರೆ ಇಟ್ಸ್ ಎ ಕಸ್ಟಮರ್ ಅಥವಾ ಕನ್ಸ್ಯೂಮರ್ ಅಂತ ಹೇಳಿ ಬಳಕೆದಾರರು. ಸೊ ಅವ್ರಿಗೆ ಬೇಕಾದಂತ ಒಂದು ಬೆನಿಫಿಟ್ ಅನ್ನು ಕೂಡ ಸೊ ಲಾಯಲ್ಟಿ ಮುಖಾಂತರ, ಸೊ ಮಾರ್ಜಿನ್ ಮುಖಾಂತರ ತುಂಬಾ ಒಳ್ಳೆ ಬೆನಿಫಿಟ್ ಕೊಡ್ತಿದ್ದಾರೆ. ಸೊ ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಬೇಸ್ ಲೆವೆಲ್ ಅಡ್ವೈಸರ್ ಅಂತ ಏನಿದ್ದಾರೆ ಅವರು ಕೂಡ ಬೇಸ್ ಲೆವೆಲ್ ಬಹಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ಬಿಸ್ನೆಸ್ ಅನ್ನ ಕನ್ಸ್ಯೂಮರ್ ನ ಜಾಸ್ತಿ ಕ್ರಿಯೇಟ್ ಮಾಡುವಂತವ್ರು, ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಬೇಸಿಕಲಿ ಆರಂಭದಲ್ಲಿ ಜೊತೆಗೆ ನಿಲ್ಲುವಂತವ್ರು ಯಾರು ಅಂತಾರೆ ಅಡ್ವೈಸರು. ಅವರು ಕೂಡ ಇಲ್ಲಿ ಪಿಲ್ಲರ್ ಆಗ್ತಾರೆ. ಅವ್ರಿಗೂ ಕೂಡ ಒಂದು ಇನ್ಕಮ್ ನ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನಂದ್ರಪ್ಪ ಮೂರನೇದು ಬಿಸ್ನೆಸ್ ಬಿಲ್ಡರ್ಸ್ ಅಂದ್ರೆ ಲೀಡರ್ಸ್ ಗಳು. ಆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿ ನಿಲ್ಸುವಂತ ಸೊ ಕೆಪಾಸಿಟಿ ಇರುವಂತವ್ರನ್ನ ನಾವು ಲೀಡರ್ಸ್ ಅಂತ ಕರಿತೀವಿ. ಅವ್ರಿಗೂ ಕೂಡ ಇನ್ಕಮ್ ಬೇಕಾಗತ್ತೆ, ಅವ್ರಿಗೂ ಕೂಡ ಇನ್ಕಮ್ ನ ಪ್ಲಾನ್ ಮಾಡಿದೆ ಕಂಪನಿ. ಅದೇ ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಐಕಾನ್ಸ್ ಅಂದ್ರೆ ಮೆಂಟರ್ಸ್ ಗಳಂತ ಹೇಳಿ ಲೀಡರ್ಸ್ ಗಳಿಗೆ, ಅಡ್ವೈಸರ್ ಗಳಿಗೆ ಸೊ ಮೆಂಟರಿಂಗ್ ಮಾಡಿ ಬಿಸ್ನೆಸ್ ಅನ್ನ ಹೇಗ್ ತಗೊಂಡೋಗ್ಬೇಕು, ಹೇಗ್ ನಿಲ್ಲಿಸ್ಬೇಕು, ಹೆಂಗ್ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮೆಂಟರಿಂಗ್ ಮಾಡುವಂತ ಬಿಸ್ನೆಸ್ ಐಕಾನ್ಸ್ ಗಳಿಗೆ ಅವ್ರಿಗೂ ಕೂಡ ಇನ್ಕಮ್ ಬರುತ್ತಾರೆ. ಈ 4 ಪಿಲ್ಲರ್ ಗಳ ಬೇಸ್ ಇಟ್ಕೊಂಡು ಸೊ ಕಂಪನಿ ಪ್ಲಾನ್ ನ ಡಿಸೈನ್ ಮಾಡಿದೆ. ಸೊ ಅದನ್ನ ನೋಡ್ತಾ ಹೋಗೋಣ. ಈಗ 12 ತರ ಇನ್ಕಮ್ ಏನಂತ ಹೇಳಿದ್ರೆ ಟೈಪ್ಸ್ ಆಫ್ ಇನ್ಕಮ್ ಅಲ್ಲಿ ಸೇವಿಂಗ್ ಆನ್ ಕನ್ಸಂಪ್ಷನ್, ಬಳಕೆಯ ಮೇಲೆ ಉಳಿತಾಯ ಅಪ್ ಟು 33% ತನಕ ಸಿಗ್ತಾ ಇದೆ. ಅದೇ ತರ ಪ್ರೋಗ್ರೆಸ್ ಅಂಡ್ ಬೋನಸ್ ಅಂತ ಹೇಳಿ ಕಂಪನಿ ಅಪ್ ಟು 6% ಅನ್ನ ಕೊಡ್ತಾ ಇದೆ. ಸೊ ಅದಾದ ನಂತರ ಪವರ್ ಆಫ್ 4. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಬಿಸ್ನೆಸ್ ಅಲ್ಲಿ ಮ್ಯಾಜಿಕ್ ನ ಕ್ರಿಯೇಟ್ ಮಾಡುವಂತದ್ದು ಪವರ್ ಆಫ್ 4. ಅದಕ್ಕೂ ಕೂಡ 5% ಇನ್ಕಮ್. ಡೈರೆಕ್ಟರ್ ಬೋನಸ್ 17% ಸಿಗ್ತಾ ಇದೆ. ವೆಹಿಕಲ್ ಬೋನಸ್ ಸೊ ಅದು ಕೂಡ 3% ಸಿಗ್ತಾ ಇದೆ. ನ್ಯಾಷನಲ್ ಟ್ರಾವೆಲ್ ಬೋನಸ್ ಅದು ಕೂಡ 4% ಸಿಗ್ತಾ ಇದೆ. ಮೆಂಟರ್ಶಿಪ್ ಬೋನಸ್ 15%. ವರ್ಲ್ಡ್ ಟೂರ್ ಫಂಡ್ ಸೊ 6% ಸಿಗ್ತಾ ಇದೆ. ಲಕ್ಸುರಿ ಟೂರ್ ಫಂಡ್, ಲಕ್ಸುರಿ ಕಾರ್ ಫಂಡ್ ಕೂಡ 5% ಸಿಗ್ತಾ ಇದೆ. ಡ್ರೀಮ್ ಹೌಸ್ ಬೋನಸ್ ಅದು ಕೂಡ 4% ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ರೆಡ್ ಡೈಮಂಡ್ ಕ್ಲಬ್ ಬೋನಸ್ 4%, ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ 3%. ಸೊ ಇಷ್ಟು ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈಗ ಮುಂದೆ ಈ 12 ತರ ಇನ್ಕಮ್ ಅನ್ನ ಹೇಗೆ ಕೊಡ್ತಿದ್ದಾರೆ ನೋಡೋಣ. ಸೊ ಆಲ್ರೆಡಿ ನಾನು ಹೇಳಿದೆ ಮೊದಲನೇ ಇನ್ಕಮ್ ಸೇವಿಂಗ್ ಆನ್ ಕನ್ಸಂಪ್ಷನ್ ಪ್ರಾಫಿಟ್ ಅಪ್ ಟು 33% ಪ್ಲಸ್ ಲಾಯಲ್ಟಿ ಪ್ರೋಗ್ರಾಮ್. ಸೊ ಇಲ್ಲಿ ನಮ್ಗೆ 33% ತನಕ ಮಾರ್ಜಿನ್ ಸಿಗ್ತಾ ಇದೆ. ಜೊತೆಗೆ ಲಾಯಲ್ಟಿ ಪ್ರೋಗ್ರಾಮ್ ಕೂಡ ಸಿಗ್ತಾ ಇದೆ. 6 ತಿಂಗಳಿಗೆ ಒಂದ್ಸರಿ ನಿಮ್ಗೆ 1 ಮಂತ್ ಲಾಯಲ್ಟಿ ಪ್ರೋಗ್ರಾಮ್ ಕೊಡ್ತಾ ಇದ್ರು. ಆ ಪ್ರೋಗ್ರಾಮ್ ಕೂಡ ಜೊತೆಗಿದೆ. 33% ಕೂಡ ಬಳಕೆಯ ಮೇಲೆ 33% ಉಳಿತಾಯ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಇನ್ನೊಂದು ಮೆಸೇಜ್ ಕೊಡ್ತಾ ಇದಾರೆ, ನೋ ನೆಟ್ವರ್ಕ್ ಮೀನ್ಸ್ ನೋ ಸಕ್ಸಸ್. ಎಲ್ಲಿ ನೆಟ್ವರ್ಕ್ ಇಲ್ವೋ ಅಲ್ಲಿ ಯಶಸ್ಸು ಇರೋದಿಲ್ಲ. ನೆಟ್ವರ್ಕ್ ಇಸ್ ಎವ್ರಿವೇರ್. ನೆಟ್ವರ್ಕ್ ಇಸ್ ಎವ್ರಿವೇರ್. ನೆಟ್ವರ್ಕ್ ಅನ್ನುವಂಥದ್ದು ಪ್ರತಿ ಜಾಗದಲ್ಲೂ ಇದೆ. ಹೌದಾ ಇಲ್ವಾ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಎಸ್ ಅಥವಾ ನೋ ಆನ್ಸರ್ ಮಾಡ್ಬೋದು ನೀವು. ನೆಟ್ವರ್ಕ್ ನಮ್ಮ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ನೆಟ್ ವರ್ತ್ ಅಂತಾರೆ. ಅದೇ ದೊಡ್ಡ ಆಸ್ತಿ ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಸ್ನೇಹಿತರೆ ಎಲ್ಲೇ ಮಾಡಿ ಯಾವುದೇ ಬಿಸ್ನೆಸ್ ಹೋದ್ರು ಕೂಡ ನೆಟ್ವರ್ಕ್ ಬಹಳ ಮುಖ್ಯ ಆಗುತ್ತೆ. ಸೊ ಹೊರ್ಗಡೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ಗೆ ಯಾರು ಪರಿಚಯ ಇಲ್ಲ, ಯಾರು ಗೊತ್ತಿಲ್ಲ, ಹೆಂಗ್ ಬಿಸ್ನೆಸ್ ಮಾಡಕ್ಕಾಗತ್ತೆ? ನೀವು ಚಾನ್ಸ್ ಇಲ್ಲ ಅಲ್ವಾ? ಸೊ ನಿಮ್ಗೆ ಎಷ್ಟು ಜನ ಗೊತ್ತಿದ್ದಾರೋ ಅಷ್ಟು ನಿಮ್ಮ ಬಿಸ್ನೆಸ್ ಅನ್ನ ಸ್ಪ್ರೆಡ್ ಮಾಡಕ್ ಅನುಕೂಲ ಆಗತ್ತೆ. ನಿಮ್ಗ್ ಜನಗಳೇ ಇಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೆ ಆಗಲ್ಲ. ಹಂಗಾಗಿ ನೋ ನೆಟ್ವರ್ಕ್ ಮೀನ್ಸ್ ನೋ ಸಕ್ಸಸ್. ನೆಟ್ವರ್ಕ್ ಈಸ್ ಎವ್ರಿವೇರ್. ಪ್ರತಿ ಒಂದ್ ಕಡೆ ನೆಟ್ವರ್ಕ್ ಇದೆ. ಸೊ ಇಲ್ಲೂ ಕೂಡ ನಾವು ಅದನ್ನೇ ಮಾಡ್ಬೇಕಾಗಿದೆ. ಎಸ್ ನನ್ ಪ್ರಕಾರ ಅದು. ಸೊ ಎರಡನೇ ಇನ್ಕಮ್ ಪ್ರೋಗ್ರೆಸ್ ಅಂಡ್ ಬೋನಸ್ ಅಂತ ಹೇಳಿ ಕರಿತೀವಿ. ಅಪ್ ಟು 6% ರೆಫರ್ ಅಂಡ್ ಅರ್ನ್. ಸೊ ಫಾರ್ ಆಲ್ ಅಡ್ವೈಸರ್ ಅಪ್ ಟು 6% ನಮ್ಗೆ ಇಲ್ಲಿ ಸಿಗ್ತಾ ಇದೆ. 6% ಎಲ್ಲ ಅಡ್ವೈಸರ್ಸ್. ಫಾರ್ ಆಲ್ ಅಡ್ವೈಸರ್ಸ್ ಅಂದ್ರೆ ಯಾರು? ಆಲ್ ಅಡ್ವೈಸರ್ ಅಂದ್ರೆ ಯಾರು? ಸೊ ಇಲ್ಲಿ ಕೇವಲ ಅಡ್ವೈಸರ್ ಅಂದ್ರೆ ನಾವು ಅನ್ಕೊಂತೀವಿ ಡೈರೆಕ್ಟರ್ ಬಿಲೋ ಇರೋರು ಅಂತ. ಇಲ್ಲ ಸ್ನೇಹಿತರೆ, ಫಾರ್ ಆಲ್ ಅಡ್ವೈಸರ್ ಅಂದ್ರೆ ಸೊ ಅಡ್ವೈಸರ್ ಬೇಸಿಕ್ ಲೆವೆಲ್ ಇಂದ ಹಿಡಿದು ಎಲ್ರಿಗೂ ಈ ಒಂದು ಪ್ರೋಗ್ರೆಸ್ ಅಂಡ್ ಬೋನಸ್ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಈಗ ಏನ್ ನೀವು ಪರ್ಸನಲ್ PV ಮಾಡ್ತೀರಾ ಅಥವಾ ಪರ್ಸನಲ್ BV ಮಾಡ್ತೀರಾ ಅದಕ್ಕೂ ಕೂಡ 6% ಸಿಗುತ್ತೆ. ಸೊ ಹಾಗಾಗಿ ಬೇಸಿಕ್ ಇಂದ ಸೊ ಇದು ಶುರು ಆಗುತ್ತೆ. ಅದಕ್ಕೆ ಸ್ಲ್ಯಾಬ್ ಡಿಸೈನ್ ಮಾಡಿದರೆ ಆ ಸ್ಲ್ಯಾಬ್ ನ ನೋಡೋದು ಗೊತ್ತಾಗ್ಬಿಡುತ್ತೆ. ಸೊ ಈಗ ನಮ್ಮ ಹತ್ರ ಅಕ್ಯುಮುಲೇಷನ್ ಇಲ್ಲ. ಆಕ್ಚುಲಿ ಏನಂದ್ರೆ ವೈ ನಾಟ್ ಅಕ್ಯುಮುಲೇಷನ್ ಯಾಕಿಲ್ಲ ಅಂತ ಹೇಳಿ ಸರ್ವೆ ಮಾಡಿದಾಗ ಗೊತ್ತಾಗಿರುವಂತದ್ದು,
ವೆರಿ ಲೆಸ್ ಇನ್ಕಮ್. ಅದರಿಂದ ಏನಾಗ್ತಿದೆ, ಇನ್ಕಮ್ ತುಂಬಾ ಕಮ್ಮಿ ಆಗ್ತಾ ಇದೆ, ಆಲ್ಮೋಸ್ಟ್ ಝೀರೋ. ಅಂದ್ರೆ ಎಕ್ಸಾಂಪಲ್ ಏನಂದ್ರೆ ಅಕ್ಯುಮುಲೇಷನ್ ಇಂದ ಏನಾಗುತ್ತೆ, ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ಒಂದಿನ ಒಂದ್ ಲೆವೆಲ್ ಬರ್ತಾರೆ. ಲೈಕ್ ಎಕ್ಸಾಂಪಲ್ ಲಾಸ್ಟ್ 11% ಇತ್ತು, ನಾನು ಪರ್ಚೇಸ್ ಮಾಡ್ಕೊಂಡು ಒಂದಿನ 11 ಬರ್ತೀನಿ, ನನ್ ಡೌನ್ಲೈನ್ ಪರ್ಚೇಸ್ ಮಾಡ್ಕೊಂಡು ಒಂದಿನ 11 ಬರ್ತಾರೆ, ಅವ್ರ ಡೌನ್ಲೈನ್ ಒಂದಿನ ಪರ್ಚೇಸ್ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ತಾ ಫ್ಯೂಚರ್ ಎಲ್ಲರೂ ಸೇಮ್ ಲೆವೆಲ್ ಬರ್ತಾರೆ, ಒಬ್ರಿಂದ ಒಬ್ರಿಗೆ ಇನ್ಕಮ್ ಝೀರೋ ಬರುತ್ತೆ. ಸೊ ಆ ಡಿಫ್ರೆನ್ಸ್ ಏನ್ ಇನ್ಕಮ್ ಬರಲ್ಲ, ಟೀಮ್ ಇದ್ರು ಈ ಬೋನಸ್ ಮಿಸ್ ಆಗುತ್ತೆ. ಹಂಗಾಗಿ ಆಲ್ಮೋಸ್ಟ್ ಝೀರೋ ಆಗುತ್ತೆ ಇನ್ಕಮ್, ಸೇಮ್ ಲೆವೆಲ್ಸ್ ಬರ್ತಾರೆ ಎಲ್ರು ಕೂಡ, ಎಲ್ರು ಅಲ್ಲಿಗೆ ಬಂದು ಸ್ಟಕ್ ಆಗ್ತಾರೆ. ಮತ್ತೆ ಐ ಸ್ಲ್ಯಾಬ್ ಜೊತೆಗೆ ಆ ಸ್ಲ್ಯಾಬ್ ದೊಡ್ಡದಿತ್ತು ಅಕ್ಯುಮುಲೇಷನ್, ಹೆಂಗೆ ಅಂತ ಹೇಳಿದ್ರೆ ನೋಡಿ, ಎ ವೆರಿ ಲಾಂಗ್ ವೇ ಟು ಡೈರೆಕ್ಟರ್ ಆಗೋದಕ್ಕೆ ತುಂಬಾ ಲಾಂಗ್ ಟೈಮ್ ತಗೊಳ್ತಿತ್ತು. ಯಾಕೆ ಅಂತ ಹೇಳಿದ್ರೆ 1,08,000 BV ಮಾಡ್ಬೇಕಿತ್ತು, ಅಂದ್ರೆ 4,000 PV ಮಾಡ್ಬೇಕಾಗಿತ್ತು. ಸೊ ಈಗ ಅದನ್ನ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಮುಂಚೆ ಕಂಪೇರ್ ಮಾಡ್ರೆ ಈಗ ಪ್ಲಾನ್ ನ ಸ್ವಲ್ಪ ಈಸಿ ಮಾಡಿ ಡಿಸೈನ್ ಮಾಡಿ ರೆಡಿ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಡಿಫಿಕಲ್ಟ್ ಇಲ್ಲ, ಹೈಯೆಸ್ಟ್ ಟೈಟಲ್ ಗಳನ್ನ ರೀಚ್ ಮಾಡೋದಕ್ಕೆ, ಡೈರೆಕ್ಟರ್ ಆಗೋದಕ್ಕೆ ಡಿಫಿಕಲ್ಟ್ ಇಲ್ಲ, ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಸೇಮ್ ಸ್ಲ್ಯಾಬ್ ಝೀರೋ ಆಗೋದಿಲ್ಲ. ಸೊ ಆ ಡಿಫರೆನ್ಸ್ ಅಮೌಂಟ್ ಇದ್ದೇ ಇರುತ್ತೆ, ಡಿಫರೆನ್ಸ್ ಇನ್ಕಮ್ ನ ನೋಡಬಹುದು, ಆ ಲೆಸ್ ಇನ್ಕಮ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಪ್ರೋಗ್ರೆಷನ್ ಬೋನಸ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು, ಟೈಟಲ್ಸ್ ಗಳಿದೆ. ಅಡ್ವೈಸರ್ 2%, 3%, 4%, 5%, 6%, ಡೈರೆಕ್ಟರ್ ಅಂಡ್ ಅಬವ್ ಕೂಡ 6% ಬೋನಸ್ ಇದಿರುತ್ತೆ. ಇದು ಯಾರ್ಯಾರಿಗೆ ಬರುತ್ತೆ, ಅವಾಗ ಹೇಳಿದ್ರೆ ಪ್ರೋಗ್ರೆಷನ್ ಬೋನಸ್ ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿ ಕನ್ಸಲ್ಟೆಂಟ್ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ಇದ್ರಲ್ಲಿ ಸ್ಲ್ಯಾಬ್ ಇದೆ, ಯಾರ್ಯಾರಿಗೆ ಯಾವ್ಯಾವ ತರ ಪರ್ಸೆಂಟೇಜ್ ಸಿಗುತ್ತೆ ಅಂತ ಹೇಳಿ. ಅಪ್ ಟು 49 PV ತನಕ ನಿಮ್ಮ ಗ್ರೂಪ್ ಇಂದ, ಈಗ ನೀವು ನಿಮ್ಮ ಗ್ರೂಪ್ ಅವರೆಲ್ಲ ಸೇರಿ 49 PV ಮಾಡಿದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ 2% ಬೋನಸ್ ಇರುತ್ತೆ. ಒನ್ಸ್ 50 PV ಕ್ರಾಸ್ ಆಯ್ತು ಒಂದ್ ತಿಂಗಳಲ್ಲಿ ಅಂತ ಹೇಳಿದ್ರೆ, ಅಲ್ಲಿಂದ 200 PV ಒಳಗಡೆ ಇತ್ತು ಅಂದ್ರೆ 3% ನಿಮ್ಗೆ, ಸೊ ನಿಮ್ಗೆ ಬೋನಸ್ ಸಿಗುತ್ತೆ. ಸೊ 200 ಇಂದ 400, 200 PV ಇಂದ 400 PV ಒಳಗಡೆ ನಿಮ್ದು ಆ ಸ್ಲ್ಯಾಬ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ 4%, 400 ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ 700 ಪಾಯಿಂಟ್ಸ್ ತನಕ ನಿಮಗೆ 5% ಬರುತ್ತೆ. 700 ಇಂದ ಪ್ಲಸ್ 1,100 ಒಳಗಡೆ ಇತ್ತು ಅಂದ್ರೆ 6% ಬರುತ್ತೆ. 1,100 ಮೇಲೆ ಪ್ರತಿ ಕನ್ಸಲ್ಟೆಂಟ್ಗೂ ಕೂಡ 6% ನಿಮಗೆ ಪ್ರೋಗ್ರೆಷನ್ ಬೋನಸ್ ಬರ್ತಾ ಇರುತ್ತೆ ಆನ್ ನಿಮ್ಮ ಪರ್ಸನಲ್ BV ಮೇಲೆ ಅಥವಾ CV ಮೇಲೆ, ಸಾರಿ PV ಮೇಲೆ, ರೈಟ್. ಸೊ ಇದು ಪ್ರೋಗ್ರೆಷನ್ ಬೋನಸ್. ಬಟ್ ಇದ್ರದ್ದು ಮ್ಯಾಜಿಕ್ ಇದೆ, ನೋಡ್ತಿರ್ಬೋದು ಇಲ್ಲಿ ಅಡಿಷನಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಏನ್ ಅಡಿಷನಲ್ ಇನ್ಕಮ್ ಅಂತ ಹೇಳಿದ್ರೆ, ಸೊ ಪವರ್ ಆಫ್ 4 ನಿಮಗೆ ಸ್ಲ್ಯಾಬ್ ಅಲ್ಲಿ 2%, 3%, 4, 5, 6 ಅಂತ ನೀವು ನೋಡ್ತಾ ಇರ್ಬೋದು. ಅದ್ರ ಪಕ್ಕದಲ್ಲಿ ಅಡ್ವೈಸರ್ 3% ಯಾರು ಬರ್ತಾರೆ, ಅಲ್ಲಿಂದ ಪವರ್ ಆಫ್ 4 ಅನ್ನುವಂತ ಕಾನ್ಸೆಪ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. 4 ಲೈನ್ಗಳ ಮುಖಾಂತರ ದೊಡ್ಡ ಇನ್ಕಮ್ ನಾವು ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಟಿವ್ ಅಡ್ವೈಸರ್ ಯಾವ ತರ ಒಂದು ಡಿಫರೆನ್ಸ್ ಇನ್ಕಮ್ ತಗೋಬಹುದು ಅಂತ ಹೇಳಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ವರ್ಕಿಂಗ್ ಮೆಥಡ್ ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ. ಸೊ ಈಗ ಪವರ್ ಆಫ್ 4, ಆ ಪವರ್ ಆಫ್ 4 ಅಂತ ಏನಿತ್ತು ಅದರಲ್ಲಿ 5% ಪೂಲ್ ಇದ್ಯಾರಿಗೆ, ಫಾರ್ ಡೆವಲಪಿಂಗ್ ಎ ಟೀಮ್, ಯಾರು ಟೀಮ್ ನ ಡೆವಲಪ್ಮೆಂಟ್ ಮಾಡ್ತಾರೆ ಅವರಿಗೆ, ಫಾರ್ ಆಲ್ ಅಡ್ವೈಸರ್ಸ್ ಅಪ್ ಟು 6%, ಅಂಡ್ NQDs ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಅಂತ ಏನಿರ್ತಾರೆ ಅವ್ರಿಗೂ ಕೂಡ ಸಿಗತ್ತೆ. ಅಂದ್ರೆ ಯಾರಿಗೆ ಸಿಗಲ್ಲ, ಡೈರೆಕ್ಟರ್ ಕ್ವಾಲಿಫೈಡ್ ಯಾರಾಗ್ತಾರೆ ಅವರಿಂದ ಮೇಲ್ಗಡೆಯವರಿಗೆ, ಡೈರೆಕ್ಟರ್ ಪ್ಲಸ್ ಅವರಿಂದ ಮೇಲ್ಗಡೆಯವರಿಗೆ ಇದು ಸಿಗಲ್ಲ. ಇದು ಓನ್ಲಿ ಫಾರ್ ಕೇವಲ ಯಾರಿಗೆ ಮಾತ್ರ ಸಿಗ್ತಾ ಇರೋದು, ಸೊ ಬೇಸಿಕ್ ಲೆವೆಲ್ ಅವ್ರಿಗೆ, ಜೊತೆಗೆ ಯಾರು ಡೈರೆಕ್ಟರ್ ಮೇಂಟೈನ್ ಮಾಡಕ್ ಆಗದೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತಾರೆ ಅವ್ರಿಗೆ, ಈ ಕ್ಯಾಟಗರಿ ಮಾತ್ರ ಸಿಗ್ತಾ ಇರೋದು 5%. ಹಂಗಾಗಿ ಶೇರ್ ಸಿಗುತ್ತೆ ನಿಮ್ಗೆ, ಅದ್ರ ಮುಖಾಂತರ ಒಳ್ಳೆ ಇನ್ಕಮ್ ಕೂಡ ನೀವು ಪಡ್ಕೋಬಹುದು. ಸೊ ಇದು ಹೆಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಈ ಪವರ್ ಆಫ್ 4 ನ ಕೊಡೋದಕ್ಕೆ ಮೈಲ್ ಸ್ಟೋನ್ 1 ಅಂತ ಕ್ರಿಯೇಟ್ ಮಾಡಿದ್ರೆ, ನೋಡಿ ಮೊದಲನೇದಲ್ಲಿ ಆರೆಂಜ್ ಏನ್ ಲೈನ್ ಇದೆ ಅದರಲ್ಲಿ ಇದೆ, ಅಪ್ಲಿಕೇಬಲ್ ಓನ್ಲಿ ಫಾರ್ ಆಕ್ಟಿವ್ 50 PV ಅಡ್ವೈಸರ್ ಫ್ರಮ್ 3% till 6% ಅಂತ. ಇದು ಯಾರು 3% ಇಂದ 6% ತನಕ ಇರ್ತಾರೆ ಅವ್ರಿಗೆ ಮಾತ್ರ ಮೀಸಲಾಗಿಟ್ಟಿರುವಂತ ಸ್ಪೆಷಲ್ ಮೈಲ್ ಸ್ಟೋನ್ ದುಡ್ಡು. ಹಂಗಾಗಿ ಇಲ್ಲಿ ನಿಮಗೆ ಚೆನ್ನಾಗಿ ಇನ್ಕಮ್ ಬರುತ್ತೆ ಬೇಸಿಕ್ ಲೆವೆಲ್ ಗಳಲ್ಲಿ. ಮೈಲ್ ಸ್ಟೋನ್ 1 ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಸಿಂಪಲ್ ನಾನು 50 PV ಮಾಡ್ಬೇಕು ಪರ್ಸನಲ್ ಆಗಿ, ಡೂ PV 50 PV ಯುವರ್ ಸೆಲ್ಫ್ ಒಂದು. ಎರಡನೇದು ಸಪೋರ್ಟ್ 4 ಪರ್ಸನಲಿ ಸ್ಪಾನ್ಸರ್ಡ್ ಅಡ್ವೈಸರ್ಸ್, 4 ಜನಗಳನ್ನ ಪರ್ಸನಲಿ ಸ್ಪಾನ್ಸರ್ ಮಾಡ್ತೀನಿ, ಆ 4 ಜನಗಳು ಕೂಡ 55 PV ಮಾಡ್ತು ಅಂತ ಹೇಳಿದ್ರೆ, ಸೊ ನಾನು ಎಲಿಜಿಬಲ್ ಆಗ್ತೀನಿ ಮೈಲ್ ಸ್ಟೋನ್ 1 ಗೆ. ಸರ್ ನನ್ನ ಹತ್ರ ಹೊಸ ಲೈನ್ ಇಲ್ಲ ಸರ್, ಆಲ್ರೆಡಿ ಹಳೇದೇ ಒಂದ್ 2-3 ಜನ ಇದ್ದಾರೆ, ಎಕ್ಸ್ಟ್ರಾ ಒಂದ್ 2-3 ಜನ ಆಡ್ ಮಾಡಿ 4 ಲೈನ್ ಎಕ್ಸಿಸ್ಟಿಂಗ್ ಕನ್ಸಲ್ಟೆಂಟ್ ಅವ್ರು 50 PV ಮಾಡ್ರು ಕೂಡ ನಾನು ಮೈಲ್ ಸ್ಟೋನ್ ಕ್ವಾಲಿಫೈ ಆಗ್ತೀನಿ ಅಂತ ಬಂದಾಗ ಆಬ್ಸಲ್ಯೂಟ್ಲಿ ರೈಟ್. ಸೊ ನೀವು ಎಕ್ಸಿಸ್ಟಿಂಗ್ ಕನ್ಸಲ್ಟೆಂಟ್ ಆಗ್ಬಹುದು, ಹೊಸ ಕನ್ಸಲ್ಟೆಂಟ್ ಮಾಡಬಹುದು, ಯಾವ್ದಾದ್ರು ಪರವಾಗಿಲ್ಲ. ಯಾವ್ದನ್ನ ನೀವು ಪರ್ಸನಲಿ ಸ್ಪಾನ್ಸರ್ಡ್ ಮಾಡಿರ್ತೀರಾ ಅವರು 4 ಲೆಗ್ ಒಳಗಡೆ ಇತ್ತು ಅಂತ ಹೇಳಿದ್ರೆ, ಅಥವಾ 4 ಲೆಗ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ನಿಮಗೆ ಈ ಒಂದು ಶೇರ್ ಬೋನಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕ್ಯಾನ್ ಬಿ ಸ್ಪಿಲ್ ಓವರ್ ಇನ್ ಡೆಪ್ತ್. ಸೊ ನಾವು
ಡೆಪ್ತಿಗೆ ಅದು ಫಿಲ್ ಮಾಡ್ಬೋದಾ? ಡೆಫಿನೆಟ್ ಆಗಿ ಮಾಡ್ಬೋದು. ಅಂಡ್ 50 PV ಈಚ್ ಮಾಡ್ಸೋರ್ ಆಗತ್ತಾ? ಡೆಫಿನೆಟ್ ಆಗಿ ಆಗತ್ತೆ. ಸೊ ಈಚ್ ಅರ್ನ್ ಶೇರ್ 2 ಶೇರ್ಸ್, ಎರಡು 2 ಶೇರ್ಸ್ ನಾವು ಅರ್ನ್ ಮಾಡಬಹುದು. 2 ಶೇರ್ ಇಂದನೂ ಕೂಡ ನಮ್ಗೆ ಇನ್ಕಮ್ ಬರುತ್ತೆ. ಇದು 1 ಮಂತ್ ನಾವು ಇನ್ಕಮ್ ತಗೊಂಡಾಗ ನಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆ, ಸೊ ಮೈಲ್ ಸ್ಟೋನ್ 1 ಡನ್. ಒಂದು ಮೈಲ್ ಸ್ಟೋನ್ 1 4 ಲೆಕ್ಕ ಹಾಕೊಂಡು ಮೈಲ್ ಸ್ಟೋನ್ 1 ನೀವು ಮುಗಿಸಿದ್ರೆ ಯು ಕ್ಯಾನ್ ನೌ ಕ್ವಾಲಿಫೈ ಫಾರ್ ಮೈಲ್ ಸ್ಟೋನ್ 2. ಮೈಲ್ ಸ್ಟೋನ್ 2 ಕೂಡ ಕ್ವಾಲಿಫೈ ಆಗಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ಏನು ಮೈಲ್ ಸ್ಟೋನ್ 2 ಏನಿದೆ ಅಂದ್ರೆ ಸಿಂಪಲ್ ನೋಡಿ, ಮೇಲ್ಗಡೆಯಿಂದ ನೋಡ್ಕೊಂಡ್ ಬಂದ್ರೆ ಅಪ್ಲಿಕೇಬಲ್ ಓನ್ಲಿ ಫಾರ್ ಆಕ್ಟಿವ್ 50 ಅಡ್ವೈಸರ್ ಫ್ರಮ್ 3 to 6%. 3 to 6% ಒಳಗಡೆ ಯಾರಿದ್ದಾರೆ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಮೈಲ್ ಸ್ಟೋನ್ 2 ನ ರೀಚ್ ಆಗೋದ್ರಿಂದ ನಾವು ಸೊ 4 ಒಂದು ಶೇರ್ ಅನ್ನ ಪಡ್ಕೋಬಹುದು, ಇನ್ಕಮ್ ನ ಜಾಸ್ತಿ ಮಾಡ್ಕೋಬಹುದು. ಸೊ ಇದಕ್ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಏನಂತ ಹೇಳಿದ್ರೆ ಮೊದಲು ನಾನು 50 PV ಮಾಡ್ಬೇಕು. ಆಮೇಲೆ ಯು ಶುಡ್ ಅಚೀವ್ ಮೈಲ್ ಸ್ಟೋನ್ 1. ಮೈಲ್ ಸ್ಟೋನ್ 1 ನ ಅಚೀವ್ ಮಾಡ್ಬೇಕು. ಮೈಲ್ ಸ್ಟೋನ್ 1 ಅಂದ್ರೆ ಏನು? ನಾನು ಪ್ಲಸ್ ನನ್ನ ಫ್ರಂಟ್ ಲೈನ್ 4 ಜನಗಳು ಫ್ರಂಟ್ ಲೈನ್ಸ್ ಗಳೇ ಆಗಿರ್ಬೇಕು. 4 ಜನಗಳು 50 PV ನ ಮಾಡಿರ್ಬೇಕು. 50-50 ಟೋಟಲ್ ಆ ಫಸ್ಟ್ ಫ್ರಂಟ್ ಲೈನ್ಸ್ ನಂದೆಲ್ಲ ಸೇರಿದ್ರೆ 250 PV ಮಿನಿಮಮ್ ಕ್ರಾಸ್ ಆಗಬೇಕು. ಇದು ಎಷ್ಟು ಜಾಸ್ತಿ ಮಾಡ್ರು ಅದರಿಂದ ಲಾಭ ನಮಗೆ ಜಾಸ್ತಿ, ದುಡ್ಡು ಜಾಸ್ತಿ ಬರುತ್ತೆ. ಆದ್ರೆ ಮಿನಿಮಮ್ ಅಂತ ಮಾಡಿದಾಗ ಇಷ್ಟು ಮಾಡ್ಬೇಕಾಗಿತ್ತೆ. ಅದಾದ್ಮೇಲೆ ಮೈಲ್ ಸ್ಟೋನ್ 2 ಕ್ವಾಲಿಫೈ ಆಗಕ್ಕೆ ನಿಮ್ಮ 4 ಜನ ಫ್ರಂಟ್ ಲೈನ್ ಇಂದ ನೀವೇನ್ ಮಾಡ್ಬೋದು? 12 ಜನಗಳನ್ನ ಕ್ವಾಲಿಫೈ ಮಾಡಿಸ್ಬೇಕಾಗತ್ತೆ. 4 ಡಿಫರೆಂಟ್ ಲೆಗ್ ಇಂದ 12 ಜನಗಳನ್ನ ನೀವು ಕ್ವಾಲಿಫೈ ಮಾಡಿಸ್ಬೇಕಾಗತ್ತೆ. 12 ಜನ ಅಂದ್ರೆ ಏನು? ನೀವು ನೋಡ್ತಿರ್ಬೋದು ಇಲ್ಲಿ ಎ ಅನ್ನೋ ವ್ಯಕ್ತಿಗೆ A1 A2 A3 A4 4 ಜನ ಇದ್ದಾರೆ. ಬಿ ಅನ್ನೋ ವ್ಯಕ್ತಿಗೆ B1 B2 ಸೊ B3 B4 ಅಲ್ಲಿಗೆ ಎಷ್ಟಾಯ್ತು? ಅವ್ರದ್ದು 4 ಆಯ್ತು. ಸೊ ಎದು 4 ಲೈನ್ ಇದೆ, ಬಿ ಅನ್ನೋ ವ್ಯಕ್ತಿದು 4 ಲೈನ್ ಇದೆ. ಸಿ ಅನ್ನೋ ವ್ಯಕ್ತಿ ನೋಡಿ C1 C2 ಎರಡೇ ಇರೋದು. ಡಿ ಅನ್ನೋ ವ್ಯಕ್ತಿ ನೋಡಿ D1 D2 ಎರಡೇ ಇರೋದು. ಅಂದ್ರೆ ಅರ್ಥ ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಒಟ್ಟಾರೆ 12 ಲೆಕ್ಕ ಕೇಳಿದ್ದಾರೆ. ಮೊದಲನೇ ವ್ಯಕ್ತಿಯಿಂದ 4 ಜನ ಬಂದಿದ್ದಾರೆ, ಎರಡನೇ ವ್ಯಕ್ತಿಯಿಂದ 4 ಜನ, 8 ಜನ ಆಯ್ತು. ಇನ್ನು ಕೊನೆಗೆ ಇಬ್ಬರ ಹತ್ರದಿಂದ ಸೇರಿ 4 ಜನ, ಅಲ್ಲಿಗೆ 12 ಜನ 50 PV ಅವ್ರನ್ನ ಕ್ವಾಲಿಫೈ ಮಾಡಿಸ್ಬೇಕಾಯ್ತು. 12 ಜನ 50 PV ಅವ್ರನ್ನ ಎರಡನೇ ಜನರೇಷನ್ ಕ್ವಾಲಿಫೈ ಮಾಡಿಸ್ತು ಅಂತ ಹೇಳಿದ್ರೆ ಸೊ ನಾವು ಎರಡನೇ ಮೈಲ್ ಸ್ಟೋನ್ ಗೆ ನಾವು ಕ್ವಾಲಿಫೈ ಆಗಬಹುದು. ಸೊ ಇದನ್ನೇ ಕೊಟ್ಟಿರುವಂತದ್ದು. ಮಿನಿಮಮ್ 2 ಅಡ್ವೈಸರ್ ಫ್ರಮ್ ದ ಅಟ್ಲೀಸ್ಟ್ 4 ಡಿಫರೆನ್ಸ್ ಲೆಗ್. 4 ಲೆಗ್ ಅಲ್ಲಿ ಯಾವ್ದಾದ್ರು ಲೆಗ್ ಅಲ್ಲಿ ಆಗ್ಲಿ ಮಿನಿಮಮ್ ಇಬ್ಬರಾದ್ರೂ ಕೂಡ ಕ್ವಾಲಿಫೈ ಆಗಿರ್ಬೋದು. ಉದಾಹರಣೆಗೆ ಇಬ್ರು ಹೆಂಗೆ ನೋಡಿ, ಎ ಅನ್ನೋ ವ್ಯಕ್ತಿ ಇಬ್ರನ್ನ ಮಾತ್ರ 55 PV ಮಾಡಿಸಿದ್ದಾರೆ, ಮುಗೀತು. ಬಿ ಅನ್ನೋ ವ್ಯಕ್ತಿ ಇಬ್ರು ಮಾತ್ರ ಆ ಏನೋ PV ಕಮ್ಮಿ ಮಾಡ್ಸಿದ್ರೆ. ಸೊ ಅದೇ ಸಿ ಅನ್ನೋ ವ್ಯಕ್ತಿ ಜಾಸ್ತಿ ಮಾಡ್ರಾಗತ್ತಾ? ಡಿ ಅನ್ನೋ ವ್ಯಕ್ತಿ ಜಾಸ್ತಿ ಫ್ರಂಟ್ ಲೈನ್ ಹಾಕರ್ ಆಗತ್ತಾ? ಅವಾಗ್ಲೂ ಆಗತ್ತೆ, ತೊಂದ್ರೆ ಇಲ್ಲ. ಅಕಸ್ಮಾತ್ ಎ ಅನ್ನೋ ವ್ಯಕ್ತಿ 4 ಇರೋ ಜಾಗದಲ್ಲಿ 3 ಇಟ್ಕೊಂಡು, ಬಿ ಅನ್ನೋ ವ್ಯಕ್ತಿ ಜಾಗದಲ್ಲಿ 4 ಇರೋ ಫ್ರಂಟ್ ಲೈನ್ ಜಾಗದಲ್ಲಿ 3 ಫ್ರಂಟ್ ಲೈನ್ ಇಟ್ಕೊಂಡು, ಈ ಸಿ ಮತ್ತೆ ಡಿ ಇವರು 3 ಜನ ಫ್ರಂಟ್ ಲೈನ್ ಮೇಂಟೈನ್ ಮಾಡ್ರ ಆಗತ್ತೆ? ಅವಾಗ್ಲೂ ಆಗತ್ತೆ. ಯಾಕಂದ್ರೆ 4 ಜನಗಳಿಂದ ಇಂಟು 3 ಜನ ಅಂತ ಹೇಳಿದ್ರೆ 12 ಜನ ಆಯ್ತು. ಒಟ್ಟು ಅವ್ರು ಕೇಳ್ತಿರೋದು 12 ಜನ 50 PV ನ ಮಾಡಿರ್ಬೇಕು. ಅವಾಗ ನಾವು ಸೆಕೆಂಡ್ ಲೆವೆಲ್ ಅಥವಾ ಎರಡನೇ ಮೈಲ್ ಸ್ಟೋನ್ ಕ್ವಾಲಿಫೈ ಆಗ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ ಬೆನಿಫಿಟ್ ಅಂತ ಹೇಳಿದ್ರೆ ಎರಡನೇ ಮೈಲ್ ಸ್ಟೋನ್ ಬರೋದ್ರಿಂದ ಶೇರು 4 ಶೇರ್ ಸಿಗುತ್ತೆ. ಸೊ ಆ 4 ಶೇರ್ ಸಿಗೋದ್ರಿಂದ ಏನಾಗುತ್ತೆ ನಿಮ್ ಇನ್ಕಮ್ ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಬೇಸ್ ಲೆವೆಲ್ ಅಲ್ಲಿ, ರೈಟ್? ಸೊ ಇದು ಮೈಲ್ ಸ್ಟೋನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಮೈಲ್ ಸ್ಟೋನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಮೈಲ್ ಸ್ಟೋನ್ 2 ನಾವು ಯಾರನ್ನ ಫ್ರಂಟ್ ಲೈನ್ಸ್ ಹತ್ರ CV ಮಾಡ್ಸಿರ್ತೀವಿ ಅವರ ಫ್ರಂಟ್ ಲೈನೇ ಆಗ್ಬೇಕಾ ಅಂತ ಬಂದಾಗ ಖಂಡಿತ ಇಲ್ಲ. ಸೊ ಇಲ್ಲಿ ನೋಡಬಹುದು ಎ ಒಂದು ಸ್ಟ್ರೆಚರ್ ಅಲ್ಲಿ A1 0 PV ಇದ್ದಾರೆ. ಆಮೇಲೆ ಅವ್ರ ಕೆಳಗಡೆ ಪಿ ಅನ್ನೋ ವ್ಯಕ್ತಿ 0 ಇದ್ದಾರೆ. ಅವ್ರ ಕೆಳಗಡೆ ಕ್ಯೂ ಅನ್ನೋ ವ್ಯಕ್ತಿ 50 PV ಮಾಡಿದ್ದಾರೆ. ಅದರಿಂದ ನಿಮಗೆ ಯಾರಿಗೆ ಮೇಲ್ಗಡೆ ಇರುವಂತ ವ್ಯಕ್ತಿ ನೀವೇನಿದ್ದೀರಲ್ಲ ನೀವು ಕ್ವಾಲಿಫೈ ಆಗ್ತೀರಾ ಅಂತ ಬಂದಾಗ ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇದೆ, ಸರಿನಾ? ಅದೇ ತರ ಇನ್ನೊಂದ್ ಲೆಗ್ ಅಲ್ಲಿ, ಅದೇ ತರ ಬೇರೆ ಬೇರೆ ಲೆಗ್ ಅಲ್ಲಿ. ಹಂಗಾಗಿ 4 ಜನಗಳು ಹತ್ರನು ಆಕ್ಟಿವ್ ಆಗಿದ್ರು ನಡೀತದೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಕೆಳಗಡೆ 50 PV 60 PV ಬಂದ್ರು ಕೂಡ ನಡೀತದೆ. ಸೊ ಇದು ನಾವು ನೋಡ್ಬೇಕಾಗಿರುವಂತದ್ದು. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನಾನು ಹೇಳ್ದೆ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು ಕೂಡ ಇವತ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಡೈರೆಕ್ಟರ್ ಇಸ್ ದಿ ಕೀ ಟು ಸಕ್ಸಸ್. ಡೈರೆಕ್ಟರ್ ಆಗುವಂತದ್ದು ಸಕ್ಸಸ್ ಆಗೋದಕ್ಕೆ ಇಲ್ಲಿ ಏನು ಬೀಗದ ಕೀ ಆಗ್ತಾ ಇದೆ ಅಥವಾ ಬೀಗದ ಕೈ ಆಗ್ತಾ ಇದೆ. ಸೊ ಇಲ್ಲಿ ಸೂಪರ್ ಆಗಿರುವಂತ ಒಂದು ಬೆನಿಫಿಟ್ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಆಗುತ್ತೆ. ಸೊ ಆ ಡೈರೆಕ್ಟರ್ ಗಳನ್ನ ಬೋನಸ್ ನೋಡ್ತಾ ಬರೋಣ. ಡೈರೆಕ್ಟರ್ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟರ್ ಬೋನಸ್ ಅಂತೇಳಿ 17% ಕೊಡುತ್ತೆ. ಈ 17% ಯಾರ್ಯಾರಿಗೆ ಅಂತ ಹೇಳಿದ್ರೆ ಫಾರ್ ಆಲ್ ಡೈರೆಕ್ಟರ್ಸ್ ಅಂಡ್ ಅಬೋ. ಡೈರೆಕ್ಟರ್ ಇಂದ ಮೇಲ್ಗಡೆ ಸಂಬಂಧಪಟ್ಟ ಎಲ್ಲ ಅಚೀವರ್ಸ್ ಗಳಿಗೂ ಕೂಡ ಈ ಒಂದು ಡೈರೆಕ್ಟರ್ ಪೂಲ್ ಸಿಗುತ್ತೆ. ಸೊ ಇದಕ್ಕೆ ನಾವು ಕ್ವಾಲಿಫೈ ಆಗ್ಬೇಕು ಅಂದ್ರೆ ಮಿನಿಮಮ್ ನಮ್ಮ ಒಂದು ಪರ್ಸನಲ್ PV ಎಷ್ಟಿರ್ಬೇಕು ಅಂತ ಹೇಳಿದ್ರೆ 50 ತನಕ ಇರ್ಬೇಕು. ಆದ್ರೆ ಖುಷಿ ವಿಷಯ ಏನಂದ್ರೆ ನಾವೆಲ್ಲ ಆಲ್ರೆಡಿ 100 PV ಮಾಡುವಂತ ಅಭ್ಯಾಸ ಮಾಡ್ಕೊಂಡಿದೀವಿ. 100 PV ಆರಾಮ್ಸೆ ನಾವು ಮಾಡಬಹುದು. ಸೊ ಹಂಗಾಗಿ ಡೈರೆಕ್ಟರ್ ಬೋನಸ್ 17% ಕೊಡ್ತಾ ಇದಾರೆ ಡೈರೆಕ್ಟರ್ ಇಂದ ಮೇಲ್ಗಡೆ ಎಲ್ರಿಗೂ ಕೂಡ. ಹೌ ಟು ಅಚೀವ್ ಡೈರೆಕ್ಟರ್ ಆಗೋದು ಹೇಗೆ? ಬಹಳ ಸ್ಮೂತ್ ಆಗಿದೆ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನನ್ನ 4 ಜನ ಫ್ರಂಟ್ ಲೈನ್ಸ್ ಅನ್ನ
ಅವ್ರನ್ನ ಮೊದಲನೇ ಮೈಲ್ ಸ್ಟೋನ್ ಗೆ ಕ್ವಾಲಿಫೈ ಮಾಡ್ತಾರೆ. ನನ್ನ 4 ಜನ ABCD ಈ 4 ಜನಗಳನ್ನ ಮೊದಲೇ ಮೈಲ್ ಸ್ಟೋನ್ ರೀಚ್ ಮಾಡಿಸ್ಬೇಕು. ಅವಾಗ ನನಗೆ ಸೊ ಡೈರೆಕ್ಟರ್ ಆಗೋದು ಈಸಿ ಆಗತ್ತೆ. ಅಂದ್ರೆ ಹೆಂಗೆ, ಸೊ ಅವ್ರು 4 ಜನ ಕೂಡ ಕ್ವಾಲಿಫೈ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು 4x4 ವರ್ಕ್ ಮಾಡಿದ್ರೆ ಸೊ ಏನಾಗತ್ತೆ, ನಂದು ಪರ್ಸನಲ್ ಏನೋ ವ್ಯಕ್ತಿ ಪರ್ಸನಲ್ ಆಗಿ 50 ಮಾಡಿದ್ರೆ ಟೀಮ್ ಇಂದ 4 ಜನಗಳು 50 ಮಾಡಿದ್ರೆ 250 ಆಯ್ತು. ಈ ತರ 4 ಜನ 250 ಮಾಡಿದ್ರೆ ಸೊ ಮಿಕ್ಕಿದ ಪರ್ಸನಲ್ CV ನಾನ್ ಮಾಡ್ಕೊಂಡ್ರೆ PV ನಾನ್ ಮಾಡ್ಕೊಂಡ್ರೆ 1100 ಆಯ್ತು. ಆರಾಮ್ಸೆ ಈಸಿಯಾಗಿ ಡೈರೆಕ್ಟರ್ ನ ಟಚ್ ಮಾಡಬಹುದು. ಹಾಗಾಗಿ ಡೈರೆಕ್ಟರ್ ಮೂಲ ಇಲ್ಲಿ ಡೈರೆಕ್ಟರ್ ಇಂದಾನೆ ಒಳ್ಳೆ ಇನ್ಕಮ್ ಬರುತ್ತೆ, ಡೈರೆಕ್ಟರ್ಗೂ ಕೂಡ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನ ನೀವು ನೋಡ್ಬೇಕಾಗುತ್ತೆ, ರೈಟ್. ಸೊ ಇದು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 5ನೇ ಇನ್ಕಮ್ ವೆಹಿಕಲ್ ಬೋನಸ್ ಅಂತ ಹೇಳ್ಬಿಟ್ಟು ಅವಾಗಲೇ ಸಂತೋಷ್ ಸರ್ ಹೇಳಿದಂಗೆ ಅದಿರ್ಲಿಲ್ಲ, ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವೆಹಿಕಲ್ ಬೋನಸ್ ಪೂಲ್ 3% ಇದೆ ಫಾರ್ ಡೈರೆಕ್ಟರ್ಸ್ ಓನ್ಲಿ. ಇದೊಂದು ಗೊತ್ತಿಲ್ಲ, ಕೇವಲ ಡೈರೆಕ್ಟರ್ಸ್ ಗೆ ಮಾತ್ರ ಇರುವಂತ ಒಂದು ಪೂಲು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ 5% 3% ಪೂಲ್ ಬೋನಸ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಒಬ್ಬ ಪರ್ಸನ್ ಗೆ ದುಡ್ಡು ಡಿವೈಡ್ ಮಾಡ್ಬೇಕು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ ಈಗ ಸದ್ಯಕ್ಕೆ ಅಪ್ ಟು 2500 ತನಕ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವ್ ಈ ಬೋನಸ್ ಕ್ವಾಲಿಫೈ ಆದಾಗ ನಮ್ಗೆ ಅಪ್ ಟು 2500 ಬರುತ್ತೆ. ಅಕಸ್ಮಾತ್ ಸರ್ ಎಕ್ಸ್ಟ್ರಾ ಇದಾಗತ್ತೆ ಬಂದ್ರೆ ಏನಾಗತ್ತೆ, ಇಲ್ಲ ಆಕ್ಚುಲಿ ಎಲ್ರಿಗೂ ಇಲ್ಲಿ ಶೇರ್ ಆಗತ್ತೆ. ಇದು ಡೈರೆಕ್ಟರ್ ಗೆ ಮಾತ್ರ ಇರೋದ್ರಿಂದ ಯಾರೆಲ್ಲ ಡೈರೆಕ್ಟರ್ ಮೇಂಟೈನ್ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಬೋನಸ್ ಶೇರ್ ಆಗತ್ತೆ. ಹಾಗಾಗಿ 2500 ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಸೊ ಅದ್ರೊಳಗಡೆ ಎಷ್ಟು ಬೇಕಾದ್ರೂ ಬರ್ಬೋದು, ಡಿಪೆಂಡ್ ಅಪ್ ಎಷ್ಟು ಜನ ಕ್ವಾಲಿಫೈ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ಇದು 5ನೇ ಒಂದು ಬೋನಸ್ ನೋಡಿದ್ವಿ. ನೆಕ್ಸ್ಟ್ ನ್ಯಾಷನಲ್ ಟ್ರಾವೆಲ್ ಬೋನಸ್ ಅಂತ 4% ಪೂಲ್ ಇದೆ. ಇದು ಯಾರ್ಯಾರಿಗೆ ಬರುತ್ತೆ, ಓನ್ಲಿ ಫಾರ್ ಡೈರೆಕ್ಟರ್ಸ್ ಅಂಡ್ ಸೀನಿಯರ್ ಡೈರೆಕ್ಟರ್ಸ್, ಇವ್ರಿಗೆ ಮಾತ್ರ ಬರುವಂತ ನ್ಯಾಷನಲ್ ಟ್ರಾವೆಲ್ ಬೋನಸ್. ಸೊ ಇದೊಂದು ಕೂಡ ಇವ್ರಿಗೆ ಸಿಗ್ತಾ ಇದೆ. ಡೈರೆಕ್ಟರ್ ಇವ್ರಿಗೆ ಇಲ್ಲಿ ಡೈರೆಕ್ಟರ್ ಪ್ಲಸ್ ಎಷ್ಟು ಇಬ್ರಿಗೂ ಸಿಗ್ತಾ ಇದೆ. ಬಟ್ ಡೈರೆಕ್ಟರ್ ಇದು ಸಿಗ್ತಾ ಇರೋದು ಪ್ಲಸ್ ಪಾಯಿಂಟ್. ಇದು ಎಷ್ಟು ಸಿಗುತ್ತೆ, ಅಪ್ ಟು 5000 ತನಕ ಸಿಗ್ತಾ ಇದೆ. ಇದು ಕೂಡ 5000 ತನಕ ಪಡ್ಕೋಬಹುದು ನ್ಯಾಷನಲ್ ಟ್ರಾವೆಲ್ ಬೋನಸ್ ಕೂಡ. ಸೊ ಈಗ ಡೈರೆಕ್ಟರ್ ಏನ್ ಬೋನಸ್ ಬರ್ತಾ ಇದೆ ಅಂತ ಹೇಳಿದ್ರೆ 3 ಪೂಲ್ ಗಳು ಸಿಗ್ತಾ ಇದೆ. ಒಂದನೇದು ಡೈರೆಕ್ಟರ್ ಬೋನಸ್ ಪೂಲ್, ಎರಡನೇದು ವೆಹಿಕಲ್ ಬೋನಸ್ ಪೂಲ್, ಮೂರನೇದು ನ್ಯಾಷನಲ್ ಟ್ರಾವೆಲ್ ಬೋನಸ್ ಪೂಲ್. ಸೊ ಈ 3 ಕೂಡ ಸಿಗ್ತಾ ಇದೆ. ಈ 3 ಬಳಸ್ಕೊಂಡು ಒಬ್ಬ ಕನ್ಸಲ್ಟೆಂಟ್ ಆಗಿ ಗೆಸ್ಟ್ ಆಗಿ ಸ್ವಲ್ಪ ಇನ್ಕಮ್ ಕೂಡ ಚೆನ್ನಾಗಿ ತಗೋಬಹುದು. ಸೊ ಅದಾದ್ಮೇಲೆ ನಾವು ಲೀಡ್ ಬೈ ಎಕ್ಸಾಂಪಲ್ ಲೈಕ್ ಎ ಲೀಡರ್. ಸೊ ಅದೊಂದು ಎಕ್ಸಾಂಪಲ್ ನೋಡ್ತಾ ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಡೈರೆಕ್ಟರ್ ಹಿಂಗೆಲ್ಲ ಆಗತ್ತೆ, ಸೊ ಎಕ್ಸಾಂಪಲ್ ಆಗಿ ನೀವು ಅಂತ ಕೂಡ ಹೇಳ್ತಾರೆ. ಮೋರ್ ಡೈರೆಕ್ಟರ್ಸ್ ಮೀನ್ಸ್ ಹೈಯರ್ ಟೈಟಲ್ ಮೋರ್ ಇನ್ಕಮ್. ಸೊ ಡೈರೆಕ್ಟರ್ ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡೋದ್ರಿಂದ ನೀವು ಸೀನಿಯರ್ ಡೈರೆಕ್ಟರ್ ಆಗ್ಬಹುದು ಅಥವಾ ನಾವು ಕೂಡ ಅಚೀವ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಹೌ ಟು ಅಚೀವ್ ಟೈಟಲ್ಸ್, ವೆರಿ ಸಿಂಪಲ್. ನಾವ್ ಏನ್ ತರ ಅಚೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ದಾರೆ. ಈಗ ನನ್ನ ಒಂದು ಡೈರೆಕ್ಟರ್ ಫ್ರಂಟ್ ಲೈನ್ ಸೊ 250 250 250 250 ಸೊ 4 ಲೆಗ್ ಇಂದ 250 250 PV ಗೊತ್ತು ಅಂದ್ರೆ ಅದೆಲ್ಲ ಸೇರಿದ್ರೆ 1100 ಆಗುತ್ತೆ. ಆಗ ನಾನು ಡೈರೆಕ್ಟರ್ ಆಗ್ತೇನೆ. ವೆರಿ ಸಿಂಪಲ್. ಇನ್ನೇನಿಲ್ಲ, 4 ಲೆಗ್ ಇರ್ಬೇಕು. 4 ಲೆಗ್ನು 4 ಲೆಗ್ ನ ಕ್ವಾಲಿಫೈ ಮಾಡಿಸ್ತು ಅಂತ ಹೇಳಿದ್ರೆ ನಾನು 1100 ಆಗ್ಬಿಟ್ಟು ನಾನು ಒಂದು ಡೈರೆಕ್ಟರ್ ಕ್ವಾಲಿಫೈ ಆಗ್ತೇನೆ. ಇನ್ ಸೀನಿಯರ್ ಡೈರೆಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಿದೆ ಕೆಲವರಿಗೆ ಕ್ರೈಟೇರಿಯಾ. ನನಗೆ ಒಂದು ಲೆಗ್ ಡೈರೆಕ್ಟರ್ ಆಗಿರ್ಬೇಕು. ಅದನ್ನೆಲ್ಲ ಆ ಡೈರೆಕ್ಟರ್ ಲೆಗ್ ಬಿಟ್ಟು ಉಳಿದಿದ್ ಎಲ್ಲಾ ಸೇರಿ 900 PV ತಗೊಂಡ್ ಬಂದ್ರೆ ನಾನು ಕೂಡ ಸೀನಿಯರ್ ಡೈರೆಕ್ಟರ್ ಆಗ್ಬಹುದು. ಸೊ ಇದು ನೀವು ನೋಡ್ಕೊಂಡಿದ್ದೀರಾ. ಸೊ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೇಮ್ ಇದೆ. ಸೊ ನಾನು ಪರ್ಸನಲ್ CV ಮಾಡ್ಕೊಂಡು ಅದು PV ಮಾಡ್ಕೊಂಡು ನಾನು 4 ಲೆಗ್ಗಳಲ್ಲಿ ಸೊ ಡೈರೆಕ್ಟರ್ ಗಳನ್ನ ಕ್ವಾಲಿಫೈ ಮಾಡಿಸ್ಕೊಳ್ತಾ ಬಂದ್ರೆ ಇಬ್ರು ಡೈರೆಕ್ಟರ್ ಕ್ವಾಲಿಫೈ ಮಾಡಿಸಿ, 4 ಲೆಗಲ್ಲಿ ಇಬ್ರು ಡೈರೆಕ್ಟರ್ ಕ್ವಾಲಿಫೈ ಮಾಡಿಸಿ, ಇನ್ 2 ಲೆಗ್ ಇಂದ ಸ್ವಲ್ಪ PGB ತಗೊಂಡ್ ಬಂತಂದ್ರೆ ನಾವು ಕೂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತೀವಿ. ಅದೇ ರೀತಿ ಸೀನಿಯರ್ ಡೈರೆಕ್ಟರ್ ಸಿಂಪಲ್ 3 ಜನ ಡೈರೆಕ್ಟರ್ ತಂದು ಸೈಡ್ ಅಲ್ಲಿ ಸ್ವಲ್ಪ ವಾಲ್ಯೂಮ್ ತಂದ್ರೆ ಸೀನಿಯರ್ ಡೈರೆಕ್ಟರ್ ಆಗ್ತೀವಿ. ಸೊ ಈ ತರ ಒಂದು ಲೆವೆಲ್ಸ್ ಗಳು ನಮ್ಗೆ ಇಲ್ಲಿ ಸಿಗ್ತಾ ಇದೆ. 4ನೇದೇನಪ್ಪಾ ಅಂತ ಹೇಳಿದ್ರೆ ಅಥವಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ಲಾಟಿನಂ ಡೈರೆಕ್ಟರ್. 4 ಲೆಗ್ ಗಳನ್ನ ಡೈರೆಕ್ಟರ್ ಮಾಡೋದ್ರ ಮುಖಾಂತರ ಸೊ ಪ್ಲಾಟಿನಂ ಡೈರೆಕ್ಟರ್ ನೀವು ಆಗ್ಬಹುದು. ಸೊ ಇಲ್ಲಿ ಪ್ಲಾಟಿನಂಗೆ ಸಿಕ್ಕಾಪಟ್ಟೆ ಕಿಮ್ಮತ್ ಇದೆ, ಸಿಕ್ಕಾಪಟ್ಟೆ ಬೆಲೆ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಸ್ಲ್ಯಾಬ್ ಟೈಟ್ಲು ಹೆಂಗೆ ಆಗೋದು ಅಂತ ಹೇಳ್ಬಿಟ್ಟು. ಡೈರೆಕ್ಟರ್ ಆಗಕ್ಕೆ 1100 GPV ತಗದ್ರೆ ಡೈರೆಕ್ಟರ್ ಆಗ್ತೀರಾ. ಸೀನಿಯರ್ ಡೈರೆಕ್ಟರ್ ಆಗಕ್ಕೆ 1 ಲೆಗ್ ಡೈರೆಕ್ಟರ್ ಆಗಿರ್ಬೇಕು, ಇನ್ನೊಂದು ಲೆಗ್ ಅಥವಾ ಉಳಿದಿದ್ದೆಲ್ಲ ಲೆಗ್ ಗಳಿಂದ 900 PV ತೆಗಿಬೇಕು. ಅದೇ ತರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೆ 2 ಲೆಗ್ ಡೈರೆಕ್ಟರ್ ಆಗಬೇಕು, ಉಳಿದಿದ್ದ ಎಲ್ಲಾ ಲೆಗ್ ಇಂದ 600 PV ತೆಗಿಬೇಕು. ಸೊ ನೆಕ್ಸ್ಟ್ ಪ್ಲಾಟಿನಂ ಕೂಡ ಹಾಗೇನೆ 4 ಡೈರೆಕ್ಟರ್ ಲೆಗ್ ಗಳನ್ನ ನಾವು ತರಬೇಕಾಗತ್ತೆ. ಅಲ್ಲಿಂದ PGP ಪರ್ಸನಲ್ CV ಮಾಡ್ಬೇಕಾಗತ್ತೆ. ಓಕೆ, ಪರ್ಸನಲ್ PV ಮಾಡ್ಬೇಕಾಗತ್ತೆ. ಸೊ ಈಗ 7ನೇದೇನಪ್ಪಾ ಅಂದ್ರೆ ಸೊ ಬಹಳ ಪವರ್ಫುಲ್ ಬೋನಸ್ ಮೆಂಟರ್ಶಿಪ್ ಬೋನಸ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಮುಂಚೆ LPB ಅಂತ ಕರಿತಿದೀವಿ. ಈಗ ಅದೊಂದಷ್ಟು ಚೇಂಜಸ್ ಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಯಾರು ಟ್ರೂ ಅಚೀವರ್ಸ್ ಇರ್ತಾರೆ ಅವರಿಗೆ ಮಾತ್ರ ಈ ಬೆನಿಫಿಟ್ ಚೆನ್ನಾಗಿ ಸಿಗೋ ತರ ಮಾಡಿದ್ದಾರೆ. ಸೊ ಫಾರ್ ಆಲ್ SD ಅಂಡ್ ಎಬೋ ಈ ಬೋನಸ್ ಯಾರಿಗೆ ಅಂತ ನೋಡಕ್ ಹೋದ್ರೆ SD ಸೀನಿಯರ್ ಡೈರೆಕ್ಟರ್ ಇಂದ ಮೇಲ್ಗಡೆ ಇರೋರಿಗೆ ಇದು ಕನೆಕ್ಟ್ ಆಗುತ್ತೆ. ಡೈರೆಕ್ಟರ್ ಸಿಗತ್ತಾ, ಸಿಗಲ್ಲ. ಸೀನಿಯರ್ ಡೈರೆಕ್ಟರ್ ಅಂಡ್ ಎಬೋ ಆಗಿರ್ಬೇಕು, ಸರಿನಾ. ಸೊ ಇದೇನಪ್ಪಾ ಅಂತ ಹೇಳಿದ್ರೆ
ಬೇಸ್ಡ್ ಆನ್ ನಾವ್ ಎಷ್ಟು ಜನ ಲೀಡರ್ಗಳನ್ನ ಪೇಯ್ಡ್ ಆಸ್ ಅಚೀವರ್ಸ್ ಗಳನ್ನ ಟೀಮ್ ಅಲ್ಲಿ ತರ್ತೀವಿ, ಅದ್ರ ಮೇಲೆ ಈ ಬೋನಸ್ ನಮ್ಗೆ ಜಾಸ್ತಿ ಆಗುತ್ತೆ ಸಿಗುತ್ತೆ ನಮ್ಗೆ. ಸೊ ಮೆಂಟರ್ಶಿಪ್ ಬೋನಸ್ ಅಲ್ಲಿ ಏನೇನ್ ಕ್ರೈಟೇರಿಯಾಸ್ ಗಳಿದೆ, ಕ್ವಾಲಿಫಿಕೇಶನ್ಸ್ ಏನಿದೆ, ನಾನು ಸೀನಿಯರ್ ಡೈರೆಕ್ಟರ್ ಆಗಿರ್ಬೇಕು ಮೊದಲೇ. ನನಗೆ ಆ ಒಂದು ಬೋನಸ್ ಬರ್ಬೇಕು ಅಂದ್ರೆ ನಾನು ಸೀನಿಯರ್ ಡೈರೆಕ್ಟರ್ ಆಗಿರ್ಬೇಕು. ಸೊ ಇದು ಒಂದು ಕಂಡೀಷನ್ಸ್. ಸೊ ಅಲ್ಲಿ ನೋಡಿ, ನಾನ್ ಸೀನಿಯರ್ ಡೈರೆಕ್ಟರ್ ಆಗಿದ್ರೆ ಮಾತ್ರ ಆ ಒಂದು ಇನ್ಕಮ್ ನ ಎಲಿಜಿಬಲ್ ಆಗ್ತೀನಿ. ಅದ್ರ ಜೊತೆಗೆ ಏನಾಗಿರ್ಬೇಕು ಅಂತ ಹೇಳಿದ್ರೆ, ನನಗೆ ಒಂದು ಲೆಗ್ ಅಲ್ಲಿ ಮಿನಿಮಮ್ 3600 GPV ಬಂದಿರ್ಬೇಕು. ನಾನ್ SD ಲೆವೆಲ್ ಅಲ್ಲಿ ಇರ್ಬೇಕು. ಎರಡನೇದು ಅಲ್ಲಿ ನನಗೆ ಎನಿ ಲೆಗ್, ನನ್ನ ಫ್ರಂಟ್ ಲೆಗ್ ಯಾವ್ದಾದ್ರು ಒಂದ್ ಲೆಗ್ ಅಲ್ಲಿ 3600 GPV ಬಂದಿರ್ಬೇಕು. 3600 GPV ಅಂದ್ರೆ BV ವೈಸ್ ಅಲ್ಲಿ ಎಂದಿನಂತೆ 97,200 ಅಷ್ಟು ಬಂದ್ರೆ ನಮ್ಗೆ ಆ ಒಂದು ಲೆಗ್ ಇಂದ ನಾವು ಲೀಡರ್ಶಿಪ್ ಬೋನಸ್ ಅಥವಾ ಮೆಂಟರ್ಶಿಪ್ ಬೋನಸ್ ಕ್ವಾಲಿಫೈ ಆಗ್ತೀವಿ. ಎರಡನೇ ದಿನ ಏನಪ್ಪಾ ಅಂದ್ರೆ, ನಾನ್ ಕ್ವಾಲಿಫೈಡ್ ವಾಲ್ಯೂಮ್ ಅಂತೀವಿ ಅಥವಾ NQDs ಅಂತ ಕರಿತೀವಿ. ನಾನ್ ಕ್ವಾಲಿಫೈಡ್ ವಾಲ್ಯೂಮ್ ಅಂದ್ರೆ ಅವರು ವಾಲ್ಯೂಮ್ ತಂದಿರ್ತಾರೆ, ಬಟ್ ಅದು ಬೇಕಿದಷ್ಟು ಆಗಿರಲ್ಲ, ಹಂಗಾಗಿ ನಾನ್ ಕ್ವಾಲಿಫೈಡ್ ವಾಲ್ಯೂಮ್ ಆಗುತ್ತೆ. ಅಂತವ್ರನ್ನ ಏನಂತ ಕರಿತೀವಿ, NQDs ಅಂತ ಕರಿತೀವಿ. ಸೊ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ಸ್, ಅವ್ರು ಬೇಕಿರೋಷ್ಟು ವಾಲ್ಯೂಮ್ ನ ತರದೆ, ಸೊ ಆ ಒಂದು ಅಚೀವರ್ಸ್ ಏನಿರ್ತಾರೆ ಅವರು ನಾನ್ ಕ್ವಾಲಿಫೈಡ್ ಡೈರೆಕ್ಟರ್, ಪಾಯಿಂಟ್ ವಿಲ್ ಬಿ ಕೌಂಟೆಡ್ ಟು ಡಿಟರ್ಮೈನ್ ಲೆಗ್ ಆಫ್ GPV 3600. ಆ ತರ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ವಾಲ್ಯೂಮ್ ಏನಿರ್ತಲ್ಲ, NQD ವಾಲ್ಯೂಮ್, ಆ ವಾಲ್ಯೂಮ್ ಕೂಡ 3600ಕ್ಕೆ ಸೇರ್ಕೊಂಡಾದ್ರೆ ಸಾಕು, ನೀವು LPV ತಗೋಬಹುದು. ಜೊತೆಗೆ ಈಗ ಮಿನಿಮಮ್ ಗ್ಯಾರಂಟಿ ಇಲ್ಲ. ಸೊ ಈ ಮಿನಿಮಮ್ ಗ್ಯಾರಂಟಿ ಅಂತ 3600 ಪಾಯಿಂಟ್ಸ್ ಬರ್ತಿತ್ತು, ಅದನ್ನ ಇಲ್ಲ. ಅದ್ರ ಬದಲಿಗೆ ಬೇರೆ ತರ ಡಿಸೈನ್ ಮಾಡಿ ತುಂಬಾ ಸಫಿಶಿಯಂಟ್ ಇನ್ಕಮ್ ಸಿಗೋ ತರ ಪ್ಲಾನ್ ಮಾಡಿದ್ದಾರೆ. ಸೊ ದಿ ಬೋನಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಪರ್ ದ ಸ್ಪಾನ್ಸರ್ ನೆಟ್ವರ್ಕ್. ಸೊ ಇದು ಸ್ಪಾನ್ಸರ್ ನೆಟ್ವರ್ಕ್ ಏನಿರುತ್ತೆ ಅದ್ರ ಮೇಲೆ ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಮೌಂಟ್. ಆದ್ರೆ ಮೆಂಟರ್ಶಿಪ್ ಬೋನಸ್ ತಿಳ್ಕೊಂಡ್ವಿ. ನೆಕ್ಸ್ಟ್ ವರ್ಲ್ಡ್ ಟೂರ್ ಫಂಡ್. ಸೊ ಇದು ಕೂಡ ತುಂಬಾ ಅವಶ್ಯಕತೆ ಇರುವಂತದ್ದು. ಸರ್ ಫಾರಿನ್ ಟ್ರಿಪ್ ಇರಲ್ವಾ, ಫಾರಿನ್ ಟ್ರಿಪ್ ಇರುವಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಸೊ ಈಗ ಫಾರಿನ್ ಟ್ರಿಪ್ ಕೂಡ ಸಿಕ್ಕಿದೆ ನಮಗೆ, ವರ್ಲ್ಡ್ ಟೂರ್ ಫಂಡ್ ಅಂತ ಹೇಳ್ಬಿಟ್ಟು. ಇದು ನೀವು ನೋಡ್ತಿರ್ಬೋದು, ಎಲ್ಲೆಲ್ಲಿ ಬೋನಸ್ ಅಂತ ಬಂದಿದ್ಯೋ ಅಲ್ಲೆಲ್ಲರೂ ಕೂಡ ನಿಮಗೆ ಕೈಗೆ ಅಮೌಂಟ್ ಬರುತ್ತೆ. ಎಲ್ಲಿ ಫಂಡ್ ಅಂತಿದ್ಯೋ ಅಲ್ಲಿ ನಿಮ್ಗೆ ಕೈಗೆ ಬರೋದಿಲ್ಲ. ಇದು ಕಂಪನಿ ಉಳ್ಕೊಂಡಿರುತ್ತೆ, ನಮ್ಮನ್ನ ಫಾರಿನ್ ಟ್ರಿಪ್ ಕಳ್ಸ್ಕೊಡೋ ಟೈಮ್ ನಲ್ಲಿ. ಸೊ ಇದನ್ನ ಫಂಡ್ ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಫಂಡ್ ಅಂತ ಬಂದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಗೊತ್ತಿರ್ಬೇಕು. ಅದಕ್ಕೊಂದು ಸಣ್ಣ ಕ್ರೈಟೇರಿಯಾ, ಅದನ್ನ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು, ಯಾರ್ಯಾರಿಗೆ ಅಂತ ಗೆಸ್ ಮಾಡಿ ನೋಡೋಣ, ಯಾರಿಗೆ ಅಂತ, ಯಾರಿಗೆ ಗೆಸ್ ಮಾಡಿ ನೋಡೋಣ. SD ಅಂಡ್ ಎಬೋ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿಂದ ಮೇಲ್ಗಡೆಯವ್ರಿಗೆ ಮಾತ್ರ ವರ್ಲ್ಡ್ ಟೂರ್ ಫಂಡ್ ಸಿಗ್ತಾ ಇರುವಂತದ್ದು 6%. ಸೊ ಇಲ್ಲಿ ಹೈಯೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ತಿಂಗಳಿಗೆ 30,000 ಮಾತ್ರ ಹೈಯೆಸ್ಟ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಫಂಡ್ 6% ಪೂಲ್ ಇದೆ, ಆದ್ರೆ ಹೈಯೆಸ್ಟ್ ನಮಗೆ 30,000 ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಸೊ ತಿಂಗಳಿಗೆ 30,000 ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಯ್ತು, ನಿಯರ್ಲಿ 12 ಅಂತ ಹೇಳಿದ್ರೆ 36, 3,60,000 ದುಡ್ಡಾಗುತ್ತೆ ಸ್ನೇಹಿತರೆ. ಅದ್ರ ಮುಖಾಂತರ ನಾವು ಒಳ್ಳೊಳ್ಳೆ ಟ್ರಿಪ್ ನಾವು ವರ್ಲ್ಡ್ ಟೂರ್ ನಾವು ನೋಡ್ಬೋದು, ಜಗತ್ತನ್ನ ನೋಡ್ಬೋದು, ಬಹಳ ಚೆನ್ನಾಗಿರುತ್ತೆ. ಸೊ ಆತರ ಪ್ರತಿ ವರ್ಷ ಟ್ರಿಪ್ ಹೋಗ್ತಾರೆ, ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಅದೇ ತರ ಇನ್ನೊಂದು ಸ್ಮಾಲ್ ಹೆಲ್ಪ್ ಮಾಡ್ತಾ ಇದ್ರೆ ಕಂಪನಿ ನಮ್ಗೆ. ಸೊ ಈ ವರ್ಲ್ಡ್ ಟೂರ್ ಫಂಡ್ ಏನಿದೆ, ಇದು ಆಕ್ಚುಲಿ ಫಂಡ್ ಸ್ಟೋರ್ ಆಗೋದು ಕಂಪನಿ, ನಮ್ಗೆ ಬೇಕಿದ್ದ ಕೊಡುವಂತದ್ದು. ಇದನ್ನ ಅಥವಾ ಟ್ರಿಪ್ ಗೆ ರಿಲೀಸ್ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಹೊಸ ಪ್ಲಾನ್, ಒಂದು ಹೊಸ ಡಿಸೈನ್ ತಂದಿದ್ದಾರೆ. ಯಾರು ತಿಂಗಳಿಗೆ 50,000 ಒಳಗಡೆ ಸಂಪಾದನೆ ಮಾಡ್ತಿರ್ತಾರೆ, ಯಾರು ತಿಂಗಳಿಗೆ 50,000 ಒಳಗಡೆ ಸಂಪಾದನೆ ಮಾಡಿರ್ತಾರೆ, ಅವ್ರಿಗೆ ಕಂಪನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಫಂಡ್ ಏನ್ ಪ್ರತಿ ತಿಂಗಳು ಬರುತ್ತಲ್ಲ ಅದನ್ನ ಚೆಕ್ ಅಲ್ಲಿ ಕೊಟ್ಬಿಡ್ತಾರೆ. ಯಾರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ ಇರ್ಬೋದು ಅಥವಾ ಅದನ್ನ ಮೇಲ್ಗಡೆ ಲೆವೆಲ್ ಇರ್ಬೋದು, ಯಾರ ಇನ್ಕಮ್ 50,000ಕ್ಕಿಂತ ಜಾಸ್ತಿ ಮೇಲಿದೆ, ಅವರಿಗೆ ಈ ಫಂಡ್ ಅನ್ನ ಮಂತ್ಲಿ ರಿಲೀಸ್ ಮಾಡೋದಿಲ್ಲ, ಹಾಗೆ ಹೋಲ್ಡ್ ಮಾಡಿ ಇಟ್ಟಿರ್ತಾರೆ. ನಾವು ಫಾರಿನ್ ಟ್ರಿಪ್ ಹೋಗೋ ಟೈಮಲ್ಲಿ ನಮ್ಗೆ ಫಾರಿನ್ ಟ್ರಿಪ್ ಆಗಿ ಅಥವಾ ಆ ಫಂಡ್ ಯುಟಿಲೈಸ್ ಮಾಡ್ಕೋಬಹುದು, ನಾವಾಗ್ಬೋದು ನಮ್ಮ ಫ್ಯಾಮಿಲಿ ಅವರಾದ್ರೂ ಯೂಸ್ ಮಾಡ್ಕೊಂಡು ಟ್ರಿಪ್ ಹೋಗ್ಬೋದು. ಸೊ ಆ ರೀತಿ ಗೊತ್ತಿರ್ಲಿ, 50,000ಕ್ಕಿಂತ ಒಳಗಡೆ ಇನ್ಕಮ್ ಯಾರಿಗ್ ಬರುತ್ತೆ ಅವ್ರಿಗೆ ಫಂಡ್ ಅನ್ನ ಸ್ಟೋರ್ ಮಾಡಲ್ಲ, ಸ್ಪಾಟ್ ಅಲ್ಲಿ ಇನ್ಸ್ಟೆಂಟ್ ಆಗಿ ಅಲ್ಲೇ ಕೊಟ್ಬಿಡ್ತಾರೆ. ರೈಟ್, ಇದು 8ನೇ ಇನ್ಕಮ್ ನೋಡಿದ್ವಿ. ಇನ್ನು 9ನೇದು ಏನಪ್ಪಾ ಅಂತ ಹೇಳಿದ್ರೆ ಲಕ್ಸುರಿ ಕಾರ್ ಫಂಡ್. ಸೊ ಇದು ಕೂಡ ಫಂಡ್, ಇದು ಸ್ಟೋರ್ ಆಗುತ್ತೆ ಕಂಪನಿನಲ್ಲಿ, ನಮಗೆ ಕಾರ್ ತಗೊಳ್ಳೋ ಟೈಮ್ ರಿಲೀಸ್ ಆಗುವಂತದ್ದು. ಸೊ ಇದು ಯಾರಿಗೆ ಸೇರುವಂತದ್ದು ಅಂತ ಹೇಳಿದ್ರೆ SED ಅಂಡ್ ಎಬೋ. SED ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇಂದ ಮೇಲ್ಗಡೆ ಯಾರಿಗೆಲ್ಲ ಇದ್ದಾರೆ ಅವರಿಗೆಲ್ಲ ಸಿಗುವಂತದ್ದು. ಸೊ ಇದು ಕೂಡ ತಿಂಗಳಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಅಪ್ ಟು 40,000 rupees ತನಕ ಸಿಗುತ್ತೆ. ಜೊತೆಗೆ ಇದ್ರಲ್ಲೂ ಕೂಡ ಸೇಮ್ ಕಂಡೀಷನ್ಸ್ ಮಾಡಿದ್ದಾರೆ. ಯಾರಿಗೆ 50,000 ಒಳಗಡೆ ಇನ್ಕಮ್ ಇರುತ್ತೆ ಅವರಿಗೆ ಕಾರ್ ಫಂಡ್ ಸ್ಟೋರ್ ಮಾಡೋದಿಲ್ಲ, ಫಂಡ್ ಅನ್ನ ಹಾಗೆ ಎತ್ತಿಡಲ್ಲ, ನಿಮ್ಗೆ ಬೋನಸ್ ಜೊತೆಗೆ ರಿಲೀಸ್ ಮಾಡಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು ಇನ್ಸ್ಟೆಂಟ್ ಆಗಿ ಬೋನಸ್ ಕೊಟ್ಬಿಡ್ತಾರೆ ಇದು ಫಂಡ್ ಅನ್ನ. ಸೊ ಯಾರಿಗೆ 50,000ಕ್ಕಿಂತ ಜಾಸ್ತಿ ಬರುತ್ತೆ ಅವರಿಗೆ ಸ್ಟೋರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು ಕಾರ್ ತಗೊಳಕ್ಕೆ. ಇನ್ನು 10ನೇ ಇನ್ಕಮ್ ಯಾವ್ದಿದೆ ಅಂದ್ರೆ ಡ್ರೀಮ್ ಹೌಸ್ ಬೋನಸ್ ಅಂತ ಹೇಳ್ಬಿಟ್ಟು, ಇದು ಕೂಡ ನಮಗೆ ಪ್ರತಿ ತಿಂಗಳು ಬೋನಸ್ ರೂಪದಲ್ಲಿ ಬರುವಂತದ್ದು. ಇದಕ್ಕೆ 4% ಪೂಲ್ ಕೊಡ್ತಿದ್ದಾರೆ.
ಸೊ ಇದನ್ನೇನಪ್ಪಾ ಅಂತ ಹೇಳಿದ್ರೆ ಸಿಹಿ ಸುದ್ದಿ ಏನಂತ ಹೇಳಿದ್ರೆ ನೌ ಫಾರ್ ಆಲ್ ಪ್ಲಾಟಿನಮ್ ಅಂಡ್ ನೆವೋ. ಮುಂಚೆ ಇದನ್ನ ನಾವು ಅರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೈಮಂಡ್ ಗಿಂತ ಮೇಲ್ಗಡೆ ಲೆವೆಲ್ ಹೋಗ್ಬೇಕಾಗಿತ್ತು, ಡೈಮಂಡ್ ಹಾಕ್ಬೇಕಾಗಿತ್ತು. 6 ಲೆಗ್ 8 ಲೆಗ್ಗಳ ಮೇಲೆ ತಗೊಂಡೋದ್ರೆ ಬಿಸ್ನೆಸ್ ಮೈಂಟೈನ್ ಮಾಡ್ರೆ ಸ್ಟೇಬಲ್ ಆಗಿ ತಗೊಂಡೋದ್ರೆ ಮಾತ್ರ ಬರ್ತಿತ್ತು. ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಲಕ್ಕಿಯಸ್ಟ್ ಪರ್ಸನ್ಸ್ ಗಳು, ನಿಮ್ಮೆಲ್ಲರೂ ಕೂಡ ಖುಷಿ ಆಗುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪ್ಲಾಟಿನಂ ಲೆವೆಲ್ ಅಲ್ಲೇ ಹೌಸ್ ಬೋನಸ್ ಕೂಡ ಕೊಡ್ತಿದ್ದಾರೆ. ಬಟ್ ಆ ಲೆವೆಲ್ ನೀವು ಎಷ್ಟು ಡೈರೆಕ್ಟರ್ ಗಳನ್ನ ಕ್ವಾಲಿಫೈ ಮಾಡಿಸಿದ್ರೆ ಅದ್ರ ಮೇಲೆ ನಿಮ್ಗೆ ಬೋನಸ್ ಜಾಸ್ತಿ ಆಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲೂ ಕೂಡ ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ತಿಂಗಳಿಗೆ, ಸೊ ಇದನ್ನ 50,000 ತನಕ ಮ್ಯಾಕ್ಸಿಮಮ್ ಕೊಡ್ತಾರೆ. 50,000 rupees ಇದು ಹೈಯೆಸ್ಟ್ ಮ್ಯಾಕ್ಸಿಮಮ್ ಕೊಡ್ತಾರೆ. ಅದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇದರಿಂದ ಇಂಡೆಕ್ಸ್ ವಾಲ್ಯೂಮ್ ಜಾಸ್ತಿ ಆಗಿ ಉಳಿದವ್ರಿಗೂ ಕೂಡ ಇನ್ಕಮ್ ಜಾಸ್ತಿ ಬರುತ್ತೆ. ವಿಚ್ ಇಸ್ ಬೆಟರ್, ವೈಡರ್, ಡೀಪರ್? ಇವೆರಡರಲ್ಲಿ ಯಾವ್ದು ಬೆಟರ್? ಆಳವಾಗಿ ಬೇರ್ ಬಿಟ್ಟಿರೋದು ಒಳ್ಳೇದಾ, ಹಗಲವಾಗಿ ಬೇರ್ ಬಿಟ್ಟಿರೋದು ಒಳ್ಳೇದಾ? ಮೆಸೇಜ್ ಮಾಡ್ಬೋದಾ ಯಾರಾದ್ರೂ? ಆಳವಾಗಿ ಬೇರ್ ಬಿಟ್ಟಿರೋದು ಒಳ್ಳೇದಾ ಅಥವಾ ಬಿಡುತ್ತೋ ವೈಡ್, ಸೊ ಹಗಲವಾಗಿ ಮೆಸೇಜ್ ಬೇರ್ ಬಿಡೋದು ಒಳ್ಳೇದಾ? ಡೀಪರ್ ಅಂತ ಹೇಳ್ತಿದ್ರೆ ಡೀಪರ್, ಕೆಲವರು ಅಗಲ ಅಂತಿದ್ದಾರೆ, ಆಳವಾಗಿ ಅಂತಿದ್ದಾರೆ. ಓಕೆ, ಆಕ್ಚುಲಿ ಏನಂದ್ರೆ ವಿಚ್ ಇಸ್ ಬೆಟರ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಜನ ಏನಂದ್ರೆ ಡೀಪರ್. ಆಳವಾಗಿ ಬೇರ್ ಬಿಟ್ಟಷ್ಟು ಗಿಡ ಮೇಲು ಜಾಸ್ತಿ ಹೋಗುತ್ತೆ, ಭದ್ರವಾಗೂ ಕೂಡ ನಿಲ್ಲುತ್ತೆ. ಕರೆಕ್ಟ್ ಅಲ್ಲ? ಹಾಗಾಗಿ ಆಳವಾಗಿ ಹೋಗೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ತುಂಬಾ ಬಿಡ್ತಲ್ ಹೋಗಿ ಬ್ಯಾಲೆನ್ಸ್ಡ್ ಆಗಿ ಮಾಡೋ ಬದಲು ಆಳವಾಗಿ ಹಿಡಿದಷ್ಟು ಕೂಡ ಇನ್ಕಮ್ ಜಾಸ್ತಿ ಬರುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವತ್ತು ಈ ಪ್ಲಾನ್ ಡಿಸೈನ್ ಮಾಡಿದ್ದಾರೆ ಆಳವಾಗಿ ಇಳಿಯೋದಕ್ಕೋಸ್ಕರ. ಸೊ ಇಲ್ಲೊಂದು ನೋಡ್ತಾ ಇರ್ಬೋದು, ಒಂದು ಸುಮಾರು 2, 4, 6, 8, 10 ಚಕ್ರ ಅಥವಾ ಅದ್ರ ಮೇಲೂ ಇರ್ಬೋದು. ಇದ್ರಲ್ಲಿ ಮಧ್ಯದಲ್ಲಿ ಒಳಗಡೆ ಎಲ್ಲ ಸೇರ್ಕೊಂಡಿರ್ತವೆ. ಈ ಕಡೆ ಇಲ್ಲಿ 5 ಕಾಣಿಸ್ತಿದ್ದೇವೆ, ಆ ಕಡೆ 5, 10 ಆಯ್ತು. ಮಧ್ಯದಲ್ಲಿ ಒಳಗಡೆ ಎಲ್ಲ ಸೇರ್ಕೊಂಡಿರ್ತವೆ, ಟೈರ್ಗಳು, ಸ್ಟೆಪ್ನಿ ಅದೆಲ್ಲ ಇರ್ತವೆ. ಇಲ್ಲಿ ಸೇಫ್ಟಿಗೋಸ್ಕರ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಈ ತರ ಒಂದು ಕಮರ್ಷಿಯಲ್ ಒಂದು ಗೂಡ್ಸ್ ವೆಹಿಕಲ್ ಇಂದ ಇಷ್ಟು ದೊಡ್ಡ ಲಾರಿ, ಇದನ್ನ ಡ್ರೈವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಷ್ಟೊಂದು ದೊಡ್ಡ ಒಂದು ಲಾರಿ ಆಗಿರೋದ್ರಿಂದ ಸೊ ಇಟ್ಸ್ ವೆರಿ ಸ್ಲೋ. ಅಲ್ಲಿ ನೋಡ್ತಿರ್ಬೋದು, ನೋ ಒನ್ ಇಟ್ ಹ್ಯಾಸ್ ಲಾಸ್ಟ್ ಆಫ್ ಚಾಲೆಂಜಸ್. ಜಾಸ್ತಿ ಚಾಲೆಂಜಸ್ ಗಳು, ಸವಾಲ್ಗಳು ಬರ್ತದೆ. ಬಟ್ ಜೊತೆಗೆ ಇದು ಔಟ್ಡೇಟೆಡ್ ತರ ಸ್ವಲ್ಪ ಸ್ಲೋ ಆಗುತ್ತೆ, ಜೊತೆಗೆ ಅಟ್ರಾಕ್ಟಿವ್ ಆಗಿರೋದಿಲ್ಲ. ಸೊ ಲಾರಿನಲ್ಲಿ ಲಾರಿಲಿ ಓಡಾಡಬೇಕು, ಟ್ರಿಪ್ ಎಲ್ಲ ಹೋಗ್ಬೇಕು, ಲಾರಿಲಿ ಇದ್ರೆ ಚೆನ್ನಾಗಿರುತ್ತಾ? ಅಷ್ಟು ಅಟ್ರಾಕ್ಟಿವ್ ಅನ್ಸಲ್ಲ ಲಾರಿ. ಟ್ರಿಪ್ ಹೋಗಕ್ಕಾಗ್ಲಿ, ಎಂಜಾಯ್ ಮಾಡೋದಕ್ಕಾಗ್ಲಿ ಖುಷಿ ಕೊಡೋದಿಲ್ಲ. ಕರೆಕ್ಟ್ ಅಲ್ಲ? ಅದಾದ್ಮೇಲೆ ನೋ ಕ್ಲಾಸ್, ಇದು ಕ್ಲಾಸ್ ಆಗೂ ಕೂಡ ಇರೋದಿಲ್ಲ, ಮತ್ತೆ ಔಟ್ಡೇಟೆಡ್ ಆಗಿರ್ತದೆ. ಆಮೇಲೆ ಇನ್ನೊಂದೇನಪ್ಪ, ನೀಡ್ ಟು ಚೇಂಜ್ ಯುವರ್ ವೆಹಿಕಲ್ ನ ಚೇಂಜ್ ಮಾಡ್ಬೇಕಾಗಿದೆ. ಸೊ ಈಗ 14 ಲೆಗ್ 16 ಲೆಗ್ ಅಲ್ಲಿ ಹೋಗುವಂತ ವೆಹಿಕಲ್ ನ ನಾವೀಗ ಔಟ್ಡೇಟೆಡ್ ಆಗಿದೆ, ಕಷ್ಟ ಆಗ್ತಾ ಇದೆ, ಸವಾಲಾಗ್ತಾ ಇದೆ, ರಿಸ್ಕ್ ಇದೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಭಾರ ಜಾಸ್ತಿ ಆಗುತ್ತೆ, ಸ್ಲೋ ಆಗುತ್ತೆ, ಅಟ್ರಾಕ್ಟಿವ್ ಆಗಿ ಇಲ್ಲ. ಕರೆಕ್ಟಾ? ಸೊ ಇದು ಬಿಟ್ರೆ ಇನ್ನೇನಿದೆ ಅಂತ ಹೇಳಿದ್ರೆ 2 ಲೆಗ್ ಆರ್ ಕ್ವಿಕ್ಕರ್. 2 ಲೆಗ್ ಬಹಳ ಕ್ವಿಕ್ಕರ್. ನೋಡಿ ಇದ್ರಲ್ಲಿ ಏನಂದ್ರೆ ಅಟ್ರಾಕ್ಟಿವ್, ಇದು ಬೈಕ್ ಅಟ್ರಾಕ್ಟಿವ್ ಆಗಿರುತ್ತೆ, ಕ್ವಿಕ್ಕರ್ ಆಗಿರುತ್ತೆ, ಕ್ವಿಕ್ ಆಗಿರುತ್ತೆ. ಯಂಗ್ಸ್ಟರ್ ಚಾಯ್ಸ್ ಇದೆ ಆಗಿರುತ್ತೆ. ಬೇಗ ಈಸಿ ಅಪ್ಪ, ಜಸ್ಟ್ ಇಬ್ಬಿಬ್ರು ಮಾಡ್ಬಿಡೋದು ಅಂತ. ಬಟ್ ಆದ್ರೆ ಏನ್ ಅಂತ ಹೇಳಿದ್ರೆ ಈಸಿ ಟು ಡಿಸ್ಬ್ಯಾಲೆನ್ಸ್. ನೋಡ್ತಾ ಇರ್ಬೋದು, ಬ್ಯಾಲೆನ್ಸ್ ಮಾಡಕ್ಕೆ ಈಸಿ ಅಲ್ಲ, ಇದು ಕಷ್ಟ ಆಗತ್ತೆ, ಚಾಲೆಂಜ್ ಇದೆ, ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅದಾದ್ಮೇಲೆ ಏನಪ್ಪ, ಸೇಫ್ ಇರೋದಿಲ್ಲ ಲಾಂಗ್ ಜರ್ನಿಗೆ, ತುಂಬಾ ದೂರ ಹೋಗೋದಕ್ಕೆ. ಸೊ ಈ ಒಂದು ಬೈಕ್ ಜರ್ನಿ ಕಷ್ಟ ಆಗುತ್ತೆ. ನೀವು ನೋಡ್ತಿರ್ಬೋದು, ಎಲ್ಲಾರು ತುಂಬಾ ದೂರಕ್ಕೆ ಹೋಗ್ಬೇಕು ಅಂದ್ರೆ ಬೈಕ್ ಸೇಫಾ ಯೋಚನೆ ಮಾಡಿ ನೋಡಿ. ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸೊ ಬೇರೆ ಪ್ಲಾನ್ ಮಾಡ್ಕೊಳ್ತೀವಿ. ಹಂಗಾಗಿ ಬೈಕ್ ತುಂಬಾ ಲಾಂಗ್ ಜರ್ನಿಗೆ, ಸೊ ಮುಂದಿನ ಭವಿಷ್ಯದ ಒಂದು ಉದ್ದೇಶ ಇಟ್ಕೊಂಡು ನೋಡ್ತೀವಿ, ಆ ಒಂದು ಹಿತದೃಷ್ಟಿಲಿ ನೋಡ್ತೀವಿ ಅಂತ ಅಂದ್ರೆ ಬೈಕ್ ಅಷ್ಟು ಸೇಫ್ಟಿ ಅಲ್ಲ ಅಂತ ಹೇಳ್ಬಿಟ್ಟು. ಪವರ್ ಆಫ್ ಒನ್ ವೀಲ್ ಓನ್ಲಿ ಅಂದ್ರೆ ಒಂದು ಚಕ್ರದ ಮೇಲೆ ನಡೀತಾ ಇರ್ತದೆ, ಇನ್ನೊಂದು ಸಪೋರ್ಟಿಂಗ್ ಚಕ್ರ ಕೇವಲ ಒಂದ್ ಚಕ್ರದ ಮೇಲೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಡಿಫಿಕಲ್ಟ್ ಇದೆ, ಚಾಲೆಂಜ್ ಇದೆ ಇದು. ಸೊ ಇದೊಂಥರ ಆಗುತ್ತೆ. ಈಗ ವರ್ಲ್ಡ್ ಇಸ್ ಕ್ರೇಜಿ ಫಾರ್ 4 ವೀಲರ್. ಈಗ ಇಡೀ ಜಗತ್ತು ಕ್ರೇಜಿ ಆಗಿರೋದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ 4 ವೀಲ್ ಮೇಲೆ. ಸೊ ಯಾಕೆ ಅಂತ ಹೇಳಿದ್ರೆ 4 ವೀಲರ್ ಅಂತದ್ದು ಕ್ರೇಜಿ ಆಗಿದೆ, ಕಾರ್ ಅಂತದ್ದು ಕ್ರೇಜಿ ಆಗಿದೆ. ಏನೇನೇನು, ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಕಾರ್ ಅಂತ ಬಂದ್ರೆ ಫಸ್ಟ್ ಆಫ್ ಆಲ್ ಕಾರು ಸೇಫ್ಟಿ. ಕರೆಕ್ಟಾ? ಸೀಟ್ ಬೆಲ್ಟ್ ಇರುತ್ತೆ, ಏರ್ ಬ್ಯಾಗ್ ಇರುತ್ತೆ, ಸೇಫ್ಟಿ ಇರುತ್ತೆ, ಟ್ರಾವೆಲ್ ಮಾಡಕ್ಕೆ ಅಲ್ಟಿಮೇಟ್ ಆಗಿರುತ್ತೆ, ಸಾಕಷ್ಟು ಬೆನಿಫಿಟ್ ಇರುತ್ತೆ, ಸೌಕರ್ಯಗಳು ಜಾಸ್ತಿ ಇರುತ್ತೆ ಅದ್ರಲ್ಲಿ. ಆಮೇಲೆ ತುಂಬಾ ಸ್ಮೂತ್ ಆಗಿ ಹೋಗ್ಬೋದು, ವೇಗವಾಗಿ ಹೋಗ್ಬೋದು, ಸೆಕ್ಯೂರ್ ಆಗಿ ಹೋಗ್ಬೋದು, ಸೇಫ್ ಆಗು ಕೂಡ ಹೋಗ್ಬೋದು, ಮಜಾ ಇರುತ್ತೆ, ಕ್ಲಾಸ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತೆ, ಖುಷಿ ಆಗಿರುತ್ತೆ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಇವತ್ತಿನ ಜಗತ್ತು ಕ್ರೇಜಿ ಆಗ್ತಾ ಇದೆ ಯಾವ್ದಕ್ಕೆ ಅಂದ್ರೆ
4 ಲೆಗ್ಗಳಿಗೆ. ಸೊ ಕಾರ್ಗೆ ಕ್ರೇಜಿ ಆಗ್ತಾ ಇದೆ. ಅನ್ಬೀಟಬಲ್ ಚಾಯ್ಸ್ ಆಫ್ ಮೆಚ್ಯೂರ್ಡ್ ಪೀಪಲ್. ಮೆಚ್ಯೂರ್ಡ್ ಪೀಪಲ್ ಗಳು ಯಾವಾಗ್ಲೂ ಕೂಡ ಈ ತರದನ್ನ ಆಯ್ಕೆ ಮಾಡ್ತಾರೆ. ಅರ್ಜೆನ್ಸಿ ಮಾಡಲ್ಲ, ಹೆಂಗೋ ಒಂದಿಬ್ರು ನೋಡೋದನ್ನ 2 ಲೈನ್ ತಾನೇ ಹಂಗ. ಸೊ ಫ್ಯೂಚರ್ ಗೋಸ್ಕರ ಯೋಚನೆ ಮಾಡ್ತಾರೆ, ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಮಚ್ ಬೆಟರ್ ದೆನ್ 14 ವೀಲರ್ ಆರ್ 2 ವೀಲರ್. ಸೊ ಅಂದ್ರೆ ಯಾವ್ದು ಬೆಟ್ರು ಸ್ವಲ್ಪ ಯೋಚನೆ ಮಾಡಿ, 14 ಲೆಗ್ ಅಲ್ಲಿ ಹೋಗೋದು ಬೆಟ್ರ, 2 ಲೆಗ್ ಅಲ್ಲಿ ಹೋಗೋದು ಬೆಟ್ರ, ಅಥವಾ ಅದ್ರ ಮಧ್ಯದಲ್ಲಿ 4 ಲೆಗ್ ಸೇಫಾ ಬೆಟರ್? ಜಸ್ಟ್ ನೀವು ಡಿಸೈಡ್ ಮಾಡಿ. ಸೊ ಜೊತೆಗೆ ಇದು ಸೇಫರ್ ಇದೆ, ಬೆಟರ್ ಕ್ಲಾಸು, ಒಳ್ಳೆ ಕ್ಲಾಸು, ವ್ಯಾಲ್ಯೂ ಕ್ರಿಯೇಟ್ ಆಗತ್ತೆ, ಮರ್ಯಾದೆ ಚೆನ್ನಾಗಿ ಸಿಗತ್ತೆ, ಖುಷಿ ಸಿಗತ್ತೆ, ಎಷ್ಟು ದೂರ ಬೇಕಾದ್ರೂ ಹೋಗ್ಬಹುದು. ಸೊ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಕ್ಯಾನ್ ಗೋ 1000 ಮೈಲ್ಸ್ ಈಸಿಲಿ. ಸಾವಿರಾರು ಕಿಲೋಮೀಟರ್ ಜರ್ನಿನ ಈಸಿಯಾಗಿ ಮಾಡ್ಬೋದು ನಾವು ಕಾರಲ್ಲಾದ್ರೆ. ಓಕೆನಾ? ಬಟ್ ಬೈಕ್ ಅಲ್ಲಿ ಎಷ್ಟು ಟಫ್ ಆಗತ್ತೆ, ಲಾರಿ ಎಷ್ಟು ಟಫ್ ಆಗತ್ತೆ ಅಂತ ಗೊತ್ತಿದೆ. ಡ್ರೀಮ್ ಆಫ್ ಎವ್ರಿ ಒನ್, ಎಲ್ರಿಗೂ ಕೂಡ ಕನ್ಸಾಗಿದೆ ಕಾರು ಅನ್ನುವಂಥದ್ದು. ಹಂಗಾಗಿ ಈಗ ನಮ್ಮಲ್ಲಿರುವಂತದ್ದು ಬೈಕು ಅಲ್ಲ, ಲಾರಿನೂ ಅಲ್ಲ, ಕಾರ್ ಆಗಿದೆ ನಮ್ಮ ಪ್ಲಾನ್. ಸೊ ಅಷ್ಟು ವೇಗವಾಗಿ ನಾವು ಹೋಗ್ಬೋದು. ಸೊ ಇಲ್ಲಿ ಟೈಟಲ್ ಪ್ರೋಗ್ರೆಸ್ ಆಲ್ರೆಡಿ ನಾವು ಪ್ಲಾಟಿನಂ ತನಕ ನೋಡಿದ್ವಿ. ಈಗ ನಾವು ಪ್ಲಾಟಿನಂ ಮೇಲ್ಗಡೆ ಹೊಸ ಲೆವೆಲ್ ಗಳನ್ನ ಕಂಪನಿ ಇಂಟ್ರೊಡ್ಯೂಸ್ ಮಾಡಿದೆ, ರೆಡ್ ಡೈಮಂಡ್ ಅಂತ ಹೇಳ್ಬಿಟ್ಟು. ಸೊ ಜೊತೆಗೆ ಡಬಲ್ ರೆಡ್ ಡೈಮಂಡ್, ಟ್ರಿಪಲ್ ರೆಡ್ ಡೈಮಂಡ್ ಅಂತ ಹೇಳಿ ಕ್ರೈಟೇರಿಯಾ ಏನ್ ಕೊಟ್ಟಿದ್ದಾರೆ. ರೆಡ್ ಡೈಮಂಡ್ ಆಗ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಇಬ್ರನ್ನ ಎಸ್ ಟಿ ಮಾಡಿ ಇಬ್ರನ್ನ ಇಡಿ ಮಾಡ್ಸಿದ್ರೆ ಸಾಕು, ನಾವು ಆರಾಮ್ಸೆ ನಾವು ಈ ಒಂದು ರೆಡ್ ಡೈಮಂಡ್ ಹಾಕ್ಬಹುದು. ಅಕಸ್ಮಾತ್ ನಾನು 2 ಎಸ್ ಡಿ ಮಾಡಿಸ್ತೇನೆ ಸರ್, 2 ಇಡಿ ಮಾಡ್ಸಕ್ ಆಗಿಲ್ಲ ನನಗೆ, ನೆಕ್ಸ್ಟ್ 3ನೇ ಲೆಗ್ 4ನೇ ಲೆಗ್ಗಲ್ಲೋ ಅಥವಾ 1ನೇ ಲೆಗ್ 2ನೇ ಲೆಗ್ಗಲ್ಲೋ ಇಡಿ ಬಂದಿಲ್ಲ. ಸೊ ಏನ್ ಮಾಡ್ಬೋದು? ಅಕಸ್ಮಾತ್ ನಿಮ್ಗೆ 2ನೇ ಲೆಗ್ಗೋ 3ನೇ ಲೆಗ್ಗೋ 4ನೇ ಲೆಗ್ಗೋ ಎಕ್ಸಾಂಪಲ್ಗೆ 3 ಅಥವಾ 4ನೇ ಲೆಗ್ಗಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರಿಯೇಟ್ ಮಾಡಕ್ ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ 10,000 GPV ಇಂಟು 27 ಆ ರೀತಿಲಿ ನೀವು ಕೊಡ್ಬೇಕಾಗತ್ತೆ. ಅಂದ್ರೆ 10,000 GPV ನ ಕೊಡ್ಬೇಕಾಗತ್ತೆ ಒಂದ್ ಲೆಗ್ಗಿನ, ಅಂತ 2 ಲೆಗ್ಗಿಂದ ಕೊಡ್ಬೇಕು. ಅದನ್ನ ಏನಂತಾರೆ 10,000 GPV ಅಂತ ಹೇಳಿದ್ರೆ ಅದನ್ನ BV ಕನ್ವರ್ಟ್ ಮಾಡ್ತೀವಿ ಅಂದ್ರೆ 2,70,000 ಏನೋ ಆಗುತ್ತೆ. ಸೊ ಈ ರೀತಿ ನಾವು ಟೈಟಲ್ ನ ಅಚೀವ್ ಮಾಡೋದಕ್ಕೆ ನಮ್ಮ ಡೌನ್ಲೈನ್ಸ್ ಗಳನ್ನ ಟೈಟಲ್ ಗಾರು ತರಬಹುದು, ಟೈಟಲ್ ತರಲಾರ ವಾಲ್ಯೂಮ್ ಮುಖಾಂತರ ಬೇಕಾದ್ರೆ ತರಬಹುದು. ಅದಾದ್ಮೇಲೆ ಡಬಲ್ ರೆಡ್ ಡೈಮಂಡ್ ಇದೆ. ಸೊ ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ 2 SCD ಗಳನ್ನ ತರೋದ್ರಿಂದ, ಸೊ ನನ್ನ ಫ್ರೆಂಡ್ ಲೈನ್ 4 ಜನ ಫ್ರೆಂಡ್ ಲೈನ್ ಅಲ್ಲಿ ಮಿನಿಮಮ್ 2 SD ಇರಬೇಕು, ಇನ್ನಿಬ್ರು ಪ್ಲಾಟಿನಂ ಡೈರೆಕ್ಟರ್ ಆಗಿರ್ಬೇಕು. ಆವಾಗ ನಾನು ಡಬಲ್ ರೆಡ್ ಡೈಮಂಡ್ ಹಾಕ್ತೀನಿ. ಅಕಸ್ಮಾತ್ ಪ್ಲಾಟಿನಂ ಡೈರೆಕ್ಟರ್ ನಾನು 2 ತರಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, 20,000 GPV ಒಂದೊಂದು ಲೆಗ್ಗಿಂದ ತರಬೇಕಾಗತ್ತೆ. ಆತರ 2 ಲೆಗ್ಗಿಂದ ತರಬೇಕಾಗತ್ತೆ, ರೈಟ್? ಅದಾದ್ಮೇಲೆ ಟ್ರಿಪಲ್ ರೆಡ್ ಡೈಮಂಡ್ ಅಂತಿದೆ. ಟ್ರಿಪಲ್ ರೆಡ್ ಡೈಮಂಡ್ ಏನಪ್ಪಾ ಅಂದ್ರೆ 2 PD ಪ್ಲಾಟಿನಂ ಡೈರೆಕ್ಟರ್ ಇಬ್ರು ಇರ್ಬೇಕು, ಜೊತೆಗೆ ಪ್ಲಸ್ 2 ರಾಯಲ್ ರೆಡ್ ಡೈಮಂಡ್ ಇವೆರಡು ಕೂಡ ಇರ್ಬೇಕು. ಅಕಸ್ಮಾತ್ ರೆಡ್ ಡೈಮಂಡ್ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಲೆಗ್ಗಿಂದನೂ ಕೂಡ 30,000 GPV ನ ತರಬೇಕಾಗತ್ತೆ. ಸೊ ಅದಾದ್ಮೇಲೆ ಬ್ಲೂ ಡೈಮಂಡ್ ಇದೆ, ಡಬಲ್ ಬ್ಲೂ ಡೈಮಂಡ್ ಇದೆ, ಗ್ಲೋಬಲ್ ಡೈಮಂಡ್ ಇದೆ. ಇವೆಲ್ಲವೂ ಕೂಡ ಪ್ರೀಶಿಯಸ್ ಅಂಡ್ ಪ್ರೆಸ್ಟೀಜಿಯಸ್ ಟೈಟಲ್ಸ್ ಗಳು. ಇಂತ ಒಂದು ಟೈಟಲ್ಸ್ ಗೋಸ್ಕರ ನೀವೆಲ್ಲರೂ ಕೂಡ ವರ್ಕ್ ಮಾಡ್ಬೇಕಾಗತ್ತೆ, ನಾವೆಲ್ಲರೂ ಸೇರಿ ವರ್ಕ್ ಮಾಡ್ಬೇಕಾಗತ್ತೆ. ಎಷ್ಟು ಬೇಗ ಈ ಲೆವೆಲ್ ನ ರೀಚ್ ಮಾಡ್ತೀವಿ ಅಷ್ಟು ಬೇಗ ಲೈಫ್ ಕೂಡ ಸೆಟಲ್ ಆಗತ್ತೆ, ಖುಷಿ ಸಿಗತ್ತೆ, ಕನಸಿನ ಒಂದು ಭವಿಷ್ಯ ನಮ್ಗೆ ಸಿಗತ್ತೆ. ಸೊ ಈಗೇನಪ್ಪಾ ಅಂತ ಹೇಳಿದ್ರೆ ನಾವು ಪ್ರೆಸ್ಟೀಜಿಯಸ್ ಕ್ಲಬ್ ಗೆ ಕ್ವಾಲಿಫೈ ಆಗ್ಬಹುದು, ರೆಡ್ ಡೈಮಂಡ್ ಕ್ಲಬ್ ಮತ್ತೆ ಬ್ಲೂ ಡೈಮಂಡ್ ಕ್ಲಬ್ ಗೆ. ಸೊ ಒಳ್ಳೆ ಇನ್ಕಮ್ ಕೂಡ ಇದೆ. ಸೊ ನೋಡ್ತಾ ಹೋಗೋಣ ಹೆಂಗೆ ಅಂತ ಹೇಳ್ಬಿಟ್ಟು. ರೆಡ್ ಡೈಮಂಡ್ ಗೆ ಸೊ ಇಲ್ಲಿ ಪೂಲ್ ಸಿಗುತ್ತೆ 4%, ಕ್ಯಾಪ್ ಇಟ್ಟಿದ್ದಾರೆ. ಇದು ಕೂಡ ಈ ಒಂದು ಬೋನಸ್ ಅಲ್ಲಿ, ಈ ಕ್ಯಾಪ್ ಅಲ್ಲಿ ಪೂಲ್ ಸಿಸ್ಟಮ್ ಅಲ್ಲಿ ಅಪ್ ಟು 3 lakhs per month, 3 ಲಕ್ಷ ತನಕ ಇದೊಂದೇ ಬೋನಸ್ ಬರುತ್ತೆ. ಉಳಿದಿದ್ದು ಡೈರೆಕ್ಟರ್ ಬೋನಸ್, ವೆಹಿಕಲ್ ಬೋನಸ್, ಕಾರ್ ಫಂಡ್ ಅಥವಾ ಲೀಡರ್ಶಿಪ್ ಬೋನಸ್ ಅದೆಲ್ಲ ಬಿಟ್ಬಿಡಿ ಸೈಡ್ಗೆ. ಇದೊಂದೇ ಬೋನಸ್ ಅಪ್ ಟು 3 ಲಕ್ಷ ತನಕ ಬರುತ್ತೆ, ನಾವು ಚೆನ್ನಾಗಿ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ. ಓಕೆ, ಸೊ ಇದು ರೆಡ್ ಡೈಮಂಡ್ ಬೋನಸ್ ಆಯ್ತು. ಸೊ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ರೆ ರೆಡ್ ಡೈಮಂಡ್ ಬೋನಸ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ 2 SD ಬರ್ಬೇಕು, 3ನೇ ಲೆಗ್ 4ನೇ ಲೆಗ್ ಇಡಿ ಇರ್ಬೇಕು. ಇಡಿ ಇಲ್ಲ ಅಂತ ಹೇಳಿದ್ರೆ 10,000 GPV 10,000 GPV ತಗೊಂಡ್ ಬಂದ್ರೆ ಸಾಕು, ನಾವು ಕ್ವಾಲಿಫೈ ಆಗ್ತೀವಿ. ಸರಿನಾ? ಸೊ ಇದಾದ್ಮೇಲೆ ಡಬಲ್ ರೆಡ್ ಏನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಟ್ರಿಪಲ್ ರೆಡ್ ಏನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ 12ನೇದು ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ ಅಂತ. ಇದು ಕೇವಲ ಬ್ಲೂ ಡೈಮಂಡ್ ಅಬೋವ್ ಮಾತ್ರ ಇರುವಂತದ್ದು, 3%. ಇದು ಕ್ಯಾಪ್ ಎಷ್ಟು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಒಬ್ಬ ಲೀಡರ್ಗೆ ಇದೊಂದೇ ಬೋನಸ್ ಹೈಯೆಸ್ಟ್ ಎಷ್ಟು ತಗೋಬಹುದು. ಮಿನಿಮಮ್ ಅದೆಷ್ಟಾದ್ರೂ ಆಗಿರ್ಬೋದು, 100 ಆಗಿರ್ಬೋದು, 1000 ಆಗಿರ್ಬೋದು, ಲಕ್ಷ ಆಗಿರ್ಬೋದು. ಬಟ್ ಮ್ಯಾಕ್ಸಿಮಮ್ ಒಂದು ತಿಂಗಳಿಗೆ ಇದೊಂದು ಬೋನಸ್, 12ನೇ ಒಂದು ಬೋನಸ್ ಅನ್ನ ಎಷ್ಟು ಅರ್ನ್ ಮಾಡಬಹುದು ವ್ಯಕ್ತಿ ಅಂದ್ರೆ ಅಪ್ ಟು 10 ಲಕ್ಷ ಪರ್ ಮಂತ್. ಒಂದು ತಿಂಗಳಿಗೆ 10 ಲಕ್ಷ ತನಕ ಈ ಒಂದು ಬೋನಸ್ ಅನ್ನ ನಾವು ಟ್ರೈ ಮಾಡಬಹುದು. ಸೊ ಸದ್ಯಕ್ಕೆ ಮ್ಯಾಕ್ಸಿಮಮ್ ಅಷ್ಟು ಇಟ್ಟಿದ್ದಾರೆ. ಅದಕ್ಕಿಂತ ಚೆನ್ನಾಗಿ ಬಿಸ್ನೆಸ್ ಕೊಡ್ವಿ ಅಂದ್ರೆ ನಾಳೆ ದಿನ ಅದು ಇನ್ನೂ ಚೆನ್ನಾಗಿ ಆಗ್ಬಹುದು. ಸೊ ಬ್ಲೂ ಡೈಮಂಡ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಎ ಮತ್ತೆ ಬಿ ರಾಯಲ್ ಡೈಮಂಡ್ ಆಗ್ಬೇಕು, ಸಿ ಮತ್ತೆ ಡಿ ಡಬಲ್ ರೆಡ್ ಡೈಮಂಡ್ ಆಗ್ಬೇಕು. ಸೊ ಆತರ ಮಾಡೋದ್ರ ಮುಖಾಂತರ ಬ್ಲೂ ಡೈಮಂಡ್ ಆಗ್ಬಹುದು ನಾವು. ಸೊ ಅದಾದ್ಮೇಲೆ ಡಬಲ್ ಬ್ಲೂ ಡೈಮಂಡ್ ಇದೆ. ಸೊ ಅದಾದ್ಮೇಲೆ ಗ್ಲೋಬಲ್ ಬ್ಲೂ ಡೈಮಂಡ್ ಇದೆ. ಸೊ ಈಗ 4 ಲೆಗ್ ನ ಫೋಕಸ್ ಮಾಡೋದ್ರ ಮುಖಾಂತರ ಏನಾಗ್ಬಹುದು ಅಂತ ನೋಡೋಣ. 4 ಲೆಗ್ ನ ಫೋಕಸ್ ಮಾಡೋದ್ರ ಮುಖಾಂತರ ನೋಡ್ತಿರ್ಬೋದು,
4 ಮೊದಲನೇದು ಏನಿದೆ ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಮೊದಲನೇ 4% ಅಂತ ತೋರಿಸ್ತಾ ಇದಾರಲ್ಲ, ಅದರಲ್ಲಿ ನೀವು 50 PV ಮಾಡುವಂತ 4 ಫ್ರಂಟ್ ಲೈನ್ ಗಳನ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ನೀವು 250 GPV ಕ್ರಾಸ್ ಮಾಡಿರ್ತೀರಾ, ಅದ್ರ ಮುಖಾಂತರ ನಿಮ್ಗೆ ಇನ್ಕಮ್ ಕೂಡ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಆ 4x4 ನ ಡೂಪ್ಲಿಕೇಟ್ ಮಾಡಿದ್ರೆ, ಜಸ್ಟ್ ನಾನ್ 4 ಮಾಡಿದೆ, ನನ್ನ ಫ್ರಂಟ್ ಲೈನ್ ಕೈಲಿ 4 ಮಾಡಿಸಿ ನನ್ನ 4 ಫ್ರಂಟ್ ಲೈನ್ಸ್ ಗಳು 4 ಮಾಡಿಸ್ತು ಅಂತ ಹೇಳಿದ್ರೆ, ನಾನು 2 ತಿಂಗಳು ಅಥವಾ 2 ವಿಷಯದಲ್ಲಿ ನಾನು ಸೊ ಡೈರೆಕ್ಟರ್ ಆಗ್ತೀನಿ, ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತೀನಿ. ಇನ್ನು ಬೇರೆ ಬೇರೆ ಬೆನಿಫಿಟ್ ಏನ್ ಡೈರೆಕ್ಟರ್ ಹೇಳಿದ್ವಿ ಅದೆಲ್ಲ ಕೂಡ ನಿಮ್ಗೆ ಸಿಗ್ತದೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಪ್ಲಾಟಿನಂ ಲೆವೆಲ್. ಸೊ ಈಗೇನ್ ಫ್ರಂಟ್ ಲೈನ್ಸ್ ಗಳು ನಮಗಿದ್ರು ಅವ್ರಿಗೆ ಬಿಡ್ತಾಕ್ಸಿ ಅವ್ರಿಗೋಗಿ ಬಿಡ್ತಾಕೋ ತರ ಮಾಡ್ತು ಅಂತ ಹೇಳಿದ್ರೆ ಆರಾಮ್ಸೆ ಪ್ಲಾಟಿನಂ ಆಗ್ಬಿಡ್ತಾರೆ. ಈಗ ಹೆಂಗೆ ನಾನ್ 4 ಜನ ಕ್ವಾಲಿಫೈ ಮಾಡಿಸ್ಕೊಂಡ್ರೆ ಪವರ್ ಆಫ್ 4 ಕ್ವಾಲಿಫೈ ಆಗ್ತೀನಿ, ನಾನು 4 ಜನ ಫ್ರಂಟ್ ಲೈನ್ ಗಳನ್ನ ಪವರ್ ಆಫ್ ಕ್ವಾಲಿಫೈ ಮಾಡಿಸಿದ್ರೆ ನಾನು ಡೈರೆಕ್ಟರ್ ಕ್ವಾಲಿಫೈ ಆಗ್ತೀನಿ, ನಾನು ನನ್ನ 4 ಜನ ಡೌನ್ ಲೈನ್ಸ್ ಗಳನ್ನ ಡೈರೆಕ್ಟರ್ ಕ್ವಾಲಿಫೈ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಾನು ಪ್ಲಾಟಿನಂ ಡೈರೆಕ್ಟರ್ ಆಗ್ತೀನಿ. ಸೊ ಇದು ಜೊತೆಗೇನಪ್ಪಾ ಅಂತ ಹೇಳಿದ್ರೆ ಅದನ್ನೇ ಡೂಪ್ಲಿಕೇಟ್ ಮಾಡ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಗ್ಲೋಬಲ್ ಡೈಮಂಡ್ ಡೈರೆಕ್ಟರ್ ಕೂಡ ಆಗ್ಬಹುದು. ಸೊ ಗ್ಲೋಬಲ್ ಬ್ಲೂ ಡೈಮಂಡ್ ಡೈರೆಕ್ಟರ್, ಗ್ಲೋಬಲ್ ಬ್ಲೂ ಡೈಮಂಡ್ ಡೈರೆಕ್ಟರ್. ಸೊ ಈ 12 ತರದ ಇನ್ಕಮ್ ಅವಾಗ್ಲೂ ಕೂಡ ನೋಡಿದ್ವಿ, ಇದನ್ನ ಮತ್ತೆ ರಿಪೀಟ್ ಬಂದಿದೆ ಪೇಜ್ ಇದು. ಇಲ್ಲಿ ಸ್ಮಾರ್ಟ್ ಸಮ್ಮರಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ, ಯಾವ ಲೆವೆಲ್ಗೆ ಏನೇನ್ ಬೋನಸ್ ಸಿಗ್ತಾ ಇದೆ, ಎಷ್ಟು ತರದ ಬೋನಸ್ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಫರೆನ್ಸ್ ಮಾಡ್ಕೊಟ್ಟಿದ್ದಾರೆ. ಅಡ್ವೈಸರ್ ಏನೇನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪ್ರೋಗ್ರೆಷನ್ ಬೋನಸ್ ಮತ್ತೆ ಪವರ್ ಆಫ್ 4 ಈ 2 ಬೋನಸ್ ಸಿಗ್ತಾ ಇದೆ ಯಾರಿಗೆ, ಅಡ್ವೈಸರ್ ಮೇಲ್ಗಡೆ ಬಂದ್ರೆ ಡೈರೆಕ್ಟರ್ಗೆ ಏನೇನ್ ಸಿಗ್ತಾ ಇದೆ, ಪ್ರೋಗ್ರೆಷನ್ ಬೋನಸ್ ಸಿಗ್ತಾ ಇದೆ, ಡೈರೆಕ್ಟರ್ ಬೋನಸ್ ಸಿಗ್ತಾ ಇದೆ, ವೆಹಿಕಲ್ ಬೋನಸ್ ಸಿಗ್ತಾ ಇದೆ, ನ್ಯಾಷನಲ್ ಟ್ರಿಪ್ ಫಂಡ್ ಕೂಡ ಸಿಗ್ತಾ ಇದೆ. 4 ಬೋನಸ್ ಡೈರೆಕ್ಟರ್ ಸಿಗ್ತಾ ಇದೆ. ಸೀನಿಯರ್ ಡೈರೆಕ್ಟರ್ ಏನ್ ಸಿಗುತ್ತೆ, ಅವ್ರಿಗೂ ಪ್ರೋಗ್ರೆಷನ್ ಬೋನಸ್ ಸಿಗುತ್ತೆ, ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಡೈರೆಕ್ಟರ್ ಬೋನಸ್ ಕೂಡ ಸಿಗ್ತಾ ಇದೆ. ಅದಾದ್ಮೇಲೆ ವೆಹಿಕಲ್ ಫಂಡ್ ಇರೋದಿಲ್ಲ ಅವ್ರಿಗೆ, ನ್ಯಾಷನಲ್ ಟ್ರಾವೆಲ್ ಫಂಡ್ ಕೂಡ ಎಸ್ ಡಿ ಗಳಿಗೆ ಸಿಗ್ತಾ ಇದೆ. ಅದಾದ್ಮೇಲೆ ಇಡಿಗೆ ಏನೇನ್ ಸಿಗುತ್ತೆ ಅಂತ ಹಾಕಿದ್ದಾರೆ, ಅದೇ ತರ ರೆಡ್ ಡೈಮಂಡ್, ಬ್ಲೂ ಡೈಮಂಡ್ ಇವರೆಲ್ಲರಿಗೂ ಕೂಡ ಏನೇನ್ ಸಿಗುತ್ತೆ ಅಂತ ಸ್ಮಾರ್ಟ್ ಸಮ್ಮರಿ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೆಕ್ಸ್ಟ್ ನಿಮಗೆ ಆಫ್ಲೈನ್ ಕೂಡ ಟ್ರೈನಿಂಗ್ ಕೊಡ್ತಾ ಬರ್ತೀವಿ. ರೂಲ್ಸ್ ಮತ್ತೆ ಬೋನಸ್ ಕ್ಯಾಲ್ಕುಲೇಷನ್ ನಾವು ನೋಡೋಣ ಇಲ್ಲಿ. ಸೊ ಅಂಡರ್ಸ್ಟ್ಯಾಂಡ್ ಸ್ಪಾನ್ಸರ್ ಮತ್ತೆ ಪ್ಲೇಸ್ಮೆಂಟ್ ನೆಟ್ವರ್ಕ್, ಇದು ಬಹಳ ಖುಷಿ ಆಗುವಂತದ್ದು. ಇದೇನಪ್ಪಾ ಅಂತ ಹೇಳಿದ್ರೆ ನೀವು ನೇರವಾಗಿ ನೀವು ಯಾರನ್ನ ಬೇಕಾದ್ರೂ ಸ್ಪಾನ್ಸರ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ 4 ಕ್ಲಿಕ್ ಆಗಿದೆ ಸರ್, 4 ಕ್ಲಿಕ್ ಆಕ್ಟಿವ್ ಆಗಿದೆ, ಇನ್ನೂ ಎಕ್ಸ್ಟ್ರಾ ಕ್ಲಿಕ್ ಬರ್ತಾ ಇದೆ ಅಂದ್ರೆ ಅದನ್ನ ನೀವು ಎಲ್ಲಿಗೆ ಬೇಕಾದ್ರೂ ಪ್ಲೇಸ್ಮೆಂಟ್ ಕೊಡ್ಬೋದು. ಆ 4 ಕ್ಲಿಕ್ ಅಲ್ಲಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಪ್ಲೇಸ್ಮೆಂಟ್ ಕೊಡ್ಬೋದು. ಅದಕ್ಕೂ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಅವ್ರು ನಿಮ್ಗೆ ಮೊದಲನೇ ಜನರೇಷನ್ ಆಗಿರ್ತಾರೆ, ಅವ್ರು ನಿಮ್ಗೆ ಫ್ರಂಟ್ ಲೈನ್ ಆಗಿರ್ತಾರೆ, ಆದ್ರೆ ಪ್ಲೇಸ್ಮೆಂಟ್ ಬೇರೆ ಕಡೆಗೆ ಆಗಿರುತ್ತೆ. ಹಂಗಾಗಿ ಅದು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ, ರೈಟ್. ಸೊ ಇದನ್ನ ಡಿಫ್ರೆನ್ಸ್ ನೋಡ್ತಾ ಹೋಗೋಣ, ಇದು ಹೆಂಗೆ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಕಡೆ ಸ್ಪಾನ್ಸರ್ ನೆಟ್ವರ್ಕ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಪ್ಲೇಸ್ಮೆಂಟ್ ನೆಟ್ವರ್ಕ್. ಈ ಸ್ಪಾನ್ಸರ್ ನೆಟ್ವರ್ಕ್ ಅಲ್ಲಿ ಎ ಅನ್ನೋ ವ್ಯಕ್ತಿ ಏನ್ ಮಾಡಿದ್ದಾರೆ, ಬಿ ಮತ್ತೆ ಸಿ ನ ಸ್ಪಾನ್ಸರ್ ಮಾಡಿದ್ದಾರೆ, ಬಿ ಅನ್ನೋ ವ್ಯಕ್ತಿ ಡಿ ಮತ್ತೆ ಇ ನ ಸ್ಪಾನ್ಸರ್ ಮಾಡಿದ್ದಾರೆ. ಇದು ಸ್ಪಾನ್ಸರ್ ಅಥವಾ ಎನ್ರೋಲ್ಮೆಂಟ್ ನೆಟ್ವರ್ಕ್ ಅಂತ ಕರಿತೀವಿ. ಈಗ ಪ್ಲೇಸ್ಮೆಂಟ್ ಅಂತ ನೋಡಕ್ ಬಂದ್ರೆ ಏನ್ ಮಾಡಿದ್ದಾರೆ, ಬಿ ನ ಸ್ಪಾನ್ಸರ್ ಮಾಡಿದ್ದಾರೆ, ಬಿ ಅಂಡರ್ ಏನ್ ಮಾಡಿದ್ದಾರೆ, ಸಿ ನ ಸ್ಪಿಲ್ ಕೊಟ್ಟಿದ್ದಾರೆ, ಬಿ ಅಂಡರ್ ಗೆ ಸಿ ನ ಸ್ಪಿಲ್ ಕೊಟ್ಟಿದ್ದಾರೆ. ಅದೇ ತರ ಸೊ ಡಿ ಮತ್ತು ಇ ಇದಾರೆ, ಡಿ ಕೆಳಗಡೆ ಇ ನ ಬಿ ಸ್ಪಿಲ್ ಕೊಟ್ಟಿದ್ದಾರೆ. ಸೊ ಈ ತರ ಸ್ಪಿಲ್ ಕೊಟ್ಕೊಂಡು ಕೂಡ ನಾವು ಟೀಮ್ ನ ಡೆವಲಪ್ಮೆಂಟ್ ಮಾಡಬಹುದು. ಅದಕ್ಕೂ ಕೂಡ ನಮಗೆ ಬೆನಿಫಿಟ್ ಆಗುತ್ತೆ, ಇನ್ಕಮ್ ಕೂಡ ಬರುತ್ತೆ, ಡೌನ್ಲೈನ್ಸ್ ನ ಅಚೀವ್ಮೆಂಟ್ ಕೂಡ ಮಾಡಿಸ್ಕೋಬಹುದು. ಈಗ ನಾನು ಸ್ಪಾನ್ಸರ್ ಮಾಡೋದ್ರಿಂದ ಏನ್ ಸಿಗುತ್ತೆ ಸರ್, ಪ್ಲೇಸ್ಮೆಂಟ್ ಮಾಡೋದ್ರಿಂದ ಏನ್ ಸಿಗುತ್ತೆ, ಸ್ಪಾನ್ಸರ್ ಮಾಡೋದ್ರಿಂದ ಪವರ್ ಆಫ್ 4 ಇನ್ಕಮ್ ಸಿಗುತ್ತೆ, ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಗುತ್ತೆ, ಕಾರ್ ಬೋನಸ್ ಸಿಗುತ್ತೆ, ನ್ಯಾಷನಲ್ ಟ್ರಾವೆಲ್ ಬೋನಸ್ ಸಿಗುತ್ತೆ, ಮೆಂಟರ್ಶಿಪ್ ಸಿಗುತ್ತೆ, ವರ್ಲ್ಡ್ ಟೂರ್ ಸಿಗುತ್ತೆ, ಲಕ್ಸುರಿ ಕಾರ್ ಫಂಡ್ ಸಿಗುತ್ತೆ, ಆಮೇಲೆ ಹೌಸ್ ಬೋನಸ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪಾ, ರೆಡ್ ಡೈಮಂಡ್ ಕ್ಲಬ್ ಮತ್ತೆ ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ ಗಳು ಕೂಡ ಸಿಗ್ತಿದೆ. ಈ ತರ ಇಷ್ಟೆಲ್ಲ ನಾವು ನೆಟ್ವರ್ಕ್ ನ ಸ್ಪಾನ್ಸರ್ ಮಾಡೋದ್ರಿಂದ ಅಥವಾ ಸ್ಪಾನ್ಸರ್ಡ್ ನೆಟ್ವರ್ಕ್ ಇಂದ ಬರುವಂತದ್ದು. ನಾವು ಪ್ಲೇಸ್ಮೆಂಟ್ ಕೊಟ್ರೆ ಏನ್ ಬರುತ್ತೆ, ನಾವ್ ಯಾರಿಗೆ ಪ್ಲೇಸ್ಮೆಂಟ್ ಕೊಡ್ತೀವೋ ಆ ವ್ಯಕ್ತಿ ಟೈಟಲ್ ಅನುಕೂಲ ಆಗುತ್ತೆ, ಮತ್ತೆ ಆ ವ್ಯಕ್ತಿ ಪ್ರೋಗ್ರೆಷನ್ ಬೋನಸ್ ಅನುಕೂಲ ಆಗುತ್ತೆ, ಮತ್ತೆ ಆ ವ್ಯಕ್ತಿ GPV ಹೆಲ್ಪ್ ಆಗುತ್ತೆ. ಸೊ ಇದು ಇಂಡೈರೆಕ್ಟ್ಲಿ ಮತ್ತೆ ನಮ್ಗೇನೆ ಸಪೋರ್ಟ್ ಆಗುತ್ತೆ ನಾವು ಪ್ಲೇಸ್ಮೆಂಟ್ ಮಾಡಿದ್ರೆ, ಇದು ಕೂಡ ಅನುಕೂಲ ಇದೆ. ಸೊ ಆತರ ಮಾಡಿದ್ರೆ ಈಗ ಡೈರೆಕ್ಟರ್ ಬೋನಸ್ ಅನ್ನ ಪಾಯಿಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ಸ್ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್. ನೀವು ನೋಡ್ತಿರ್ಬೋದು ಕೆಳಗಡೆ ಕಾಲಮ್ ನೋಡಿ, ಡೈರೆಕ್ಟರ್ ಆದವರು ಪರ್ಸನಲ್ ಮಿನಿಮಮ್ 50 PV ಮಾಡಿರ್ಬೇಕು, ಜೊತೆಗೆ PGPV ಗ್ರೂಪ್ ಇಂದ 1100 ಬಂದಿರ್ಬೇಕು. ಬಟ್ ನಿಮ್ಗೆ ಎಷ್ಟು ಸಿಗುತ್ತೆ, 17% ಡೈರೆಕ್ಟರ್ ಬೋನಸ್ ಇದೆ, ಆದ್ರೆ ನಮಗದ್ರಲ್ಲಿ ಸಿಗುತ್ತೆ ಎಷ್ಟು, 7% ಪಾಯಿಂಟ್ ಸಿಗುತ್ತೆ. ಪಾಯಿಂಟ್ಸ್ ಮೇಲೆ ನಮ್ಗೆ ಇನ್ಕಮ್ ಸಿಗುತ್ತೆ, ಸರಿನಾ, ಇದು ಗೊತ್ತಿರ್ಲಿ. ಸೊ ಹಾಗಾಗಿ 7% ಪಾಯಿಂಟ್ಸ್ ನಿಮ್ಗೆ ಸಿಗುತ್ತೆ, ಆ ಪಾಯಿಂಟ್ಸ್ ಮೇಲೆ ನಿಮ್ಗೆ ಇನ್ಕಮ್ ಕೂಡ ಸಿಗ್ತಾ ಬರುತ್ತೆ. ಡೈರೆಕ್ಟರ್ ಬೋನಸ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಸ್ಟೇಬಲ್ 17%, 17% ಏನ್ ಕೊಡುತ್ತೆ ಅಂತ ಹೇಳಿದೆ ನಾನು, 17% ನ ಯಾವ ತರ ಕೊಡ್ತಿದ್ದಾರೆ, ಯಾವ ಲೆವೆಲ್ ಕೊಡ್ತಿದ್ದಾರೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟರ್ ಏನ್ ಮಾಡ್ತಿದ್ದಾರೆ, ಸೊ ಅವರ PGPVಗೆ 7% ಡೈರೆಕ್ಟರ್ ಬೋನಸ್ ಪಾಯಿಂಟ್ ಸಿಗ್ತದೆ, ಅದ್ರ ಮೇಲೆ ಇನ್ಕಮ್ ಸಿಗುತ್ತೆ. ಎರಡು ಸೀನಿಯರ್ ಡೈರೆಕ್ಟರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಬ್ರು ಡೈರೆಕ್ಟರ್ ನ ಕ್ವಾಲಿಫೈ ಮಾಡಿಸ್ಬೇಕು, ಜೊತೆಗೆ ಸೈಡ್ ಅಲ್ಲಿ 900
PV ತರಬೇಕು. ಇದಕ್ಕೆ ಏನ್ ಮಾಡ್ತಾರೆ ಕಂಪನಿ ಅಂತ ಹೇಳಿದ್ರೆ ಸೀನಿಯರ್ ಡೇಟರ್ ಆಗಿದ್ದ ನಿಮ್ಮ ಪರ್ಸನಲ್ ಆಗಿ ಏನ್ ಮಾಡಿರ್ತಾರೆ ಅದಕ್ಕೆ 8% ಬೋನಸ್ ಕೊಡ್ತಾರೆ. ನಿಮ್ಮ ಡೌನ್ಲೈನ್ ಯಾರು ಡೈರೆಕ್ಟರ್ ಆಗಿರ್ತಾರೆ ಅವ್ರಿಗೆ 7% ಸಿಗುತ್ತೆ. ಅಂದ್ರೆ ಅವರಿಂದ ನಿಮಗೆ 7% ಸಿಗುತ್ತೆ. ಸೊ ಇದು ಟೇಬಲ್ ಇರುವಂತ ಅದೇ ತರ ಉದ್ದಕ್ಕೂ ಕೂಡ ಟೇಬಲ್ ಇದೆ. ಅದು ಗ್ಲೋಬಲ್ ಬ್ಲೂ ಡೈಮಂಡ್ ತನಕ ಟೇಬಲ್ ಇದೆ. ಸೊ ಇದನ್ನ ನೀವು ಕಾಪಿ ಮಾಡಬಹುದು ತೊಂದ್ರೆ ಇಲ್ಲ, ಡೂಪ್ಲಿಕೇಟ್ ಮಾಡಕ್ಕೆ ಈಸಿ ಆಗುತ್ತೆ. ವೆಹಿಕಲ್ ಬೋನಸ್ ಹೆಂಗ್ ಸಿಗುತ್ತೆ ಅಂತ ಹೇಳಿದ್ರೆ ವೆಹಿಕಲ್ ಬೋನಸ್ ನ ಆ ಕ್ಯಾಲ್ಕುಲೇಷನ್ ತೋರಿಸಿದ್ದಾರೆ. ನೀವು 1100 ಪಾಯಿಂಟ್ಸ್ ತಂದಿದ್ರೆ ಅದನ್ನ ಕಂಪನಿ ಟರ್ನ್ ಓವರ್ ಮೇಲೆ ಸೊ 3% ಟರ್ನ್ ಓವರ್ ಎಂಟೈರ್ ಎಲ್ಲಾ ಡೈರೆಕ್ಟರ್ ವಾಲ್ಯೂಮ್ ನ ಸೇರಿಸ್ಬಿಟ್ಟು ಡಿವೈಡ್ ಮಾಡ್ತಾರೆ. ಸೊ ಅಲ್ಲೂ ನಿಮಗೆ ವೆಹಿಕಲ್ ಬೋನಸ್ 7% ನಿಮ್ಗೆ ಅಲ್ಲಿ ಸಿಗ್ತಾ ಇರುತ್ತೆ. ಅದಾದ್ಮೇಲೆ ನ್ಯಾಷನಲ್ ಟ್ರಾವೆಲ್ ಬೋನಸ್. ಸೊ ನ್ಯಾಷನಲ್ ಟ್ರಾವೆಲ್ ಬೋನಸ್ ಪಾಯಿಂಟ್ ವ್ಯಾಲ್ಯೂ ಮುಖಾಂತರ ಸಿಗುತ್ತೆ. ಇದು 4% ಪೂಲ್ ಕೊಟ್ಟಿದ್ದಾರೆ. ಈ 4% ಪೂಲ್ ಹೆಂಗೆ ಅಂತ ಹೇಳಿದ್ರೆ ನ್ಯಾಷನಲ್ ಟ್ರಾವೆಲ್ ಫಂಡ್ ಸೊ ಡೈರೆಕ್ಟರ್ ಸಿಗುತ್ತೆ, ಸೀನಿಯರ್ ಡೈರೆಕ್ಟರ್ ಸಿಗುತ್ತೆ. ಅವರು 1100 ಮಾಡಿದ್ರೆ ಡೈರೆಕ್ಟರ್ ಆಗಿರ್ತಾರೆ. 1100 ತರಿಸಿ ಸಪರೇಟ್ ಆಗಿ 900 ತಗೊಂಡ್ಬಂದ್ರೆ ನಾನು ಸೀನಿಯರ್ ಡೈರೆಕ್ಟರ್ ಆಗ್ತೀನಿ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಡೈರೆಕ್ಟರ್ಗೆ ಅವರ ಪರ್ಸನಲ್ GPV ಇಂದ ಅವ್ರಿಗೆ ಇನ್ಕಮ್ ಬರುತ್ತೆ, ಆದ್ರೆ ಜನರೇಷನ್ ಇಂದ ಇನ್ಕಮ್ ಬರಲ್ಲ. SD ಗಾರ ಏನಾಗುತ್ತೆ ಅವರ ಪರ್ಸನಲ್ಗೂ ಬರುತ್ತೆ, ಜನರೇಷನ್ಗೂ ಕೂಡ ಇನ್ಕಮ್ ಬರುತ್ತೆ. ಇದು ನ್ಯಾಷನಲ್ ಟ್ರಾವೆಲ್ ಬೋನಸ್ ಅಂತ ಹೇಳ್ಬಿಟ್ಟು. ಮೆಂಟರ್ಶಿಪ್ ಬೋನಸ್ ಸೀನಿಯರ್ ಡೈರೆಕ್ಟರ್ ಅಂಡ್ ಎಬೋ ಸಿಗುವಂತದ್ದು. ಇದರ ಕಂಡೀಷನ್ ಅಪ್ಪ ಮಿನಿಮಮ್ ಗ್ಯಾರಂಟಿ ಇರೋದಿಲ್ಲ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಸೇಮ್ ಟೈಟಲ್ ಡೌನ್ಲೈನ್ಸ್ ಇತ್ತು, ಅಪ್ಲೈನ್ ಡೌನ್ ಇಬ್ರು ಇತ್ತು ಅಂತ ಹೇಳಿದ್ರೆ 2 ಜನರೇಷನ್ ಇನ್ಕಮ್ ಸಿಗುತ್ತೆ. ಅಪ್ಲೈನ್ ಗಿಂತ ಡೌನ್ಲೈನ್ ಒಂದ್ ಲೆವೆಲ್ ಮುಂದೆ ಹೋಗಿದ್ರೆ ಏನಾಗುತ್ತೆ ಅಲ್ಲಿ 1 ಜನರೇಷನ್ ಅವ್ರಿಗೆ ಇನ್ಕಮ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇಡೀ ಬೇಡ. ಸೊ ಮೆಂಟರ್ಶಿಪ್ ಬೋನಸ್ ಹೆಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವ ಲೆವೆಲ್ಗೆ ಸೀನಿಯರ್ ಹಿಡಿದು ಗ್ಲೋಬಲ್ ಬ್ಲೂ ಡೈಮಂಡ್ ತನಕ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ರೈಟ್, ಸೂಪರ್. ಇದು ವರ್ಲ್ಡ್ ಟೂರ್ ನ ಹೆಂಗ್ ಡಿವೈಡ್ ಮಾಡ್ತಾರೆ? ವರ್ಲ್ಡ್ ಟೂರ್ ಸೊ ಇದು ಕೂಡ ಸೇಮ್ ಅಷ್ಟೇ, ನಮ್ಮ ಡೈರೆಕ್ಟರ್ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಗೆ ಏನ್ ಡೈರೆಕ್ಟರ್ ಪಾಯಿಂಟ್ಸ್ ಬರುತ್ತೆ ಆ ಪಾಯಿಂಟ್ಸ್ ಮೇಲೆ ನಮ್ಗೆ ಡಿವೈಡ್ ಮಾಡಿ ಈ ಒಂದು ಫಂಡ್ ಅನ್ನು ಕೂಡ ವರ್ಲ್ಡ್ ಟೂರ್ ಫಂಡ್ ಅನ್ನು ಕೂಡ ಕೊಡ್ತಾರೆ. ಸೊ ಲಕ್ಸುರಿ ಕಾರ್ ಫಂಡ್ ಹೆಂಗೆ 5%, ಸೇಮ್ ಇದು ಕೂಡ ಅಷ್ಟೇ. ಆದ್ರೆ ಇದು ಸಿಗೋದು ಯಾರಿಗೆ? SCD ಅಂಡ್ ಎಬೋ. ಇಲ್ಲಿ ನೋಡ್ತಿರ್ಬೋದು ಅಂತಕ್ಕೂ ಚೇಂಜ್ ಇಟ್ಟಿದ್ದಾರೆ ನೋಡಿ. ಡೈರೆಕ್ಟರ್ ಆದ್ರೆ ಒಂಥರ ಬೋನಸ್, SD ಆದ್ರೆ ಇನ್ನೊಂದು ಆಡ್ ಆಗುತ್ತೆ. ಸೊ ಜೊತೆಗೆ ED ಆದ್ರೆ ವರ್ಲ್ಡ್ ಟೂರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಬಂದ್ರೆ ಕಾರ್ ಫಂಡ್ ಸ್ಟಾರ್ಟ್ ಆಗುತ್ತೆ. ಈ ತರ ಲೆವೆಲ್ ಬೈ ಲೆವೆಲ್ ಎಲ್ಲ ಫಂಡ್ ಇಟ್ಟಿದ್ದಾರೆ. ಇದಕ್ಕೂ ಮುಂದೆ ಹೋಗ್ತೀನಿ ಸರ್ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಡ್ರೀಮ್ ಹೌಸ್ ಬೋನಸ್ ಇಟ್ಟಿದ್ದಾರೆ, ಅದು ಕೂಡ ಸಿಗುತ್ತೆ. ಸೊ ಇದು ಕೂಡ ನಾವು ಪಡ್ಕೋಬಹುದು. ಇದು ಕೂಡ ನಮ್ಗೆ ಪಾಯಿಂಟ್ಸ್ ವೈಸ್ ಸಿಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ರೆಡ್ ಡೈಮಂಡ್ ಕ್ಲಬ್ ಬೋನಸ್. ಇದು ಪಾಯಿಂಟ್ ವ್ಯಾಲ್ಯೂ ಮೇಲೆ ಆಡ್ ಆಗುತ್ತೆ. ಇದೆಲ್ಲವೂ ಕೂಡ ಪಾಯಿಂಟ್ ವ್ಯಾಲ್ಯೂ ಆಡಿದ್ರೆ ಟೀಮ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ತೀವಿ, ಎಷ್ಟು ಜನ ಕ್ವಾಲಿಫೈ ಮಾಡಿರ್ತೀವಿ ಅವ್ರ ಮೇಲೆ ನಮ್ಗೆ ಇನ್ಕಮ್ ಬರ್ತಿದ್ವು. ಬ್ಲೂ ಡೈಮಂಡ್ ಕ್ಯಾಲ್ಕುಲೇಷನ್ಸ್ ಕೂಡ ಅಷ್ಟೇ. ಸೊ ಅಲ್ಲೂ ಕೂಡ ಸಿಗುತ್ತೆ. ಸೊ ಇಲ್ಲಿ ಏನೇನ್ ರೂಲ್ಸ್ ಇದೆ ಅನ್ನೋದನ್ನ ಒಂದಷ್ಟು ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ನಾವು ಇದನ್ನೇನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಪ್ಲೈನ್ಸ್ ಗಳ ಜೊತೆಗಿರ್ತಾರೆ. ಸೊ ಅವರೆಲ್ಲರೂ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ರೈಟ್, ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ ಇದು ನಿಮ್ಗೆ ಒಂದು ಕ್ಲಾರಿಟಿ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದಷ್ಟು ಬೋನಸ್ ಗಳದು ಒಂದಷ್ಟು ಕ್ಲಾರಿಟಿ ಕೊಡೋಕೋಸ್ಕರ ನಾನು ರಿಪೀಟ್ ಬರ್ತಾ ಇದ್ದೀನಿ. ಸೊ ಆಮೇಲೆ ಅದನ್ನ ತಗೊಳ್ಳೋಣ. ಇನ್ನು ಏನೇನ್ ಕ್ವಶನ್ಸ್ ಇದೆ ಅದನ್ನೆಲ್ಲ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಓಕೆ, ಸ್ಕ್ರೀನ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ, ಬರ್ತಾ ಇದೆ, ವೆಯ್ಟ್ ಮಾಡಿ. ಓಕೆ, ಬೋನಸ್ಗಳು ಕಾರು ಒಂದಷ್ಟು ಜನಕ್ಕೆ ಪವರ್ ಆಫ್ 4 ನ ಅರ್ಥ ಮಾಡಿಸಿದ್ರೆ ಈಸಿ ಆಗುತ್ತೆ ಅವ್ರಿಗೆ. ಅವ್ರ ಗೊತ್ತಾದ್ರೆ ಅನುಕೂಲ ಆಗುತ್ತೆ ಬಿಸ್ನೆಸ್ ಮಾಡಕ್ಕೆ. ಅದರಲ್ಲೇ ಮೇನ್ ಟ್ರಿಕ್ ಇರುವಂತದ್ದು. ಓಕೆ, ನ್ಯಾಷನಲ್ ವೆಹಿಕಲ್. ಓಕೆ, ಡೈರೆಕ್ಟರ್ ಬೋನಸ್. ಸೊ ಇದು ಮೈಲ್ ಸ್ಟೋನ್ 1, ಮೈಲ್ ಸ್ಟೋನ್ 3. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ 1, 2, ABCD ಅಂತ ನಿಮ್ಮ ಒಂದು ಫ್ರಂಟ್ ಲೈನ್ಸ್ ಇದಾರೆ. ಸೊ ಅವ್ರ ಕಡೆಯಿಂದ ಡೌನ್ ಲೈನ್ಸ್ ಗಳನ್ನ ಕ್ವಾಲಿಫೈ ಮಾಡಿದ್ರೆ ನಿಮ್ಗೆ 2 ಶೇರು 4 ಶೇರ್ ಈ ತರ ಎಲ್ಲ ಬರ್ತದೆ. ಸೊ ಇಲ್ಲೇನಪ್ಪಾ ಅಂದ್ರೆ ಎ ಅನ್ನೋ ವ್ಯಕ್ತಿ ರೆಡ್ ಪೆನ್ ಅಲ್ಲಿ ಬರ್ದಿದ್ದಾರೆ ನೋಡಿ, ರೆಡ್ ಇಂಕ್ ಅಲ್ಲಿ ಅದಿಲ್ಲ. ಎ ನ ವ್ಯಕ್ತಿ ಏನ್ ಮಾಡಿದ್ದಾರೆ, 4 ಜನ ಸ್ಪಾನ್ಸರ್ ಮಾಡಿದ್ದಾರೆ. A1, A2, A3, A4 ಅಂತ ಹೇಳಿ. ಇದರಲ್ಲಿ A1 ಮತ್ತೆ A4 ಕೆಲಸ ಮಾಡ್ಲಿಲ್ಲ, ಅವ್ರು ಪರ್ಚೇಸ್ ಮಾಡ್ಲಿಲ್ಲ ಅನ್ಕೊಳ್ಳಿ. ಅವ್ರ ಅಂಡರ್ ಯಾರು ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಮ ಒಂದು ಸೆಕೆಂಡ್ ಮೈಲ್ ಸ್ಟೋನ್ಗೆ ಈಸಿ ಆಗುತ್ತೆ. ಸೊ ಆರಾಮ್ಸೆ ಅಚೀವ್ ಮಾಡಬಹುದು. ಸೊ ಆತರ ಒಂದು ಕಂಪ್ರೆಷನ್ ತರ ಕೊಟ್ಟಿರೋದ್ರಿಂದ
ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರ ಅಂಡರ್ ಯಾರು ಮಾಡಿದ್ರು ಕೂಡ ಕೌಂಟ್ ಆಗುತ್ತೆ. ನಾವು ಹೋಗಿ ಡೆಪ್ತ್ ಅಲ್ಲಿ ಸಪೋರ್ಟ್ ಮಾಡ್ಬೋದು. ಫ್ರಂಟ್ ಲೈನೇ ಮಾಡ್ಬೇಕು ಅಂತ ಹೇಳಿದ್ರೆ ಚಾಲೆಂಜ್ ಆಗ್ತಿತ್ತು. ಆದ್ರೆ ಮೊದಲೇ ಲೆವೆಲ್ ಮಾತ್ರ ಫ್ರಂಟ್ ಲೈನ್ಸ್ ಮಾಡ್ಬೇಕಾಗುತ್ತೆ. ಎರಡನೇ ಲೆವೆಲ್ಗೆ ಡೆಪ್ತ್ 4 ಡಿಫ್ರೆಂಟ್ ಲೆಗ್ ಅಲ್ಲಿ ಸೇಮ್ ಈಗ ಟ್ರಿಪಲ್ 4 ಬೋನ್ಸ್ ಇತ್ತು, ಅದೇ ತರ ಇದು ಕೂಡ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಅಕಸ್ಮಾತ್ ಏನು ಟ್ರಿಪಲ್ 4 ಬೋನಸ್ ಅಲ್ಲಿ ಸಾರಿ ಪವರ್ ಆಫ್ 4 ಅಲ್ಲಿ ಈಗ ಏನಂದ್ರೆ ಪವರ್ ಆಫ್ 4 ಅಲ್ಲಿ ನೀವು ಈಗ 4 ಜನ ಸ್ಪಾನ್ಸರ್ ಮಾಡಿದೀರಾ, ಎಕ್ಸಾಂಪಲ್ 4 ಜನ ಇದಾರೆ. ನೆಕ್ಸ್ಟ್ ಇನ್ನೊಂದಿಬ್ರು ಬರ್ತಾರೆ ಅನ್ಕೊಳ್ಳಿ, ಇನ್ನೊಂದೆರಡು ಹೊಸ ಫ್ರೆಂಡ್ ಲೈನ್ ಬರುತ್ತೆ. ಆ ಹೊಸ ಫ್ರೆಂಡ್ ಲೈನ್ ಏನ್ ಮಾಡ್ತಾರೆ ನೀವು, ಸಿ ಮತ್ತೆ ಡಿ ಅವ್ರ ಅಂಡರ್ ನಲ್ಲಿ ಏನ್ C1 C2 D1 D2 ಇದೀರಾ ಅವ್ರ ಅಂಡರ್ಗೆ ಹಾಕ್ತೀರಾ ಅನ್ಕೊಳ್ಳಿ. ಅವ್ರ ಅಂಡರ್ ಪ್ಲೇಸ್ಮೆಂಟ್ ಮಾಡಿ ಮೇಲ್ಗಡೆ ಇವ್ರು ಯಾರು ಆಕ್ಟಿವ್ ಆಗಿ ಇಲ್ಲದೆ ಇದ್ರು ಕೂಡ ಅವ್ರನ್ನ ಸ್ಪಾನ್ಸರ್ ಮಾಡಿ ಅವ್ರನ್ನ ಆಕ್ಟಿವ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿಂದನೂ ಕೂಡ ನಿಮ್ಗೆ ಮೈಲ್ ಸ್ಟೋನ್ 2 ಗೆ ಕ್ವಾಲಿಫೈ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದು ಕೂಡ ನಿಮ್ಗೆ ಇಲ್ಲಿ ಸಪೋರ್ಟ್ ಆಗುತ್ತೆ. ರೈಟ್. ಸೊ ಇದು ಮೈಲ್ ಸ್ಟೋನ್ 1 ಮತ್ತೆ 2ನ ಪಡ್ಕೊಳ್ಳೋದ್ರ ಬಗ್ಗೆ ಇರುವಂತದ್ದು. ಸೊ ಇದಲ್ಲದೆ ಈಗ ನಿಮ್ಗಳಿಗೆ ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಯಾರಿಗೆ ಕ್ವಶನ್ಸ್ ಇದೆ ಹ್ಯಾಂಡ್ ರೈಸ್ ಮಾಡಬಹುದು. ಏನ್ ಅರ್ಥ ಆಯ್ತು, ಅಕಸ್ಮಾತ್ ಏನಾದ್ರು ಪ್ರಶ್ನೆಗಳಿದ್ರೆ ಸೊ ಕೇಳಿ, ಪ್ರಶ್ನೆಗಳಿಗೆ ಆನ್ಸರ್ ಕೊಡೋಣ. ಮತ್ತೆ ಇನ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಇನ್ನು ಡೀಪ್ ಆಗಿ ಇದು ಜಸ್ಟ್ ಏನಂದ್ರೆ ಆನ್ಲೈನ್ ಆಗಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀನಿ. ಯಾವಾಗ ಇದನ್ನ ಕೂತ್ಕೊಂಡು ಅಥವಾ ಅಪ್ಲೈ ಜೊತೆ ಡಿಸ್ಕಷನ್ಸ್ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ತೀವೋ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬಾ ಆಳವಾಗಿ ನಾವು ಅರ್ಥ ಮಾಡ್ಕೋಬಹುದು. ಇನ್ಕಮ್ ಇಲ್ಲಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಯಾರಿಗಾರು ಕ್ವಶನ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಎನಿ ಕ್ವಶನ್ಸ್? ಯಾರಿಗಾರು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ತೊಂದ್ರೆ ಇಲ್ಲ. ಓಕೆ, ಕ್ವಶನ್ಸ್ ಏನು ಬಂದಿಲ್ಲ ಅಂತ ಹೇಳಿದ್ರೆ ನಾನು ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ರೈಟ್. ಓಕೆ, ಪ್ಲಾನ್ ನಾವು ತಿಳ್ಕೊಳ್ತಾ ಇದೀವಿ. ಇಲ್ಲಿ ಇನ್ನು ತುಂಬಾ ಡೀಪ್ ಆಗಿ ಹೋದಷ್ಟು ಬಹಳಷ್ಟು ನಮ್ಗೆ ಸಪೋರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ನಮ್ಗೇನು ಪವರ್ ಆಫ್ 4 ತೋರಿಸಿದ್ದಾರೆ. ಆ ಮೊದಲನೇ ಪವರ್ ಆಫ್ 4 4 ಲೈನ್ ಆಕ್ಟಿವ್ ಮಾಡ್ಬಿಟ್ಟು ನಾನು 4 ಲೈನ್ ಇಂದ ಪವರ್ ಆಫ್ 4 ಗೆ ಕ್ವಾಲಿಫೈ ಆದ್ರೆ ಸರ್ ನನಗೆ ಎಷ್ಟು ಇನ್ಕಮ್ ಬರ್ಬೋದು ಅಂತಂದ್ರೆ, ಕಂಪನಿ ಹೇಳ್ತಾರದು ಒಂದ್ ಶೇರ್ ಈಗ ಸದ್ಯಕ್ಕೆ 400 ತನಕ ಬರುತ್ತೆ ಅಂತ ಹೇಳಿ. ನಾವೊಂದು 300 ಒಂದು ಶೇರ್ ಗ್ಯಾರಂಟಿ ಮಾಡ್ಕೊಂಡ್ರು ಕೂಡ ಸೊ 2 ಶೇರ್ ಕ್ವಾಲಿಫೈ ಮಾಡಿದ್ರೆ 600 700 ರೂಪಾಯಿ 800 ರೂಪಾಯಿ ತನಕ ಬರ್ಬೋದು. ಸದ್ಯಕ್ಕೆ ಇದೊಂದು ಗೆಸ್ ಅಂದಾಜ್ ಮೇಲೆ ಹೇಳ್ತಾ ಇರುವಂತದ್ದು. ಕಂಪನಿ 400 ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು, ಹೆಚ್ಚು ಕಮ್ಮಿ ಸ್ವಲ್ಪ. ಅದನ್ನ ನಾವು 1 ತಿಂಗಳು ಚೆಕ್ ತಗೊಂಡ್ರೆ 2 ತಿಂಗಳು ಚೆಕ್ ತಗೊಂಡ್ರೆ ನಮ್ಗೆ ಇನ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸರಿನಾ? ರೈಟ್. ಸೊ ಬಿಸ್ನೆಸ್ ಒಂದಷ್ಟು ವಿಷಯ ತಿಳ್ಕೊಂಡಿದೀವಿ. ಕ್ವಶನ್ಸ್ ಯಾವ್ದು ಬಂದಿಲ್ಲ, ಹ್ಯಾಂಡ್ ರೈಸ್ ಮಾಡಿಲ್ಲ ಯಾರು ಕೂಡ ಕ್ವಶನ್ಸ್ಗೆ. ರೈಟ್. ಈಗ ಪ್ಲಾನ್ ನಿನ್ನೆ ವರ್ಕ್ಶಾಪ್ ಅಲ್ಲೂ ಕೂಡ ಕೇಳಿದ್ದಾರೆ, ಮೊನ್ನೆ ನಾನು ಕೂಡ ಕೆಲವು ಮಾತಾಡಿದ್ದೆ, ಬಟ್ ಇವತ್ತು ಕೂಡ ಕೆಲವು ಕೇಳಿಸ್ಕೊಂಡಿದ್ದಾರೆ. ಸೀನಿಯರ್ಗಳು ಕೆಲವರು ಯಾರು 2 ಸರಿ ಕೇಳಿಸ್ಕೊಂಡ್ರಿ, 3 ಸರಿ ಕೇಳಿಸ್ಕೊಂಡ್ರಿ, ಸೀನಿಯರ್ಗೆ ಏನ್ ಅರ್ಥ ಆಗಿದೆ, ಯಾರಾದ್ರೂ 1-2-3 ಜನ ಇಲ್ಲಿ ಶೇರಿಂಗ್ ತಗೊಳ್ತೀನಿ ನಾನು. ನಿಮ್ಗೆ ಏನ್ ಅನ್ಸ್ತು, ನಿಮ್ಗೆ ಏನ್ ಅರ್ಥ ಆಯ್ತಿದು ಅಂತ ಹೇಳಿ ಮಾತಾಡ್ಬೋದಾ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದಾ? ಸೀನಿಯರ್ಸ್ ಯಾರು ಎಕ್ಸೈಟ್ ಆಗಿದ್ದೀರಾ? ಸೀನಿಯರ್ಸ್ ಯಾರು ಶೇರ್ ಮಾಡಕ್ ರೆಡಿ ಇದ್ದೀರಾ? ಸೌಮ್ಯ ಮೇಡಮ್ ಅಂಡ್ ಚಂದ್ರು ಸರ್ ರೆಡಿ ಇದಾರೆ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಎಸ್, ಯು ಕ್ಯಾನ್ ಮಾತಾಡ್ಬೋದು ಮೇಡಮ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಇನ್ಫಾರ್ಮೇಶನ್ ನೆನ್ನೆ ಮೊನ್ನೆ ಎಲ್ಲ ಒಂದೊಂದ್ ಸ್ವಲ್ಪ ಇನ್ನೂ ಕ್ಲಾರಿಟಿ ಸಿಗ್ತಾನೆ ಇದೆ ಪ್ಲಾನ್ದು. ಎಕ್ಸೈಟ್ ಮತ್ತೆ ಖುಷಿ ಏನು ಅಂತ ಬಂದಾಗ, ಕೆಲ್ಸ ಯಾರ್ ಮಾಡ್ತಾರೆ, ಪಕ್ಕ ಕೆಲ್ಸ ಯಾರ್ ಮಾಡ್ತಾರೆ ಅವ್ರಿಗೆ ಇನ್ಕಮ್ ಬರೋ ತರ ಇಟ್ಟಿರೋದೇ ಸಿಕ್ಕಾಪಟ್ಟೆ ಖುಷಿ ಆಗಿದ್ ನನಗೆ. ಯಾರು ಬೇಕೋ ಅವ್ರು ಕೆಲ್ಸ ಮಾಡಿ ತಗೊಳ್ಳಿ. ಎಷ್ಟೋ ಎಲ್ಲ ದೊಡ್ಡ ಮಿಸ್ಟೇಕ್ ನ ನಿಜವಾಗ್ಲೂ ಲೀಡರ್ಸ್ ಗಳಿಗೆ ಅಲ್ಲಿ ಹೋಗಿದ್ದವ್ರಿಗೆ, ಸಮೀರ್ ಮೋದಿ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು ಒಂದೇ ಉದ್ದೇಶ, ಕೆಲ್ಸ ಮಾಡಿದವ್ರಿಗೆ ಇನ್ಕಮ್ ಬರೋ ತರ ಮಾಡಿದಾರಲ್ವಾ, ಅದು ತುಂಬಾ ಖುಷಿಯಾಗಿದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ಕನ್ಸಿನ್ ಇನ್ಕಮ್ ನ ರೀಚ್ ಆಗೋದಿಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಟ್ರಕ್ಚರ್ ಅಲ್ಲಿ ಇರ್ಬೋದು, ಮತ್ತೆ ಲೆವೆಲ್ ಅಲ್ಲೂ ಕೂಡ ನೋಡಿದಾಗ ಯಾರು ವರ್ಕಿಂಗ್ ಅಲ್ಲಿ ಇದಾರೆ, ಯಾರಿಗೆ ಟೀಮ್ ಇದೆ, ತುಂಬಾ ಈಸಿ. ಟೀಮ್ ಇಲ್ದಿರೋರ್ಗೆ ತುಂಬಾ ಈಸಿಯಾಗಿ ಕಡಿಮೆ ಒಂದು ಸಮಯದಲ್ಲಿ ರೀಚ್ ಆಗುವಂತ ಒಂದು ಎಲ್ಲಾ ಸಾಧ್ಯತೆಯನ್ನು ಇರೋದ್ರಿಂದ ತುಂಬಾ ಈಸಿಯಾಗಿ ನಮ್ ಕನ್ಸನ್ನ ರೀಚ್ ಆಗ್ತೀವಿ ಅನ್ನೋ ದೊಡ್ಡ ಒಂದು ನಂಬಿಕೆ, ಭರವಸೆ ಎಲ್ಲ ಕ್ರಿಯೇಟ್ ಆಗ್ತಿದೆ ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸ್ಟ್ರಕ್ಚರ್ ಅಲ್ಲಿ ಎಲ್ಲೂ ಯಾರು ಸ್ಟ್ರಕ್ ಆಗ್ಬಾರ್ದು. ಇನ್ಕಮ್ ಬೇಕು ಅಂದ್ರೆ ಕೆಲಸ ಮಾಡ್ಲೇಬೇಕು. ಯಾರೇ ಆದ್ರೂ ಅಷ್ಟೇನೆ, ಇನ್ಕಮ್ ಬೇಕಾ ಅವರು ಟೀಮ್ ಜೊತೆ ಇರ್ಲೇಬೇಕು, ಟೀಮ್ ಜೊತೆ ಕೆಲಸ ಮಾಡ್ಲೇಬೇಕು. ಅವ್ರಿಗೆ ಅಷ್ಟೇ ಇನ್ಕಮ್ ಇಟ್ಟಿರೋದ್ರಿಂದ ಮೇಜರ್ ನನಗೆ ತುಂಬಾ ಖುಷಿ ಆಗಿದ್ದು, ನೆನ್ನೆ ಕ್ಲಾರಿಟಿ ಸಿಕ್ಕುತ್ತವಿಂದ ಅದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಕ್ಸೈಟ್ಮೆಂಟ್ ನ ನೀವು ತೋರಿಸ್ತಾ ಇದ್ದೀರಾ. ಸೊ ನೆಕ್ಸ್ಟ್ ದಯಮಾಡಿ ಮೇಡಮ್ ನ ಇನ್ವೈಟ್ ಮಾಡ್ತಾ ಇದೀನಿ. ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಅವ್ರಿಗೆ ಏನ್ ಅನ್ಸ್ತದೆ ಕೇಳೋಣ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಮೋದಿ ಕೇರ್ ಅಂದ್ರೇನೆ ಡ್ರೀಮ್ ಫುಲ್ಫಿಲ್ ಆಗುವಂತದ್ದು. ಯಾಕಂತ ಹೇಳಿದ್ರೆ ಫಾರಿನ್ ಟ್ರಿಪ್, ಕಾರು, ಬೈಕ್ ಎಲ್ಲ ಸಿಗುತ್ತೆ ಅಂದ್ರೆ ಎಸ್ಪೆಷಲಿ ಜನ ಇವತ್ತು ಹೋರಾಟ ಮಾಡ್ತಿರೋದೇ ಇಷ್ಟಕ್ಕೇನೆ. ನನಗೆ ಗೊತ್ತಿರೋ ಪ್ರಕಾರ ದುಡ್ಡು ಪ್ಲಸ್ ಬೈಕ್ ಬೇಕು ಅಂತ ಹೋರಾಟ ಮಾಡ್ತಿರ್ತಾರೆ, ಕಾರ್ ಬೇಕಂತ ಹೋರಾಟ ಮಾಡ್ತಿರ್ತಾರೆ, ಫಾರಿನ್ ಟ್ರಿಪ್ ಗಳು ಬೇಕಂತ ಹೋರಾಟ ಮಾಡ್ತಿರ್ತಾರೆ, ಫೈನಲಿ ಮನೆ ಬೇಕಂತ ಹೋರಾಟ ಮಾಡ್ತಿರ್ತಾರೆ. ಎಲ್ಲಾ ಮೋದಿ ಕೇರ್ ಸಿಗುತ್ತೆ ಅಂದ್ರೆ ಒಂಥರ ಪ್ಯಾಕೇಜಿಂಗ್, ಟೋಟಲ್ ಫ್ಯಾಮಿಲಿ ಪ್ಯಾಕೇಜಿಂಗ್ ಮೋದಿ ಕೇರ್ ಸಿಗ್ತಾ ಇದೆ. ಯಾಕಂದ್ರೆ ಅದನ್ನ ಮಿಸ್ ಮಾಡ್ಕೊಂತಾ ಇದ್ವಿ 3 months ಇಂದ. ಯಾರಾದ್ರೂ ಸೀನಿಯರ್ ಗಳು ಕಾರ್ ತಗೋತೀವಿ ಅಂತ ಹೇಳ್ತಾ ಇದ್ರೆ ನಮ್ಗೆ ಒಳಗಡೆ ಎಲ್ಲೋ ಒಂಥರ ಅಯ್ಯೋ ಕಾರ್ ಫಂಡ್ ಇಲ್ವಲ್ಲ, ಹೆಂಗ್ ಡ್ರೀಮ್ ಇವ್ರು ಫೀಲ್ ಮಾಡ್ತಾವ್ರೆ ಅಂತ ಅನ್ಸದ್ ನನಗೆ. ಈ ಪ್ಲಾನ್ ಅಲ್ಲಂತೂ ತುಂಬಾ ಖುಷಿ ಆಗುತ್ತೆ. ಟೋಟಲ್ ಪ್ಯಾಕೇಜಿಂಗ್ ಸಿಗ್ತಾ ಇದೆ. ಮೋದಿ ಕೇರಿಗೆ ಬಂದ್ರೆ ಎಲ್ಲ ಸಿಗುತ್ತೆ ಅನ್ನೋ ತರದಲ್ಲಿ ನಾವ್ ಹೇಳುವಂತ ಪ್ರೌಡ್ ಫೀಲ್ ಕೂಡ ಈ ಪ್ಲಾನ್ ಅಲ್ಲಿ ಕ್ರಿಯೇಟ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಪ್ಲಾನ್ ತಂದಿದ್ದಕ್ಕೆ. ಯಾಕಂತ ಹೇಳಿದ್ರೆ ಬೇಸಿಕಲಿ ಬಂದವ್ರಿಗೆ ಬೈಕ್ ಫಂಡು ಬರುತ್ತೆ ಅಂತ ಹೇಳಿದ್ರೆ ಖುಷಿ. ಯಾಕಂತ ಹೇಳಿದ್ರೆ ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಒಂದು ರೋಡ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡುವಂತ ವ್ಯಕ್ತಿ ಒಂದು ಎಕ್ಸ್ಟ್ರಾ ಟೊಮೊಟೊ ಹಾಕಿದ್ರು ಕೂಡ ಖುಷಿ ಆಗ್ತಾರೆ ಜನಗಳು, ಕಸ್ಟಮರ್ ಗಳು. ಇಲ್ಲಿ ನಮ್ಗೆ ಕಂಪನಿ ಬೈಕ್ ಫಂಡ್ ಕೊಡುತ್ತೆ, ವಾರಂಟಿ ಫಂಡ್ ಕೊಡುತ್ತೆ, ಮತ್ತೆ ಕಾರ್ ಫಂಡ್ ಕೊಡುತ್ತೆ, ಎಲ್ಲಕ್ಕೂ ಕೈಗೆ ಸಿಗ್ತಾ ಇದೆ. ಸಡನ್ಲಿ ಆಮಂತೆ ಕೈ ಸಿಗುತ್ತೆ. ಹಾಗಾಗಿ ಎಲ್ರು ಕೂಡ ಖುಷಿಯಾಗಿ ವರ್ಕ್ ಮಾಡ್ತಾರೆ ಸರ್. ಯಾಕಂತ ಹೇಳಿದ್ರೆ ಖುಷಿ ಇದ್ರೇನೆ ನಮ್ಗೆ ಸಕ್ಸಸ್ ಬರೋದು ಅಂತ ಎನಿ ಟೈಮ್ ಹೇಳ್ತಾ ಇರ್ತೀರಾ ನೀವು. ಖುಷಿಯಿಂದ ವರ್ಕ್ ಮಾಡ್ಲಿಕ್ಕೆ ಇದೊಂದೊಳ್ಳೆ ಪ್ಲಾನ್ ಸರ್. ಯಾಕಂತ ಹೇಳಿದ್ರೆ ಸೌಮ್ಯ ಮೇಡಮ್ ಹೇಳ್ದಂಗೆ ಯಾರ್ ಕಷ್ಟ ಪಡ್ತಾರೋ ಅವರಿಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದೆ ಕಂಪನಿ. ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್ ಈ ಪ್ಲಾನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾರ್ ಡಿಸೈನ್ ಮಾಡಿದಾರೋ ಗೊತ್ತಿಲ್ಲ ಈ ಪ್ಲಾನ್ ನ. ತುಂಬಾ ಚೆನ್ನಾಗಿ ಕನ್ಸಿಟ್ಕೊಂಡು ವರ್ಕ್ ಮಾಡೋಂತವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ರು ಕೂಡ ವಿನ್ ಆಗ್ಲಿಕ್ಕೆ ಈ ಪ್ಲಾನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಶೇರಿಂಗ್ಸ್ ನ ತಗೊಂಡ್ವಿ. ಒಂದಷ್ಟು ಇನ್ಫಾರ್ಮೇಶನ್ಸ್ ಇದೆ, ಅದನ್ನ ನಾನು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರೈಟ್,